ನಿರ್ಗುಣತ್ವ ಇಲ್ಲ ಅಂತಾಗುತ್ತೆ ಅಂತ ಇದೆಲ್ಲ ಶಾಸ್ತ್ರದ ವಿಚಾರ. ಇದನ್ನು ಅಲೌಕಿಕ ವಿಚಾರ, ಭಗವಂತನಿಗೆ ಸಂಬಂಧಪಟ್ಟಂತಹ ವಿಚಾರ. ಇದನ್ನು ಕೂಡ ಲೌಕಿಕ ಉದಾಹರಣೆಯ ಮೂಲಕ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಂತಹ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಶಾಸ್ತ್ರೀಯ ವಿಚಾರವನ್ನು ಕೂಡ ನಾವು ಲೌಕಿಕ ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳಬಹುದು ಅಂತ. ಅದು ಹೇಗೆ ಅಂತಂದರೆ 2 ಉದಾಹರಣೆಯನ್ನು ಕೊಡ್ತಾರೆ. ಬದ್ಧ ಸೇತು ನಿರುದ್ಧಾಂಬ ಸೇತುಭಂಗೆ ಸ್ರವೇ ಧ್ರುವಂ. ಆಣೆಕಟ್ಟು ಕಟ್ಟಿ ನೀರನ್ನು ತಡೆದಿರ್ತಾರೆ. ಅಂದರೆ ಸೇತುವೆಯನ್ನು ಕಟ್ಟಿ ನೀರನ್ನು ತಡೆದಿರ್ತಾರೆ. ಒಂದು ವೇಳೆ ಆ ಸೇತುವೆ ಎಂಬತಕ್ಕಂಥದ್ದು ಅದು ಮುರಿದು ಹೋಯಿತು ಅಂತಂದರೆ ಅವಾಗೇನಾಗುತ್ತೆ, ನೀರು ಎಂಬತಕ್ಕಂಥದ್ದು ಹರ್ಕೊಂಡು ಹೋಗುತ್ತೆ. ಅಂದರೆ ನೀರನ್ನು ತಡೆಯಲಿಕ್ಕೆ ಕಟ್ಟಿದಂತಹ ಕಟ್ಟೆ ಅದು ಒಡೆದು ಹೋಯಿತು ಅಂತಂದರೆ ಅವಾಗ ನೀರು ಹರಿದು ಹೋಗುತ್ತೆ. ಹಾಗೆ ನಿರ್ಗುಣತ್ವ ಎಂಬತಕ್ಕಂತಹದ್ದು ಇದೆಯಲ್ಲ, ಆ ನಿರ್ಗುಣತ್ವ ಇಲ್ಲ ಅಂತಾದರೆ ಅವಾಗೇನಾಗುತ್ತೆ, ಸಗುಣತ್ವ ಎಂಬತಕ್ಕಂಥದ್ದು ಬರುತ್ತೆ ಅಂತ ಒಂದು ಉದಾಹರಣೆ. ಅಥವಾ ಇನ್ನೊಂದು ಉದಾಹರಣೆ, ಘಟಾಭಾವ ಇಲ್ಲ ಅಂತಾದರೆ, ಇಲ್ಲಿ ಘಟಾಭಾವ ಇದೆ, ಇಲ್ಲಿ ಘಟ ಇಲ್ಲ, ಘಟಾಭಾವ ಇದೆ. ಘಟಾಭಾವ ಇಲ್ಲ ಅಂತಾಯಿತು. ಘಟಾಭಾವ ಇಲ್ಲ ಅಂತಾಯಿತು ಅಂದರೆ ಏನರ್ಥ, ಒಂದು ಘಟ ಬರಬೇಕು. ಘಟ ಬಂತು ಅಂತಾದರೆ ಆವಾಗ ಘಟಾಭಾವ ಎಂಬತಕ್ಕಂಥದ್ದು ಇಲ್ಲ ಅಂತ ಆಗುತ್ತೆ. ಹೇಗೆ ಘಟಾಭಾವ ಎಂಬತಕ್ಕಂಥದ್ದು ನಾಶವಾಯಿತು ಅಂದರೆ ಏನರ್ಥ, ಘಟ ಎಂಬತಕ್ಕಂಥದ್ದು ಬಂತು ಅಂತ ಅರ್ಥ. ಹಾಗೆ ನಿರ್ಗುಣತ್ವ ಇಲ್ಲ ಅಂತಂದರೆ ಏನರ್ಥ, ಸಗುಣತ್ವ ಇದೆ ಅಂತ ಅರ್ಥ. ಹೀಗೆ ಭಗವಂತನಲ್ಲಿ ನಿರ್ಗುಣತ್ವ ಎಂಬತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ರೆ ಆವಾಗ ಸಗುಣತ್ವ ಎಂಬತಕ್ಕಂಥದ್ದು ಬರುತ್ತೆ ಅನ್ನೋದನ್ನು ಈ ಉದಾಹರಣೆಗಳ ಮೂಲಕ ತಿಳಿಸ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಬದ್ಧ ಸೇತು ನಿರುದ್ಧಾಂಬ, ಕಟ್ಟಲ್ಪಟ್ಟಂತಹ ಸೇತುವೆಯಿಂದ ತಡೆಯಲ್ಪಟ್ಟಂತಹ ನೀರು ಸೇತುಭಂಗೆ, ಆ ಸೇತುವೆಯು ನಾಶವಾಗುತ್ತಿರಲು ಧ್ರುವಂ ನಿಶ್ಚಯವಾಗಿ ಸ್ರವೇತ್ ಹರಿಯುತ್ತದೋ ತಥಾ ಹಾಗೆಯೇ ಘಟಾಭಾವಕ್ಷಯ, ಘಟದ ಅಭಾವವು ನಾಶವಾಯಿತು. ನಾಮ ಅಂದರೆ ಘಟದ ಆಗತಿ ಏವ, ಬರುವಿಕೆ ಎಂಬತಕ್ಕಂಥದ್ದು ಹಿ ಪ್ರಸಿದ್ಧವಾಗಿದೆಯೋ ಹಾಗೆಯೇ ನಿರ್ಗುಣತ್ವದ ತ್ಯಾಗೆ ಇಲ್ಲ ಅಂತಾದರೆ, ಅಂದರೆ ನಿರ್ಗುಣತ್ವವನ್ನು ಪರಿತ್ಯಾಗ ಮಾಡಿದರೆ ಸರ್ವಗುಣಾಗಮ, ಸಕಲ ಗುಣಗಳು ಅವನಲ್ಲಿ ಬರುತ್ತದೆ ಅಂತ. ಯಾವ ರೀತಿಯಲ್ಲಿ ಬದ್ಧ ಸೇತು ನಿರುದ್ಧಾಂಬ, ಕಟ್ಟಲ್ಪಟ್ಟಂತಹ ಸೇತುವೆಯಿಂದ ತಡೆಯಲ್ಪಟ್ಟಂತಹ ನೀರು ಸೇತುಭಂಗೆ, ಸೇತುವೆ ಎಂಬತಕ್ಕಂಥದ್ದು ನಾಶವಾಗುತ್ತಿರಲು ಧ್ರುವಂ ನಿಶ್ಚಯವಾಗಿ ಸ್ರವೇತ್ ಹರಿಯುತ್ತದೋ ಹಾಗೆಯೇ ಘಟಾಭಾವಕ್ಷಯ ನಾಮ, ಘಟ ಅಭಾವವು ನಾಶವಾಯಿತು ಅಂತಂದರೆ ಘಟದ ಆಗತಿರೇವ, ಬರುವಿಕೆ ಎಂಬತಕ್ಕಂಥದ್ದು ಇದೆಯೋ ಹಾಗೇ ನಿರ್ಗುಣತ್ವದ ತ್ಯಾಗೆ, ಬಿಡುವಿಕೆಯು ಅಂತಂದರೆ ಸರ್ವಗುಣಾಗಮ, ಎಲ್ಲ ಗುಣಗಳ ಬರುವಿಕೆ ಎಂಬುದಾಗಿ ಅರ್ಥ. ಅಂದರೆ ನಿರ್ಗುಣತ್ವ ಎಂಬತಕ್ಕಂಥದ್ದು ತ್ಯಾಗ ಮಾಡಿದ್ದೀರಾ ಇಲ್ಲ ಅಂತಾದರೆ ಆವಾಗ ಭಗವಂತನಲ್ಲಿ ಸಗುಣತ್ವ ಎಂಬತಕ್ಕಂಥದ್ದು ಬರುತ್ತೆ ಅಂತ ಅರ್ಥ. ಅಲೌಕಿಕಂ ಅಪಿ ಇಮಮರ್ಥಂ ಅತಿಸ್ಪಷ್ಟತ್ವಾಲ್ ಲೌಕಿಕೇ ದೃಷ್ಟಾಂತೀಕರೋತಿ ಬದ್ಧ ಸೇತು ಇತಿ ಅಂತ. ಇದು ಅಲೌಕಿಕವಾದ ವಿಷಯ, ಶಾಸ್ತ್ರೀಯ ವಿಷಯ, ಭಗವಂತನಿಗೆ ಸಂಬಂಧಪಟ್ಟಂತಹ ವಿಷಯ. ನಿರ್ಗುಣತ್ವ ಇಲ್ಲ ಅಂತಾದರೆ ಅವನಲ್ಲಿ ಸಗುಣತ್ವ ಬರುತ್ತೆ ಎಂಬತಕ್ಕಂಥದ್ದು. ಇಂತಹ ವಿಷಯವನ್ನು ಕೂಡ ಇಮಮಪಿ ಅರ್ಥಂ, ಈ ವಿಷಯವನ್ನು ಕೂಡ ಅತಿಸ್ಪಷ್ಟತ್ವ ಲೌಕಿಕೇ ದೃಷ್ಟಾಂತೀಕರೋತಿ, ಇದು ಅತ್ಯಂತ ಸ್ಪಷ್ಟವಾದ್ದರಿಂದ ಲೌಕಿಕ ಉದಾಹರಣೆಯನ್ನು ಕೊಟ್ಟು ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಯಥಾ ನಿರ್ಗುಣತ್ವಸ್ಯ ಗುಣನಿವಾರಕ ಗುಣಾಭಾವಸ್ಯ ತ್ಯಾಗೇ ನಯಂತರೇಣ ನಿಷೇಧೆ ಸರ್ವಗುಣಾಗಮಃ ಅತಿಶಯೇನ ಗುಣಪ್ರಾಪ್ತಿ ಗುಣಾಭಾವೋ ನ ಇತ್ಯುಕ್ತೆ ಸುತರಾಂ ಗುಣಪ್ರಾಪ್ತಿ ಇತಿ ಯಾವತ್. ಅಲ್ಲಿ ನಿರ್ಗುಣತ್ವಸ್ಯ ತ್ಯಾಗೇ ಅಂತಿದೆ. ನಿರ್ಗುಣತ್ವ ಅಂತಂದರೆ ಗುಣನಿವಾರಕ ಗುಣಾಭಾವಸ್ಯ ಅಂತ.
ನಿರ್ಗುಣತ್ವ ಅಂದ್ರೇನು? ಗುಣ ಇಲ್ಲ. ಗುಣ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಯಾವುದು? ನಿರ್ಗುಣತ್ವ. ಅದರ ಛೇದೆ ಅಂದರೆ ತ್ಯಾಗೆ ಅಂದರೆ ಏನರ್ಥ? ನನ್ಯಂತರೇಣ ನಿಷೇಧೆ. ಇನ್ನೊಂದು ನನ್ಯನ್ನು ಹೇಳುವ ನಕಾರವನ್ನು ಹೇಳುವ ಮೂಲಕ ಇಲ್ಲ ಅಂಥೇಳಿ ನಿರ್ಗುಣತ್ವವನ್ನು ಇಲ್ಲ ಅಂತ ಹೇಳ್ತೀರಾ ಅಂತಂದರೆ ಆವಾಗ ಸರ್ವಗುಣಾಗಮ, ಸಕಲ ಗುಣಗಳು ಅತಿಶಯೇನ ಗುಣಪ್ರಾಪ್ತಿ ವಿಶೇಷವಾಗಿ ಪ್ರಾಪ್ತವಾಗುತ್ತದೆ. ಗುಣಾಭಾವೋನ ಇತ್ಯುಕ್ತೆ ಸುತರಾಂ ಗುಣಪ್ರಾಪ್ತಿ ಇತ್ಯರ್ಥ. ಗುಣ ಇಲ್ಲ ಎಂಬತಕ್ಕಂಥದ್ದಿಲ್ಲ. ಗುಣಾಭಾವ ನ, ಗುಣ ಅಭಾವ ಇಲ್ಲ ಅಂದರೆ ಏನರ್ಥ? ಗುಣ ಇದೆ ಅಂತ ಅರ್ಥ. ಹಾಗೆ ನಿರ್ಗುಣತ್ವ ಇಲ್ಲ ಅಂತಂದರೆ ಸಗುಣತ್ವ ಇದೆ ಅಂತ ಅರ್ಥ. ತಥಾ ಜಲನಿರೋಧಕ ಸೇತುಭಂಗೆ ಸರ್ವಜಲಂ ಸ್ರವೇದಿತ್ಯರ್ಥ. ಜಲ ನೀರನ್ನು ತಡೆಯುವಂತಹ ಸೇತುವೆ ಅದೇ ನಾಶವಾಗಿ ಹೋಯಿತು ಅಂತಂದರೆ ನೀರು ಹರಿಯುತ್ತೆ. ಹಾಗಾದರೆ ನಿರ್ಗುಣತ್ವ ಅದನ್ನು ಹೇಳಬೇಕು. ಅದನ್ನು ಒಡಿತಕ್ಕಂಥದ್ದು ಯಾವುದು? ನಾ ಎಂಬತಕ್ಕಂಥ ನನ್ಯ. ಆದ್ದರಿಂದ ಆ ನಿರ್ಗುಣತ್ವವನ್ನು ನಾ ಎಂಬತಕ್ಕಂಥದ್ದು ಒಡೆದು ಬಿಟ್ಟಿದೆ ಅಂತಾದರೆ ಅವಾಗೇನಾಗುತ್ತೆ? ನಿಗುಣತ್ವ ಎಂಬತಕ್ಕಂಥದ್ದು ಸಗುಣತ್ವವನ್ನು ತಡೆದಿತ್ತು. ಆ ನಿರ್ಗುಣತ್ವ ಎಂಬತಕ್ಕಂಥದ್ದು ಒಡೆದು ಹೋಯಿತು ಅಂತಂದರೆ ಆವಾಗ ಸಗುಣತ್ವ ಎಂಬತಕ್ಕಂಥದ್ದು ತಾನಾಗೆ ಬರುತ್ತೆ. ದೃಷ್ಟಾಂತಾಂತರಮಾಹ ದೃಷ್ಟಾಂತಾಂತರಂಚಾಹ ಘಟಾಭಾವ ಇತ್ತು. ಇನ್ನೊಂದು ಘಟಾಭಾವ ನಾಶವಾಯಿತು ಅಂತಂದರೆ ಆವಾಗ ಘಟ ಬಂತು ಅಂತ ಅರ್ಥ. ಹಾಗೆ ನಿರ್ಗುಣತ್ವ ಇಲ್ಲ ಅಂತಾದರೆ ಸಗುಣತ್ವ ಬಂತು ಅಂತಲೇ ಅರ್ಥ. ಸಂಕೋಚೆ ಪರಸಂಕೋಚ ಶ್ರೇಯಾನ್ ಮುಖ್ಯಾರ್ಥಲಾಭತಃ. ಇನ್ನು ನೇಹ ನಾನಾಸ್ತಿ ಕಿಂಚನ ಅಂತ ಶ್ರುತಿ ಇರೋದು. ನೇಹ ನಾನಾಸ್ತಿ ಕಿಂಚನ ಎಂಬತಕ್ಕಂತಹ ಶ್ರುತಿ ಇಟ್ಕೊಂಡು ಅಲ್ಲಿ ಅವರೇನು ಹೇಳ್ತಾರೆ? ಈ ಶ್ರುತಿ ಭಗವಂತನಲ್ಲಿ ಯಾವ ಭಾವಧರ್ಮಗಳು ಇಲ್ಲ ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳುವಂಥ ಅರ್ಥ ಭಗವಂತನಲ್ಲಿ ಭಾವಧರ್ಮಗಳು ಇಲ್ಲ. ಇಹ ಬ್ರಹ್ಮಣಿ ಕಿಂಚನ ನಾನಾ ಭಾವರೂಪ ಧರ್ಮ ನ ಇಲ್ಲ ಅಂತ ಅರ್ಥ ಮಾಡ್ತಾರೆ. ಹಾಗಾದರೆ ಅಲ್ಲಿ ಕಿಂಚನ ನ ಅಂತಿರೋದು. ಕಿಂಚನ ಅಂದರೆ ಏನೂ ಇಲ್ಲ ಅಂತ. ಆ ಏನೂ ಇಲ್ಲ ಅನ್ನೋದನ್ನು ಅವ್ರು ಯಾರು ಅರ್ಥ ಮಾಡಲ್ಲ. ಅದನ್ನು ಸ್ವಲ್ಪ ಸಂಕೋಚ ಮಾಡ್ತಾರೆ. ಅದಕ್ಕೆ ಏನೂ ಇಲ್ಲ ಅನ್ನೋದಕ್ಕೆ ಭಾವರೂಪ ಧರ್ಮ ಇಲ್ಲ ಅಂತ ಅರ್ಥ ಮಾಡ್ತಾರೆ. ಆದ್ದರಿಂದ ನೀವು ಅರ್ಥ ಸಂಕೋಚವನ್ನು ಮಾಡ್ತೀರ. ಅರ್ಥ ಸಂಕೋಚ ಮಾಡ್ತೀರಾ ಅಂತಾದರೆ ಅದಕ್ಕೆ ಹೇಳ್ತಾರೆ ನಾವು ಹೇಳ್ತಕ್ಕಂಥ ಅರ್ಥ ಸಂಕೋಚ ಮಾಡ್ತಕ್ಕಂಥದ್ದೇ ಶ್ರೇಷ್ಠ ಅಂತ. ನಾವು ನಿರ್ಗುಣ ಅಂತ ಹೇಳ್ತೇವೆ. ನಿರ್ಗುಣ ಅನ್ನೋದಕ್ಕೆ ಏನು ಅರ್ಥ ಮಾಡ್ತೇವೆ? ನಾವು ಗುಣತ್ರಯರಹಿತ ಅಂತ ಹೇಳ್ತೇವೆ. ಅದರಿಂದ ನೀವು ಭಾವರೂಪವಾಗಿರ್ತಕ್ಕಂತಹ ಧರ್ಮ ಇಲ್ಲ ಅಂತ ಹೇಳೋದಕ್ಕಿಂತ ಭಗವಂತನಲ್ಲಿ ತ್ರಿಗುಣ ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥದ್ದು ಇದೆಯಲ್ಲ, ಆವಾಗ ಆ ನಿರ್ಗುಣ ಶಬ್ದಕ್ಕೆ ಮುಖ್ಯಾರ್ಥವನ್ನು ಸ್ವೀಕಾರ ಮಾಡದಂತೆ ಆಯಿತು. ನಿರ್ಗುಣ ಎಂಬತಕ್ಕಂಥ ಶಬ್ದಕ್ಕೆ ಮುಖ್ಯಾರ್ಥವನ್ನು ಸ್ವೀಕಾರ ಮಾಡದಂತೆ ಆಯಿತು. ಅವರು ಏನು ಅರ್ಥ ಹೇಳ್ತಾ ಇದ್ದಾರೆ? ಭಗವಂತನಲ್ಲಿ ಭಾವರೂಪ ಧರ್ಮ ಇಲ್ಲ ಅಂತ, ಅದು ಕೂಡ ಲಕ್ಷಣಯ ಹೇಳೋದು. ಏಕೆ ಯಾವುದು ಭಗವಂತನನ್ನು ಶಕ್ತಿವೃತ್ತಿಯಿಂದ ಹೇಳೋದಿಲ್ಲ. ಆದ್ದರಿಂದಾಗಿ ಭಗವಂತನ ಬಗ್ಗೆ ವೇದವಾಕ್ಯ ಹೇಳುತ್ತೆ ಅಂದರೆ ಲಕ್ಷಣಯ ಹೇಳಬೇಕು. ಆದ್ದರಿಂದ ನೀವು ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿಯಲ್ಲಿ ಭಗವಂತನಲ್ಲಿ ಧರ್ಮಗಳಿಲ್ಲ ಅಂತಲೇ ಹೇಳೋದಾದರೂ ಕೂಡ ಭಾವಧರ್ಮಗಳಿಲ್ಲ ಅಂತ ಅರ್ಥ ಮಾಡಬೇಕು. ಅದು ಕೂಡ ಭಗವಂತನಲ್ಲಿ ಲಕ್ಷಣಯ ಭಾವಧರ್ಮಗಳಿಲ್ಲ ಅಂತ ನೀವು ಅರ್ಥ ಅಂತ ಹೇಳಬೇಕಾಗತ್ತೆ. ಆದರೆ ನಾವೇನು ಮಾಡ್ತೇವೆ? ಪರಸಂಕೋಚೆ. ಪರ ಅಂತಂದರೆ ದ್ವೈತವಾದಿಗಳು, ತತ್ವವಾದಿಗಳು. ಅವರೇನು ಸಂಕೋಚ ಮಾಡ್ತಾರೆ? ನಿರ್ಗುಣ ಅನ್ನೋದಕ್ಕೆ ಸತ್ವರಜಸ್ತಮೋ ಗುಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾದ ಅರ್ಥವನ್ನು ಹೇಳಿದ್ರೆ ಆವಾಗ ನಿರ್ಗುಣ ಶಬ್ದಕ್ಕೆ ಮುಖ್ಯಾರ್ಥವನ್ನೇ ನಾವು ಹೇಳದಂತೆ ಆಗ್ತಾ ಇದೆ. ಆದ್ದರಿಂದಾಗಿ ಮುಖ್ಯಾರ್ಥ ಲಾಭತಃ ನಿರ್ಗುಣ ಎಂಬತಕ್ಕಂಥ ಶಬ್ದಕ್ಕೆ ಸತ್ವ ರಜಸ್ತಮೋ ಗುಣರಹಿತ ಎಂಬುದಾಗಿ ಅರ್ಥವನ್ನು ಹೇಳಿದ್ರೆ ಮುಖ್ಯಾರ್ಥವನ್ನೇ ಸ್ವೀಕಾರ ಮಾಡದಂತೆ ಆಯಿತು. ಅದಕ್ಕೋಸ್ಕರ ಪರಸಂಕೋಚ ಶ್ರೇಯಾನ್, ನಾವು ಹೇಳುವ ರೀತಿಯಲ್ಲಿ ಭಗವಂತನಲ್ಲಿ ತ್ರಿಗುಣಗಳಿಲ್ಲ ಎಂಬತಕ್ಕಂತಹ ನಿರ್ಗುಣ ಶಬ್ದದ ಅರ್ಥ ಅಂತ ಹೇಳ್ತಕ್ಕಂಥದ್ದೇ ಶ್ರೇಷ್ಠ. ಸಂಕೋಚೆ ನಿರ್ಗುಣ ಎಂಬತಕ್ಕಂಥ ಶಬ್ದಕ್ಕೆ ಅರ್ಥ ಸಂಕೋಚವನ್ನು ಮಾಡುವುದಾದರೆ, ಅಂದರೆ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿಯಲ್ಲಿ ಭಾವರೂಪವಾಗಿರ್ತಕ್ಕಂತಹ ಧರ್ಮ ಎಂಬತಕ್ಕಂಥದ್ದು ಇಲ್ಲ ಅಂತ ಈ ರೀತಿಯಲ್ಲಿ ಅರ್ಥವನ್ನು ಮಾಡಬೇಕು.
ಅಂದರೆ ಶ್ರುತಿಗೆ ನೀವು ಅರ್ಥ ಸಂಕೋಚವನ್ನು ಮಾಡ್ತೀರಾ ಅಂತಾದರೆ ಮುಖ್ಯಾರ್ಥ ಲಾಭತಃ ಮುಖ್ಯ ಶಕ್ತಿವೃತ್ತಿಯಿಂದಲೇ ಅರ್ಥವನ್ನು ಹೇಳಲಿಕ್ಕೆ ಬರೋದರಿಂದ ಪರಸಂಕೋಚ ತತ್ವವಾದಿಗಳು ಹೇಳ್ತಕ್ಕಂತಹ ತ್ರಿಗುಣ ಇಲ್ಲ ಎಂಬತಕ್ಕಂತಹ ಅರ್ಥವೇ ಶ್ರೇಯಾನ್ ಶ್ರೇಷ್ಠವಾದದ್ದು. ಸಂಕೋಚೆ ನಿರ್ಗುಣ ಶಬ್ದಕ್ಕೆ ಅರ್ಥ ಸಂಕೋಚನವನ್ನು ಮಾಡುವುದಾದರೆ, ನಿರ್ಗುಣ ಅಂತಂದರೆ ಅವರು ಕೂಡ ಸರ್ವಥಾ ಗುಣ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ? ಅಭಾವರೂಪವಾದ ಧರ್ಮವನ್ನು ಒಪ್ಪಿದ್ದಾರೆ. ಹಾಗಾದರೆ ಭಾವರೂಪವಾದ ಧರ್ಮ ಇಲ್ಲ ಅಂತ ಅವರು ಅರ್ಥ ಮಾಡಬೇಕು. ಹಾಗೆ ನೇಹನಾನಾಸ್ತಿ ಕಿಂಚನ ಎಂಬಲ್ಲಿಯೂ ಕೂಡ ಇದೇ ಅರ್ಥವನ್ನು ಮಾಡಬೇಕು. ಹೀಗೆ ಅರ್ಥ ಸಂಕೋಚನವನ್ನು ಮಾಡೋದಾದರೆ ಮುಖ್ಯಾರ್ಥ ಲಾಭತಃ ಶಕ್ತಿವೃತ್ತಿಯಿಂದ ಅರ್ಥವನ್ನು ಹೇಳಲಿಕ್ಕೆ ಬರೋದರಿಂದಾಗಿ ಪರಸಂಕೋಚ ತತ್ವವಾದಿಗಳು ಹೇಳ್ತಕ್ಕಂತಹ ತ್ರಿಗುಣರಹಿತನು ಎಂಬತಕ್ಕಂತಹ ಅರ್ಥವೇ ಸ್ವೀಕಾರ ಮಾಡ್ತಕ್ಕಂಥದ್ದು ಶ್ರೇಯಾನ್, ಅದು ಯೋಗ್ಯವಾದದ್ದು, ಶ್ರೇಷ್ಠವಾದದ್ದು. ಸಂಕೋಚೆ ಭಾವಗುಣ ಮಾತ್ರ ನಿಷೇಧ ರೂಪೇ ಅಂತ. ನಿರ್ಗುಣ ಅನ್ನೋದಕ್ಕೇನರ್ಥ? ಭಾವರೂಪವಾದ ಗುಣಗಳು ಇಲ್ಲ ಎಂಬುದಾಗಿ ಈ ಅರ್ಥವನ್ನು ಹೇಳೋದು ಅಂತಾದರೆ ಆಗ ಪರಸಂಕೋಚ ಅಂದರೆ ತತ್ವವಾದ್ಯುಕ್ತ ಗುಣತ್ರಯ ನಿಷೇಧ ರೂಪ. ತತ್ವವಾದಿಗಳು ದ್ವೈತಿಗಳು ಅವರು ಹೇಳಿರ್ತಕ್ಕಂತಹ ಸತ್ವರಜಸ್ತಮೋ ತ್ರಿಗುಣಗಳು ಇಲ್ಲ ಎಂಬುದಾಗಿ ಏನು ಅರ್ಥವನ್ನು ಹೇಳ್ತಾ ಇದ್ದಾರೆ. ಇದು ಮುಖ್ಯಾರ್ಥ ಲಾಭತಃ ಅಂದರೆ ಮುಖ್ಯವೃತ್ತಿ ಲಭ್ಯಾರ್ಥ ಲಾಭತಃ. ಮುಖ್ಯವೃತ್ತಿ ಶಕ್ತಿವೃತ್ತಿ, ಶಕ್ತಿವೃತ್ತಿಯಿಂದ ಏನು ಅರ್ಥ ತಿಳಿದು ಬರ್ತಾ ಇದೆಯೋ ಅದನ್ನು ಸ್ವೀಕಾರ ಮಾಡೋದರಿಂದಾಗಿ. ಯಾಕೆ? ಅಖಂಡಾರ್ಥವಾದಿನ ಪರೇಣ ಲಾಕ್ಷಣಿಕಾರ್ಥತ್ವ ಕಥನಾತ್ ತದಲಾಭ ಇತಿ ಭಾವ. ಯಾರು ವೇದಗಳು ಅಖಂಡಾರ್ಥವನ್ನು ಹೇಳ್ತಾ ಇದೆ ಎಂಬುದು, ಅಖಂಡಾರ್ಥದಲ್ಲಿ ತಾತ್ಪರ್ಯ ಉಳ್ಳದಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೋ ಅವರ ಮತ ಪ್ರಕಾರ ಭಗವಂತ ನಿರ್ಗುಣ, ಅವನು ಭಾವರೂಪವಾಗಿರ್ತಕ್ಕಂತಹ ಗುಣರಹಿತ ಎಂಬುದನ್ನು ಕೂಡ ಯಾವ ರೀತಿಯಲ್ಲಿ ಹೇಳ್ತಾರೆ? ಇದು ಲಾಕ್ಷಣಿಕಾರ್ಥ ಅಂತ ಹೇಳ್ತಾರೆ. ಶಕ್ತಿವೃತ್ತಿಯಿಂದ ಆ ಅರ್ಥ ಭಗವಂತನನ್ನು ಹೇಳಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಲಾಕ್ಷಣಿಕವಾಗಿರ್ತಕ್ಕಂತಹ ಅರ್ಥವನ್ನು ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಮುಖ್ಯವೃತ್ತಿಯಿಂದ ಅರ್ಥವನ್ನು ಹೇಳದಂತೆ ಆಗಲಿಲ್ಲ. ನಾವು ಮುಖ್ಯವೃತ್ತಿಯಿಂದಲೇ ನಿರ್ಗುಣ ಎಂಬತಕ್ಕಂಥ ಶಬ್ದಕ್ಕೆ ಗುಣತ್ರಯರಹಿತ ಅಂತ ಹೇಳ್ತಾ ಇದ್ದೇವೆ. ಆದ್ದರಿಂದ ನಾವು ಹೇಳುವಂಥ ಅರ್ಥವೇ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದದ್ದು. ಕಪಿಂಜಲಾಧಿಕರಣ ನ್ಯಾಯಾನುಸರಣಾದಪಿ ಅನಂತಸುಗುಣಚ್ಛೇದಾತ್ ತ್ರಿಗುಣಚ್ಛೇದನಂ ವರಂ. ಮೀಮಾಂಸದಲ್ಲಿ ಜೈಮಿನಿ ಸೂತ್ರಗಳಲ್ಲಿ ಅಲ್ಲಿಯೂ ಅಧಿಕರಣ ಅಂತಿದೆ. ಅದರಲ್ಲಿ ಒಂದು ಕಪಿಂಜಲಾಧಿಕರಣ ಅಂತಿದೆ. ಕಪಿಂಜಲಾನ ಆಲಭೇತ ಅಂತ ಒಂದು ವೇದ ಮಂತ್ರ. ಕಪಿಂಜಲ ಅಂತ ಒಂದು ಪ್ರಾಣಿ, ಅವುದನ್ನು ಯಜ್ಞದಲ್ಲಿ ಆಹುತಿಯನ್ನು ಕೊಡಬೇಕು ಅಂತ. ಇಲ್ಲಿ ಕಪಿಂಜಲಾನಂತ ಬಹುವಚನ ಇದೆ. ಆ ಬಹುವಚನ ಇರೋದರಿಂದ ಎಷ್ಟು ಪ್ರಾಣಿಗಳನ್ನು ಆ ಹೋಮದಲ್ಲಿ ವಿನಿಯೋಗ ಮಾಡಬೇಕು ಅಂತ. ಅದಕ್ಕೆ ಬಹುವಚನ ಇರೋದರಿಂದ 100 ಆಗ್ಬೋದು. ಅದಕ್ಕೇನು ಅರ್ಥ ಮಾಡ್ತಾರೆ ಅಂತಂದರೆ, ಬಹುವಚನ ಇದೆ, ಆದರೆ ಶ್ರುತಿಯೇ ಮಾಹಿಂಸ್ಯಾ ಸರ್ವಭೂತಾನಿ ಅಂತ ಹೇಳ್ತಾ ಇದೆ. ಹಾಗಾದರೆ ಹಿಂಸೆ ಮಾಡಬಾರ್ದು ಅಂತ ಹೇಳ್ತಾ ಇದೆ. ಇಲ್ಲಿ ಕಪಿಂಜಲ ಆಲಭನ ಎಂಬತಕ್ಕಂಥದ್ದನ್ನು ಹೇಳ್ತಾ ಇದೆ. ಬಹುವಚನ ಕೂಡಿಸ್ಬೇಕು. ಅದಕ್ಕೇನು ಮಾಡ್ತಾರೆ ಅಂತಂದರೆ, ಬಹುವಚನ ಇದೆ, ಅದಕ್ಕೋಸ್ಕರ ಬಹುವಚನ ಕೂಡಬೇಕು ಎಂಬುದಾಗಿ 3 ಕಪಿಂಜಲಗಳನ್ನು ಅಲ್ಲಿ ವಿನಿಯೋಗ ಮಾಡಬೇಕು ಎಂಬುದಾಗಿ ಅರ್ಥ ಮಾಡ್ತಾರೆ. ಹೇಗೆ ಅನೇಕ ಕಪಿಂಜಲಗಳನ್ನು ಆಲಭನ ಮಾಡಬೇಕು ಅಂತ ಅಲ್ಲಿ ಬಹುವಚನದಿಂದ ತಿಳಿದು ಬಂದರೂ ಕೂಡ ಕೊನೆಯಲ್ಲಿ ಏನು ಮಾಡ್ತಾರೆ, 3 ಅಂತ ಆ ಕಪಿಂಜಲಾಧಿಕರಣದಲ್ಲಿ ಹೆಚ್ಚಿನ ಹಿಂಸೆ ಎಂಬತಕ್ಕಂಥದ್ದು ಆಗಬಾರ್ದು. ಆದರೆ ಬಹುವಚನ ಶ್ರುತ್ಯುಕ್ತವಾದದ್ದು ಒಪ್ಪಲೇಬೇಕು. ಅದಕ್ಕೋಸ್ಕರ ಅಲ್ಲಿ 3 ಬಹುವಚನ, ಏಕವಚನ, ದ್ವಿವಚನ, ಬಹುವಚನ 3ಕ್ಕಿಂತ ಮೇಲೆ ಇದ್ರಲ್ಲ ಬಹುವಚನ. ಹಾಗಾದರೆ 3 ಕಪಿಂಜಲಗಳನ್ನು ಆಲಭನ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕೂಡ ನಿರ್ಗುಣ ಅಂತ ಶ್ರುತಿ ಹೇಳ್ತಾ ಇದೆ. ನಿರ್ಗುಣ ಅನ್ನೋದಕ್ಕೆ ಈಗ ಎಲ್ಲ ಗುಣಗಳಿಲ್ಲ ಅಂತಲೂ ಹೇಳ್ಬೋದು, ಅಥವಾ 3 ಗುಣಗಳಿಲ್ಲ ಅಂತಲೂ ಹೇಳ್ಬೋದು. ಹೇಗೆ ಎಲ್ಲಗಳನ್ನು ಹಿಂಸೆ ಮಾಡಿದರೆ ಅದು ವೇದದ ತಾತ್ಪರ್ಯ ಅಲ್ಲವೋ, ಹಾಗೆ ಭಗವಂತನಲ್ಲಿ ಎಲ್ಲ ಗುಣಗಳಿಲ್ಲ ಅಂತಂದರೆ ಆ ಕಪಿಂಜಲ ಅನೇಕ ಅದನ್ನು ಹಿಂಸೆ ಮಾಡಿದ ಹಾಗೆ ಭಗವಂತನ ಗುಣಗಳನ್ನು ಹಿಂಸೆ ಮಾಡದಂತೆ ಆಯಿತು.
ಅದರ ಅಪೇಕ್ಷೆಯ ಹೇಗೆ 3 ಕಪಿಂಜಲಗಳನ್ನು ಅಲ್ಲಿ ಯಜ್ಞದಲ್ಲಿ ವಿನಿಯೋಗ ಮಾಡಬೇಕು ಅಂತಿದೆಯೋ ಹಾಗೆ ನಿರ್ಗುಣ ಅಂತ ಹೇಳೋದ್ರಿಂದ ತ್ರಿಗುಣಗಳು ಭಗವಂತನಲ್ಲಿ ಇಲ್ಲ ಅಂತ ಹೇಳ್ತಕ್ಕಂಥದ್ದೇ ಯೋಗ್ಯವಾಗಿದೆ ಅಂತ. ಕಪಿಂಜಲ ಅಂತ ಒಂದು ಪ್ರಾಣಿ, ಇದು ಯಾವುದು ಅಂತ ಗೊತ್ತಿಲ್ಲ. ಕಪಿಂಜಲ ಅಂತ ಒಂದು ಪಕ್ಷಿ. ಹಾಂ ಹಾಂ ಕಪಿರಿವ ಜವತೆ ವೇಗೇನ ಗಚ್ಚತಿ. ಶಬ್ದಂ ಪಿಂಜತಿ ಕಪಿವತ್ ಪಿಂಜಲೋವ. ಈಶತ್ ಪಿಂಗಲವರ್ಣ ಹರಿತಾಲವರ್ಣ ಅಂತ ಹೇಳ್ತಾರೆ. ಚಾತಕ ಪಕ್ಷಿ ಅಂತಲೂ ಹೇಳ್ತಾರೆ. ಚಾತಕ ಪಕ್ಷಿ ಅಂತ ಕಪಿಂಜಲ ಅಂದರೆ ಪಕ್ಷಿ ವಿಶೇಷ ಅಂತಲೂ ಹೇಳ್ತಾರೆ. ಚಾತಕ ಪಕ್ಷಿ ಅಂತ ಹೇಳ್ಬೋದು. ಕಪಿಂಜಲಾಧಿಕರಣ ನ್ಯಾಯಾನುಸರಣಾದ್ ಅಪಿ. ಕಪಿಂಜಲಾಧಿಕರಣದಲ್ಲಿ ಹೇಳಿರುವಂತಹ ನಿಯಮವನ್ನು ಪಾಲನೆ ಮಾಡುವುದರಿಂದಲೂ ಸುಗುಣಚ್ಛೇದಾತ್ ಅನಂತವಾದ ಕಲ್ಯಾಣ ಗುಣಗಳು ಇಲ್ಲ ಅಂತ ಹೇಳುವುದಕ್ಕಿಂತ ತ್ರಿಗುಣಚ್ಛೇದನಂ ಸತ್ವರಜಸ್ತಮೋ ಗುಣಗಳು ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥದ್ದು ವರಂ ಶ್ರೇಷ್ಠವಾದದ್ದು. ಕಪಿಂಜಲ ಅಧಿಕರಣ ನ್ಯಾಯಾನುಸರಣಾದಪಿ. ಕಪಿಂಜಲ ಅಧಿಕರಣದ ನಿಯಮವನ್ನು ಅನುಸರಣೆ ಮಾಡುವುದರಿಂದಲೂ ಅನೇಕ ಸುಗುಣಚ್ಛೇದಾತ್ ಅನೇಕ ಕಲ್ಯಾಣ ಗುಣಗಳನ್ನು ಇಲ್ಲ ಅಂತ ಹೇಳುವುದಕ್ಕಿಂತ ತ್ರಿಗುಣಚ್ಛೇದನಂ 3 ಗುಣಗಳು ಸತ್ವರಜಸ್ತಮೋ ಗುಣಗಳು ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥದ್ದು ವರಂ ಶ್ರೇಷ್ಠವೇ ಆಗಿದೆ. ಕಪಿಂಜಲಾಧಿಕರಣ ನ್ಯಾಯಾನುಸರಣಾತ್ ಕಪಿಂಜಲಾನ್ ಆಲಭೇತ ಇತ್ಯತ್ರ ಬಹುತ್ವಾರ್ಥಕ ವಿಭಕ್ತ್ಯಂತ ಕಪಿಂಜಲ ಪದಸ್ಯ ಶತಸಂಖ್ಯಾಕ ಕಪಿಂಜಲ ಪಕ್ಷಿಪರತ್ವ ಸಂಭವೇಪಿ ಅಂತ. ಕಪಿಂಜಲಾನ್ ಆಲಭೇತ ಅಂತ ಶ್ರುತಿವಾಕ್ಯ. ಅಲ್ಲಿ ಬಹುವಚನ ಇದೆ. ಆ ಬಹುವಚನವನ್ನು ಹೇಳ್ತಕ್ಕಂಥ ಬಹುವಚನ ಇರುವಂಥ ಶಬ್ದ ಕಪಿಂಜಲಾನ್ ಅಂತ. ಹಾಗಾದರೆ ಕಪಿಂಜಲಾನ್ ಅಂತ ಬಹುವಚನ ಇರೋದರಿಂದ ಎಷ್ಟು ಪಕ್ಷಿಗಳನ್ನು ನಾವು ಅಲ್ಲಿ ವಿನಿಯೋಗ ಮಾಡಬೇಕು ಅಂತಂದರೆ ಶತಸಂಖ್ಯಾಕ 100 ಪಕ್ಷಿಗಳನ್ನು ಕೂಡ ಬಹುವಚನ ಇರೋದರಿಂದ ಅದು ಹೆಚ್ಚು ಎಷ್ಟು ಬೇಕಾದರೂ ಮಾಡಬಹುದು. ಆದರೆ ಬಹುಹಿಂಸಾ ಸಂಭವೇನ ಅನೇಕ ಪಕ್ಷಿಗಳನ್ನು ನಾವು ವಿನಿಯೋಗ ಮಾಡಿದರೆ ಅದರಿಂದ ಅನೇಕ ಪಕ್ಷಿಗಳ ಹಿಂಸೆ ಅದು ಉಂಟಾಗುತ್ತೆ. ಅದಕ್ಕೋಸ್ಕರ ತ್ರಿತ್ವೇ, ಅದಕ್ಕೆ 3 ಬಹುವಚನ ಇರೋದ್ರಿಂದ ಬಹುವಚನ ಕೂಡಬೇಕು. 2 ಅಲ್ಲ, 1 ಅಲ್ಲ, ಬಹುವಚನ ಕೂಡಲ್ಲ. ಅದಕ್ಕೋಸ್ಕರ 3 ಎಂಬತಕ್ಕಂಥದ್ದು ತ್ರಿತ್ವೇ ಪರ್ಯವಸಾನ ಕರಣನ್ಯಾಯ ಅನುಸರಣಾತ್. ಅದು ಯಾವ ರೀತಿಯಲ್ಲಿ 3 ಪಕ್ಷಿಗಳನ್ನು ವಿನಿಯೋಗ ಮಾಡಬೇಕು ಅಂತ ಅರ್ಥ ಮಾಡ್ತಾರೋ ಹಾಗೆ ನಿರ್ಗುಣ ಅಂತ ಹೇಳಿದಾಗ ಸರ್ವಗುಣ ಇಲ್ಲ ಅಂತ ಹೇಳಿಬಿಟ್ರೆ ಎಲ್ಲ ಗುಣಗಳನ್ನು ಛೇದ ಮಾಡಿದಂತೆ ಆಯಿತು. ತದಪೇಕ್ಷೆಯ ನಿರ್ಗುಣ ಅನ್ನೋದಕ್ಕೆ ಪ್ರಾಕೃತ ತ್ರಿಗುಣರಹಿತ ಅಂತ ಹೇಳಿದ್ರೆ 3 ಗುಣ ಇಲ್ಲ ಅಂತ ಹೇಳೋದ್ರಿಂದಾಗಿ ನಾವು ಕಪಿಂಜಲಾಧಿಕರಣ ನ್ಯಾಯವನ್ನು ಅನುಸರಣೆ ಮಾಡಿದಂತೆ ಆಗುತ್ತೆ. ಕಿಂಚ ನಿರ್ಗುಣತಾಂ ಸ್ವಾರ್ಥಂ ಕ್ಷಿಪಂತೀಂ ಸಗುಣಶ್ರುತಿ ಅಬಾಧ್ಯಸ್ವಾರ್ಥವರ್ಗೇಣ ಕಪೋಲೆ ತಾಡಯಿಷ್ಯತಿ. ನಿಮಗೆ ಭಗವಂತ ನಿರ್ಗುಣ ಅಂತ ಹೇಳಲಿಕ್ಕೆ ಒಂದು ಶ್ರುತಿ, ಕೇವಲೋ ನಿರ್ಗುಣಶ್ಚ ಅಂತ ಒಂದು ಶ್ರುತಿ. ಆದರೆ ನಿರ್ಗುಣತಾಂ ಸ್ವಾರ್ಥಂ ಕ್ಷಿಪಂತೀಂ ಸಗುಣಶ್ರುತಿ ಅಂತ ಈ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಅದು ತನ್ನ ಅರ್ಥ ಅವನು ನಿರ್ಗುಣ ಅನ್ನೋದನ್ನೇ ಅದು ನಾಶ ಮಾಡುತ್ತೆ. ಯಾಕೆ? ಅವನಲ್ಲಿ ನಿರ್ಗುಣತ್ವ ಎಂಬತಕ್ಕಂಥದ್ದಿದೆ ಅಂದರೆ ಅವನು ನಿರ್ಗುಣ ಅಲ್ಲ ಅಂತ ಆಯಿತು. ನಿರ್ಗುಣತ್ವ ಧರ್ಮ ಬಂತು ಅಂತಾದರೆ ಅವನು ನಿರ್ಗುಣ ಅಲ್ಲ ಅಂತ ಆಯಿತು. ಆದ್ದರಿಂದ ತನ್ನ ಅರ್ಥವಾದ ನಿರ್ಗುಣ ಗುಣರಾಹಿತ್ಯ ಅದನ್ನೇ ನಿಷೇಧ ಮಾಡ್ತಾ ಇದೆ ನಿರ್ಗುಣ ಶ್ರುತಿ. ಅವನಲ್ಲಿ ಗುಣರಾಹಿತ್ಯ ಎಂಬತಕ್ಕಂಥದ್ದು ಇಲ್ಲ ಅಂತಲೂ ಹೇಳಿಬಿಡುತ್ತೆ.
ಅಂದರೆ ನಿರ್ಗುಣತ್ವ ಎಂಬತಕ್ಕಂಥದ್ದು ಇಲ್ಲ ಅಂತ ಹೇಳುತ್ತೆ. ಯಾಕೆ ನಿರ್ಗುಣ ಅಂತ ಹೇಳಿದೆ, ನಿರ್ಗುಣತ್ವ ಬಂತು, ನಿರ್ಗುಣತ್ವ ಧರ್ಮ ಬಂತು ಅಂತಾದರೆ ನಿರ್ಗುಣ ಅಲ್ಲ ಅಂತ ಆಯಿತು. ಇಂತಹ ಶ್ರುತಿ ಇದೆಯಲ್ಲ, ಈ ಶ್ರುತಿಯನ್ನು ಸಗುಣ ಶ್ರುತಿ ಇದೆ. ಭಗವಂತನಲ್ಲಿ ಜ್ಞಾನಾನಂದಾದಿ ಗುಣಗಳನ್ನು ಹೇಳ್ತಕ್ಕಂತಹ ಅನೇಕ ಶ್ರುತಿಗಳಿದೆ. ಅದೇನು ಮಾಡುತ್ತೆ? ಅಬಾಧ್ಯ ಸ್ವಾರ್ಥವರ್ಗೇಣ ಅಂತ. ಅದು ಏನು ಅರ್ಥವನ್ನು ಪ್ರತಿಪಾದನೆ ಮಾಡುತ್ತಾ ಇದೆ, ಅದಕ್ಕೆ ಬಾಧ ಇಲ್ಲ. ಈ ಸಗುಣ ಶ್ರುತಿ ಇದೆಯಲ್ಲ, ನಿರ್ಗುಣ ಶ್ರುತಿ ಇದೆಯಲ್ಲ, ಇದಕ್ಕೆ ಬಾಧ ಇದೆ. ನಿರ್ಗುಣ ಶಬ್ದಕ್ಕೇನರ್ಥ? ಗುಣ ಇಲ್ಲ ಅಂತ ಅರ್ಥ. ಆದರೆ ನಿರ್ಗುಣನಾಗಿದ್ದಾನೆಂದರೆ ಏನು ಬಂತು? ನಿರ್ಗುಣತ್ವ ಬಂತು. ಹಾಗಾದರೆ ನಿರ್ಗುಣ ಶಬ್ದ ಗುಣ ಇಲ್ಲ ಅಂತ ಹೇಳುತ್ತೆ. ಆದರೆ ನಿರ್ಗುಣತ್ವ ಧರ್ಮ ಬಂದಿದ್ದರಿಂದ ಅಲ್ಲಿ ಗುಣ ಇದೆ ಅಂತ ಹೇಳುತ್ತೆ. ಗುಣ ಇಲ್ಲ, ಗುಣ ಇದೆ. ಹಾಗಾದರೆ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಏನು ಅರ್ಥವನ್ನು ಹೇಳ್ತಾ ಇದೆಯೋ ಅದು ಆ ನಿರ್ಗುಣತ್ವದಿಂದಲೇ ಬಾಧಿತವಾಗುತ್ತೆ. ಆದ್ದರಿಂದಾಗಿ ಆ ನಿರ್ಗುಣ ಶ್ರುತಿ ಬಾಧ್ಯವಾದ ಅರ್ಥವನ್ನು ನಿರೂಪಣೆ ಮಾಡ್ತಾ ಇದೆ. ಆದರೆ ಸಗುಣ ಶ್ರುತಿ ಇದೆಯಲ್ಲ, ಅದು ಭಗವಂತನಲ್ಲಿ ಜ್ಞಾನಾನಂದಾದಿ ಗುಣಗಳನ್ನು ಹೇಳುತ್ತೆ. ಜ್ಞಾನಾನಂದಾದಿ ಗುಣಗಳನ್ನು ಹೇಳಿದ್ರಿಂದ ಆ ಅರ್ಥವು ಬಾಧಿತ ಆಗುತ್ತಾ? ಇಲ್ಲ. ಅದು ಅಬಾಧ್ಯವಾಗಿರ್ತಕ್ಕಂತಹ ಅರ್ಥವನ್ನು ನಿರೂಪಣೆ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಅದು ಪ್ರಬಲವಾಗಿದೆ. ಅಂತಹ ಅನೇಕ ಶ್ರುತಿಗಳಿದೆ. ಅಂದ ಪ್ರಬಲವಾದ ಅಬಾಧ್ಯವಾಗಿರ್ತಕ್ಕಂತಹ ಅರ್ಥವನ್ನು ಹೇಳ್ತಕ್ಕಂತಹ ಯಾವ ಸಗುಣ ಶ್ರುತಿ ಇದೆಯಲ್ಲ, ಕಪಾಲೇ ತಾಡಯಿಷ್ಯತಿ, ಆ ನಿರ್ಗುಣ ಶ್ರುತಿಗೆ ಕಪಾಳಕ್ಕೆ ಹೊಡೆಯುತ್ತೆ. ಅಂದರೆ ಆ ನಿರ್ಗುಣ ಶ್ರುತಿಯಿಂದ ತಿಳಿದು ಬರುವಂಥ ಅರ್ಥವನ್ನು ಒಪ್ಪಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಕಿಂಚ ಅಲ್ಲದೆ ಸ್ವಾರ್ಥಂ ತನ್ನ ಅರ್ಥವಾದ ನಿರ್ಗುಣತಾಂ ಗುಣ ಇಲ್ಲ ಎಂಬತಕ್ಕಂಥದ್ದನ್ನು ಕ್ಷಿಪಂತೀಂ ನಾಶ ಮಾಡುವಂತಹ ನಿಷೇಧ ಮಾಡುವಂತಹ ನಿರ್ಗುಣ ಶ್ರುತಿಯನ್ನು ಸಗುಣಶ್ರುತಿ ಅಬಾಧ್ಯ ಸ್ವಾರ್ಥವರ್ಗೇಣ ಬಲಿಷ್ಠವಾದ ತನ್ನ ಅರ್ಥವನ್ನು ನಿರೂಪಣೆ ಮಾಡುವ ಶ್ರುತಿಗಳ ಜೊತೆಯಲ್ಲಿ ಸಗುಣಶ್ರುತಿಯು ಗುಣವುಳ್ಳವನು ಎಂಬುದಾಗಿ ಹೇಳತಕ್ಕಂಥ ಶ್ರುತಿಯು ಕಪೋಲೆ ಕಪಾಳದಲ್ಲಿ ತಾಡಯಿಷ್ಯತಿ ಹೊಡೆಯುತ್ತದೆ, ಅಂದರೆ ಅದನ್ನು ಬಾಧಿಸುತ್ತದೆ ಅಂತ ಅರ್ಥ. ಎಲ್ಲಿ? ಹೌದು. ಅಂದರೆ ನೀವು ಸರ್ವಥಾ ನಿರ್ಗುಣ ಅಂತ ಹೇಳಿದ್ರೆ ಹೊಡೆಯುತ್ತೆ, ತ್ರಿಗುಣರಹಿತ ಅಂದರೆ ರಕ್ಷಣೆ ಮಾಡುತ್ತೆ. ಅದೇ ಯಾವುದು ಬಾಧ್ಯ? ಯಾವುದರಿಂದ ಬಾಧ್ಯ? ಯಾವುದರಿಂದ ಬಾಧ್ಯ? ನಿರ್ಗುಣ ಎಂಬತಕ್ಕಂಥದ್ದಿಂದಲೇ ಬಾಧ್ಯ. ನಿರ್ಗುಣತ್ವ ಶ್ರುತಿ ಇದೆಯಲ್ಲ, ನಿರ್ಗುಣ ಎಂಬತಕ್ಕಂಥ ನಿರ್ಗುಣ ಅಂತ ಹೇಳುವಂತಹ ಶ್ರುತಿಯಿಂದಲೇ ಬಾಧ್ಯ. ಅಂತಹ ಅದು ದುರ್ಬಲ ಆಯಿತು, ಅದು ಅತತ್ವವೇದಕ ಆಯಿತು. ಅವರು ಹೇಳೋದು, ಯಾರು ಹೇಳೋದು ಅದನ್ನು? ಹಾಂ, ಶ್ರುತಿ ಹೌದು. ಯಾವ ಅರ್ಥ ಹೇಳಿದ್ರೆ ಶ್ರುತಿ ವಿರೋಧ ಬರುತ್ತೆ, ಯಾವ ಅರ್ಥ ಹೇಳಿದ್ರೆ ಶ್ರುತಿ ವಿರೋಧ ಬರುತ್ತೆ. ಹಾಂ, ಅದನ್ನು ನಾವು ಹೇಳ್ತೀವಿ. ಹೌದು ಹೌದು. ಹಾಂ, ಕಿಂಚ ಅಲ್ಲದೆ ಸ್ವಾರ್ಥಂ ತನ್ನ ಅರ್ಥವಾಗಿರ್ತಕ್ಕಂತಹ ನಿರ್ಗುಣತಾಂ ಗುಣರಹಿತನಾಗಿದ್ದಾನೆ ಎಂಬತಕ್ಕಂಥದ್ದನ್ನು ಕ್ಷಿಪಂತೀಂ ನಿಷೇಧಿಸುವಂತಹ ನಿರ್ಗುಣ ಶ್ರುತಿಯನ್ನು ಅಬಾಧ್ಯ ಸ್ವಾರ್ಥವರ್ಗೇಣ ಬಾಧ್ಯವಾಗದೇ ಇರುವಂತಹ ಬಲಿಷ್ಠವಾಗಿರತಕ್ಕಂತಹ ಗುಣವುಳ್ಳವನು ಎಂಬುದಾಗಿ ಪ್ರತಿಪಾದನೆ ಮಾಡತಕ್ಕಂತಹ ಶ್ರುತಿಗಳ ಸಹಾಯದಿಂದ, ಶ್ರುತಿಗಳ ಸಮುದಾಯದಿಂದ ಸಗುಣಶ್ರುತಿ ಗುಣವುಳ್ಳವನು ಎಂಬುದಾಗಿ ಹೇಳತಕ್ಕಂಥ ಶ್ರುತಿಯು ಕಪೋಲೆ ಕೆನ್ನೆಯಲ್ಲಿ ತಾಡಯಿಷ್ಯತಿ ಹೊಡೆಯುತ್ತದೆ. ಹಾಂ, ಸಗುಣ ಸತ್ಯಂ ಜ್ಞಾನಮನಂತಂ ಎಂಬತಕ್ಕಂಥ ಈ ಶ್ರುತಿ ಇದು ಸತ್ಯತ್ವವುಳ್ಳವನು ಮತ್ತು ಜ್ಞಾನತ್ವವುಳ್ಳವನು ಅಂತ ಹೇಳುತ್ತೆ. ಸತ್ಯಜ್ಞಾನಾದಿ ಗುಣವುಳ್ಳವನು ಅಂತ ಹೇಳಿದಾಗ ಇಲ್ಲಿಗ ಬಾಧ ಇದೆಯಾ? ಹೇಗೆ ನಿರ್ಗುಣ ಅಂತ ಹೇಳಿದಾಗ ಅವನಲ್ಲಿ ನಿರ್ಗುಣತ್ವ ಎಂಬತಕ್ಕಂತಹ ಧರ್ಮ ಬಂದಿರೋದ್ರಿಂದ ಅಲ್ಲಿ ವಿರೋಧ ಬಾಧ ಎಂಬತಕ್ಕಂಥದ್ದು ಬಂತು. ಹಾಗೆ ಸಗುಣ ಅಂತ ಹೇಳಿದಾಗ ಅಲ್ಲಿ ಗುಣ ಒಪ್ಪಿದ್ರಿಂದಾಗಿ ಬಾಧ ದೋಷ ಬರುತ್ತಾ? ಇಲ್ಲ. ಅದರಿಂದ ಅಬಾಧ್ಯವಾದ. ಯದಿ ಚ ನಿರ್ಗುಣಶ್ರುತಿ
ಸ್ವಾರ್ಥ ನಿರ್ಗುಣತ್ವಮಪಿ ನಿಷೇಧತಿ. ನಿರ್ಗುಣ ಅಂತ ಶ್ರುತಿ ಇದೆಯಲ್ಲ, ತನ್ನ ಅರ್ಥ ಗುಣರಹಿತ. ಗುಣರಹಿತ ಅಂದರೆ ನಿರ್ಗುಣತ್ವ. ನಿರ್ಗುಣತ್ವ ಎಂಬತಕ್ಕಂಥದ್ದನ್ನು ನಿಷೇಧ ಮಾಡುತ್ತೆ. ಏಕೆ ನಿರ್ಗುಣ ಅಂದಮೇಲೆ ನಿರ್ಗುಣತ್ವ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಿರ್ಗುಣ ಅಂತ ಹೇಳೋದು ನಿರ್ಗುಣತ್ವವನ್ನು ನಿಷೇಧ ಮಾಡೋದು. ಆದ್ದರಿಂದಾಗಿ ತದಾ ಅತತ್ವಾವೇದಕತ್ವೇನ, ಅದೇನಾಯಿತು, ಅತತ್ವಾವೇದಕ ಆಯಿತು. ಇಲ್ಲದೇ ಇರತಕ್ಕಂಥದ್ದನ್ನು ಹೇಳ್ತಾ ಇದೆ ಅಂತ ಆಯಿತು. ಮಿಥ್ಯಾಭೂತವಾದಂಥ ವಿಷಯವನ್ನು ಹೇಳ್ತಾ ಇದೆ ಅಂತ ಆಯಿತು. ಆದ್ದರಿಂದಾಗಿ ದುರ್ಬಲತ್ವ, ಅದು ದುರ್ಬಲ ಆಯಿತು. ತತ್ವಾವೇದಕತೆಯ ಪ್ರಬಲ ಸಗುಣಶ್ರುತ್ಯ ಏವ ಬಾಧ್ಯ. ಅದರಿಂದ ಯಾವ ಸಗುಣಶ್ರುತಿ ಇದೆಯಲ್ಲ ಅದು ತತ್ವಾವೇದಕ, ನಿರ್ಗುಣಶ್ರುತಿ ಅತತ್ವಾವೇದಕ, ಅಂದರೆ ದುರ್ಬಲ ಆಯಿತು. ದುರ್ಬಲವಾದಂತಹ ಅತತ್ವಾವೇದಕವಾದ ಶ್ರುತಿ ನಿರ್ಗುಣಶ್ರುತಿ ಅದು ತತ್ವಾವೇದಕವಾದ ಪ್ರಬಲವಾದ ಸಗುಣಶ್ರುತಿಯಿಂದ ಬಾಧಿತವಾಗುತ್ತೆ. ತಾನು ಹೇಳುವ ಅರ್ಥ ಸರಿಯಲ್ಲ, ನಿರ್ಗುಣ ಅಂತ ಹೇಳೋದು, ನಿರ್ಗುಣ ಇಲ್ಲ ಅಂತ ಹೇಳೋದು, ನಿರ್ಗುಣತ್ವ ಧರ್ಮವನ್ನು ಹೇಳೋದು. ಅದರಿಂದಾಗಿ ಅದು ತನ್ನಲ್ಲಿ ತಾತ್ಪರ್ಯ ಇಲ್ಲ ಅಂತಾಯಿತು. ಅದು ಅತತ್ವಾವೇದಕ ಆಯಿತು. ಇಲ್ಲದೇ ಇರುವಂತಹ ವಿಷಯವನ್ನು ಹೇಳ್ತಕ್ಕಂಥದ್ದು, ಮಿಥ್ಯಾಭೂತವಾದ ವಿಷಯವನ್ನು ಹೇಳೋದು. ಹಾಂ, ಕಲ್ಪನಾಗೌರವ ಹೇಳಿಲ್ಲಲ್ಲ. ಯದ್ಯಭಾವೋಸ್ತಿ ಭಾವಸ್ಯಾಪಿ ಅಭಾವಾಭಾವತಾನ ಕಿಂ ಸರ್ವಂ ನಾಸ್ತೀತಿ ವದತಾಂ ಕಿಮಭಾವೋಪಿ ರಕ್ಷ್ಯತೆ. ಇನ್ನು ನಿರ್ಗುಣಶ್ರುತಿ ಇದೆಯಲ್ಲ, ಆ ನಿರ್ಗುಣಶ್ರುತಿ ಎಂಬತಕ್ಕಂಥದ್ದು ಅದು ಅಭಾವರೂಪವಾಗಿರ್ತಕ್ಕಂತಹ ಧರ್ಮವು ಪರಮಾತ್ಮನಲ್ಲಿ ಇದೆ ಅಂತ ಹೇಳುತ್ತೆ. ಭಾವರೂಪವಾದ ಧರ್ಮ ಎಂಬತಕ್ಕಂಥದ್ದು ಇಲ್ಲ, ಅಭಾವರೂಪವಾದ ಧರ್ಮವನ್ನು ಇದೆ ಅಂತ. ಯದಿ ಅಭಾವ ಅಸ್ತಿ, ಒಂದು ವೇಳೆ ನೀವು ಅಭಾವರೂಪವಾದ ಧರ್ಮ ಬ್ರಹ್ಮನಲ್ಲಿದೆ ಅಂತ ಹೇಳ್ತೀರಾ ಅಂತಾದರೆ ಆವಾಗ ಭಾವವೂ ಕೂಡ ಅದು ಅಭಾವರೂಪವೇ ಆಗಿದೆ. ಭಾವವೂ ಕೂಡ ಅಭಾವರೂಪವೇ ಆಗಿದೆ. ಯಾಕೆ? ಅತ್ರ ಪುಸ್ತಕಂ ಅಸ್ತಿ ಅಂತ ಹೇಳ್ತೇವೆ, ಅತ್ರ ಪುಸ್ತಕಾಭಾವ ನಾಸ್ತಿ. ಅತ್ರ ಪುಸ್ತಕಂ ಅಸ್ತಿ, ಅತ್ರ ಪುಸ್ತಕಾಭಾವ ನಾಸ್ತಿ. ಆದರೆ ಪುಸ್ತಕಾಭಾವದ ಅಭಾವರೂಪ ಯಾವುದು? ಪುಸ್ತಕ. ಹಾಗಾದರೆ ಭಾವವೂ ಕೂಡ ಏನಾಗಿದೆ? ಅಭಾವದ ಅಭಾವರೂಪ ಆಗಿದೆ. ಅಭಾವಾಭಾವತ ನ ಕಿಂ, ಭಾವವು ಅಭಾವಾಭಾವರೂಪ ಅಲ್ವೇನು? ಹಾಗೇ ಇದೆ. ಹಾಗಾದರೆ ಅಭಾವರೂಪವಾಗಿರ್ತಕ್ಕಂತಹ ಧರ್ಮ ಇದೆ ಅಂತಾದರೆ ಅಭಾವ ಅಭಾವರೂಪವಾದಂತಹ ಭಾವವು ಕೂಡ ಇದೆ ಅಂತಲೇ ಆಗುತ್ತೆ ಅಂತ. ಅಷ್ಟೇ ಅಲ್ಲ, ನೀವು ನೇಹನ ನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿಯಲ್ಲಿ ಸರ್ವಂ ನಾಸ್ತೀತಿ ವದತ, ಅದು ಕಿಂಚನ ನಾಸ್ತಿ, ಏನೂ ಇಲ್ಲ ಅಂತ ಹೇಳ್ತಾ ಇದೆ. ಹಾಗಾದರೆ ಏನೂ ಇಲ್ಲ ಅಂತ ಹೇಳ್ತಕ್ಕಂಥ ಶ್ರುತಿಯಲ್ಲಿ ಅಭಾವೋಪಿ ಕಿಂ ರಕ್ಷತೆ, ನೀವು ಅವನಲ್ಲಿ ಅಭಾವರೂಪವಾದದ್ದು ಇರ್ಬೋದು ಅಂತ ಯಾಕೆ ಹೇಳ್ತೀರಾ? ಅಲ್ಲಿ ಕಿಂಚನ ನಾಸ್ತಿ ಅಂತ ಶ್ರುತಿ ಹೇಳ್ತಾ ಇದೆ. ನೇಹನ ನಾಸ್ತಿ ಕಿಂಚನ ಎಂಬಲ್ಲಿ ಭಾವ ಇಲ್ಲ, ಅಭಾವ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾ ಇದೆ. ಏನೂ ಇಲ್ಲ ಅಂತ ಹೇಳಿದ ಮೇಲೆ ಅಭಾವರೂಪವಾಗಿರ್ತಕ್ಕಂಥ ಧರ್ಮ ಇದೆ ಅಂತಾದರೂ ಯಾಕೆ ನೀವು ಅದನ್ನು ಹೇಳ್ತೀರಾ? ಭಗವಂತನಲ್ಲಿ ಅಭಾವರೂಪವಾದ ಧರ್ಮ ಇದೆ ಅಂತ ಹೇಳಿ ಆ ಅಭಾವರೂಪವಾದ ಧರ್ಮವನ್ನು ರಕ್ಷಣೆ ಮಾಡ್ತಾ ಇದ್ದೀರಾ. ಅದು ಯಾಕೆ? ಕಿಂಚನ ಅಂತ ಶಬ್ದ ಇದೆ, ಏನೂ ಇಲ್ಲ ಅಂತ ಹೇಳಬೇಕು, ಅಭಾವರೂಪವಾದ ಧರ್ಮವೂ ಇಲ್ಲ ಅಂತಲೇ ಹೇಳಬೇಕು. ಯದಿ ಒಂದು ವೇಳೆ ಅಭಾವ ಅಸ್ತಿ, ಅಭಾವರೂಪವಾಗಿರ್ತಕ್ಕಂಥ ಧರ್ಮವು ಭಗವಂತನಲ್ಲಿ ಇರೋದಾದರೆ ಭಾವಸ್ಯಾಪಿ, ಭಾವವೂ ಕೂಡ ಅಭಾವಾಭಾವತಾನ ಕಿಂ, ಅಭಾವದ ಅಭಾವರೂಪ ಅಲ್ಲವೇನು? ಅದರಿಂದ ಭಾವವನ್ನು ಕೂಡ ಒಪ್ಪಬಹುದು. ಅಭಾವ ಇದೆ ಅಂತಂದರೆ ಭಾವವು ಅಭಾವಾಭಾವರೂಪ, ಆದ್ದರಿಂದಾಗಿ ಪುಸ್ತಕಾಭಾವಾಭಾವ ಪುಸ್ತಕ. ಹಾಗಾದರೆ ಭಗವಂತನಲ್ಲಿ ಅಭಾವರೂಪವಾದ ಧರ್ಮ ಇದೆ ಅಂತಂದರೆ ಭಾವವು ಕೂಡ ಅಭಾವಾಭಾವ ಆಗಿದೆ, ಅಭಾವರೂಪ ಆಯಿತು, ಒಪ್ಪಬೇಕಾಗುತ್ತೆ ಅಂತ ಒಂದು. ಆಮೇಲೆ ಸರ್ವಂ, ಎಲ್ಲವನ್ನೂ ನಾಸ್ತೀತಿ ವದತ, ಇಲ್ಲ ಎಂಬುದಾಗಿ ಹೇಳ್ತಕ್ಕಂತಹ ನೇಹನ ನಾಸ್ತಿ ಕಿಂಚನ ಎಂಬತಕ್ಕಂತಹ ಈ ಅಭಾವದಿಂದ ವದತ, ನಿನ್ನಿಂದ ಹೇಳುವಂತಹ ನಿನ್ನಿಂದ ಅಭಾವೋಪಿ, ಅಲ್ಲಿ ಏನೂ ಇಲ್ಲ ಅಂತ ಹೇಳದೇನೆ ಅಭಾವರೂಪವಾಗಿರ್ತಕ್ಕಂಥ ಧರ್ಮ ಇದೆ ಎಂಬುದಾಗಿ ಕಿಂ ರಕ್ಷತೆ, ಯಾಕೆ ಅಭಾವವು ರಕ್ಷಿಸಲ್ಪಡ್ತಾ ಇದೆ, ಅದನ್ನು ಯಾಕೆ ಸ್ವೀಕಾರ ಮಾಡ್ತೀಯಾ? ಯದಿ ಒಂದು ವೇಳೆ ಅಭಾವ, ಅಭಾವರೂಪವಾಗಿರ್ತಕ್ಕಂಥ ಧರ್ಮವು ಅಸ್ತಿ,
ಭಗವಂತನಲ್ಲಿ ಇದೆ ಅಂತ ಹೇಳೋದಾದರೆ ಭಾವಸ್ಯಾಪಿ ಭಾವಪದ ಧರ್ಮಗಳು ಕೂಡ ಅಭಾವಾಭಾವತಾ ಅಭಾವಾಭಾವ ರೂಪವು ನ ಕಿಂ ಅಲ್ಲವೇನು. ಆದ್ದರಿಂದ ಭಾವರೂಪವಾದ ಧರ್ಮವನ್ನು ಕೂಡ ಒಪ್ಪಬೇಕಾಗುತ್ತೆ. ಹಾಗೇ ಸರ್ವಂ ನಾಸ್ತಿ ಇತಿ ನೇಹನ ನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ಕಿಂಚನ ನಾಸ್ತಿ ಏನೂ ಇಲ್ಲ ಯಾವುದೂ ಇಲ್ಲ ಎಂಬುದಾಗಿ ಹೇಳ್ತಾ ಇದೆ. ಅಂತಹ ಶ್ರುತಿಯಿಂದ ವದತ ಅದಕ್ಕೆ ಅರ್ಥವನ್ನು ಹೇಳ್ತಕ್ಕಂಥ ನಿನ್ನಿಂದ ಅಭಾವೋಪಿ ಭಾವರೂಪವಾದ ಧರ್ಮ ಇಲ್ಲ ಅಭಾವರೂಪವಾದ ಧರ್ಮ ಇದೆ ಎಂಬುದಾಗಿ ಅಭಾವರೂಪವಾದ ಧರ್ಮವು ಕಿಂ ರಕ್ಷತೆ ಯಾಕೆ ರಕ್ಷಿಸಲ್ಪಡ್ತಾ ಇದೆ. ನಿರ್ಗುಣಶ್ರುತೇ ಅಭಾವರೂಪ ನಿರ್ಗುಣತ್ವ ಅನಿಷೇಧಕತ್ವೇ ದೂಷಣಾಂತರಂಚಾಹ ಅಂತ. ನಿರ್ಗುಣಶ್ರುತಿ ಇದೆಯಲ್ಲ ಅದು ಅಭಾವರೂಪ ನಿರ್ಗುಣತ್ವ. ಭಗವಂತನಲ್ಲಿ ಏನು ನಿರ್ಗುಣತ್ವ ಅಭಾವರೂಪವಾಗಿರ್ತಕ್ಕಂತಹ ಧರ್ಮ ಅದನ್ನು ಇಲ್ಲ ಅಂತ ಹೇಳ್ತಾ ಇದೆ. ಆ ಅಭಾವರೂಪವಾಗಿರ್ತಕ್ಕಂತಹ ನಿರ್ಗುಣತ್ವವನ್ನು ನಿಷೇಧ ಮಾಡೋದಿಲ್ಲ. ಅಭಾವರೂಪವಾದಂತಹ ನಿರ್ಗುಣತ್ವವನ್ನು ನಿಷೇಧ ಮಾಡೋದಿಲ್ಲ ಅನ್ನೋ ವಿಷಯದಲ್ಲಿ ಇನ್ನೊಂದು ದೋಷವನ್ನು ಹೇಳ್ತಾ ಇದ್ದಾರೆ. ಯದಿ ಅಂತಿದೆ ತರ್ಹಿ ಅಂತ ಇಟ್ಕೊಳ್ಬೇಕು. ತರ್ಹಿ ಇತಿ ಶೇಷಃ ಅಭಾವಾಭಾವ ಭಾವ ಏವ ಇತಿ ಆರ್ಯಾಣಾಂ ವಾಗುಕ್ತವಿಧಯ ವಾಕ್ ಉಕ್ತವಿಧಯ ಭಾವಸ್ಯಾಪಿ ಅಭಾವಾಭಾವತೆಯ ಸೋಪಿ ಅಂಗೀಕಾರ್ಯ ಇತಿ ಭಾವ ಅಂತ. ಅಭಾವದ ಅಭಾವವನ್ನು ಭಾವ ಎಂಬುದಾಗಿ ಆರ್ಯಾಣಾಂ ವಾಕ್ ಜ್ಞಾನಿಗಳು ಒಪ್ಪಿದ್ದಾರೆ. ಆದ್ದರಿಂದಾಗಿ ಹಿಂದೆ ಹೇಳಿದ ರೀತಿಯಲ್ಲಿ ಭಾವಸ್ಯಾಪಿ ಅಭಾವಾಭಾವತೆಯ ಅಭಾವಾಭಾವ ರೂಪವಾಗಿದೆ ಭಾವ. ಪುಸ್ತಕಾಭಾವಾಭಾವ ಇದೆ ಅಂದರೆ ಪುಸ್ತಕ ಇದೆ. ಹಾಗಾದರೆ ಪುಸ್ತಕವು ಪುಸ್ತಕಾಭಾವಾಭಾವ ರೂಪ ಆಗಿದೆ. ಆದ್ದರಿಂದ ಸೋಪಿ ಅಂಗೀಕಾರ್ಯ ಭಾವರೂಪವಾದ ಧರ್ಮವನ್ನು ಕೂಡ ಒಪ್ಪಬೇಕಾಗುತ್ತೆ. ಪ್ರಕಾರಾಂತರೇಣಾಪಿ ಭಾವಸ್ಯ ಅಂಗೀಕಾರ್ಯತ್ವ ಉಪಪಾದಯತಿ. ಇನ್ನೊಂದು ರೀತಿಯಲ್ಲಿ ಭಾವಧರ್ಮವನ್ನು ಒಪ್ಪಬೇಕು ಎಂಬುದಕ್ಕೆ ಅವರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ, ಕಾರಣವನ್ನು ಹೇಳ್ತಾ ಇದ್ದಾರೆ. ಸರ್ವಮಿತಿ ಸರ್ವಶಬ್ದ ಸಂಕೋಚೆ ಕಾರಣಾಭಾವಾದಿತ್ಯರ್ಥ ಅಂತ. ಕಿಂಚನ ಅಂತಿದೆ. ಕಿಂಚನ ಅಂದರೆ ಏನೂ ಇಲ್ಲ ಅಂತ, ಯಾವುದೂ ಇಲ್ಲ ಅಂತ. ಯಾವುದೂ ಇಲ್ಲ ಅನ್ನೋದನ್ನು ನೀವು ಸಂಕೋಚ ಮಾಡ್ತಿದ್ದೀರ. ಏನಿಲ್ಲ, ಭಾವ ಇಲ್ಲ, ಅಭಾವ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಇಲ್ಲ ಅಂತ. ಭಾವರೂಪವಾದ ಧರ್ಮ ಮಾತ್ರ ಇಲ್ಲ ಅಂತ ಕಿಂಚನ ಶಬ್ದಕ್ಕೆ ಅರ್ಥ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅರ್ಥ ಕಿಂಚನ ನಾಸ್ತಿ, ಕಿಂಚನ ಕೊಂಚ ಅಲ್ಲ, ಏನೂ ಇಲ್ಲ ಅಂತ ಅರ್ಥ. ಹಾಂ, ಕಿಂಚನ ನಾಸ್ತಿ ಅಂದರೆ ಏನೂ ಇಲ್ಲ. ಏನು ಅಂದರೆ ಎಲ್ಲ ಇಲ್ಲ ಅಂತ ಅರ್ಥ. ಮನೆಯಲ್ಲಿ ಏನೂ ಇಲ್ಲ ಅಂದರೆ ಏನರ್ಥ? ಎಲ್ಲ ಇಲ್ಲ ಅಂತ ಅರ್ಥ. ತಿನ್ಲಿಕ್ಕೆ ಬೇಕಾದ್ದು ಏನೂ ಇಲ್ಲ. ಹಾಗಾದರೆ ತಿನ್ನುವಂಥದ್ದು ಏನೇನಿದೆಯೋ ಅದೆಲ್ಲ ಇಲ್ಲ ಅಂತಲೇ ಅರ್ಥ. ಗೊತ್ತಾನೆ? ಇಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಯಾರೂ ಇಲ್ಲ ಅಂತಂದರೆ ಹಾಗೆ ಎಲ್ಲರೂ ಇಲ್ಲ ಅಂತಲೂ ಅರ್ಥ. ಹಾಗೆ ಅರ್ಥ. ಹೌದು ಹೌದು, ಅದನ್ನು ಹೇಳ್ತಾರೆ. ನೇಹ ನಾನೇತಿ ವಾಕ್ಯಾರ್ಥ ರೂಪತ್ವಾಚ್ಚೇತ್ತತೋಪಿ ಕಿಂ ಅರ್ಥತ್ಯಾಗೇ ಶ್ರುತೇರಪ್ರ ಮಾಣ್ಯಂ ಸ್ಯಾದಿತಿ ಧೀರ್ಯದಿ ಗುಣಶ್ರುತೀನಾಂ ಬಹ್ವೀನಾಂ ನಾಪ್ರಾಮಾಣ್ಯಾದ್ಬಿಭೇಷಿ ಕಿಂ. ನಾವು ಕೇಳ್ತೇವೆ ನೇಹ ನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ, ಅದು ಕಿಂಚನ ನಾನಾನಾಸ್ತಿ ಅಂತ ಹೇಳುತ್ತೆ. ಅಂದರೆ ಭಿನ್ನವಾದದ್ದು ಏನೂ ಇಲ್ಲ. ಏನೂ ಇಲ್ಲ ಅಂದರೆ ಭಾವವೂ ಇಲ್ಲ, ಅಭಾವವೂ ಇಲ್ಲ, ಯಾವುದೂ ಇಲ್ಲ ಅಂತ ಅರ್ಥ. ಆದರೆ ಅದಕ್ಕೇನು ಅರ್ಥ ಮಾಡ್ತೀರಾ ನೀವು? ಬ್ರಹ್ಮನಲ್ಲಿ ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳ್ತೀರ. ಅಭಾವ ಇಲ್ಲ ಅಂತ ಯಾಕೆ ಹೇಳಲ್ಲ ಅಂತಂದರೆ, ಏನೂ ಇಲ್ಲ ಅಂತ ಹೇಳಿಬಿಟ್ರೆ ಆವಾಗ ಈ ಶ್ರುತಿ ಎಂಬತಕ್ಕಂಥದ್ದು ಅಪ್ರಮಾಣವಾಗುತ್ತೆ. ಶ್ರುತಿ ಎಂಬತಕ್ಕಂಥದ್ದು ಅಪ್ರಮಾಣ ಅಂತ ಆಗುತ್ತೆ. ಹಾಗಾದರೆ ಶ್ರುತಿಗೆ ಅಪ್ರಾಮಾಣ್ಯ ಎಂಬತಕ್ಕಂಥದ್ದು ಬರಬಾರ್ದು. ಶ್ರುತಿಗೆ ಅಪ್ರಾಮಾಣ್ಯ ಎಂಬತಕ್ಕಂಥದ್ದು ಬರಬಾರ್ದು. ಅದಕ್ಕೋಸ್ಕರ ಏನು ಮಾಡ್ತೇವೆ ನಾವು? ಭಾವರೂಪವಾದ ಧರ್ಮ ಇಲ್ಲ, ಅಭಾವರೂಪವಾದಂಥ ಧರ್ಮ ಇದೆ ಅಂತ ಶ್ರುತಿ ಪ್ರಾಮಾಣ್ಯವನ್ನು ಉಳಿಸಬೇಕು ಎಂಬ ಅಭಿಪ್ರಾಯದಿಂದ ನಾವು ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳ್ತೇವೆ. ಅಂತಂದರೆ ಅದಕ್ಕೆ ಹೇಳ್ತಾರೆ, ನೀವು
ಈ ಶ್ರುತಿಯ ಪ್ರಾಮಾಣ್ಯವನ್ನು ಉಳಿಸ್ಬೇಕು ಅಂಥೇಳಿ ಭಾವರೂಪವಾದ ಧರ್ಮ ಇಲ್ಲ, ಅಭಾವರೂಪವಾದ ಧರ್ಮ ಒಪ್ತೀಯ ಅಂತಂದರೆ ಎಷ್ಟು ಶ್ರುತಿಗಳೆಲ್ಲ ಸಗುಣ ಅಂತ ಹೇಳ್ತಕ್ಕಂಥ ಶ್ರುತಿ ಇದೆ, ನೀನು ನಿರ್ಗುಣ ಅಂತ ಹೇಳಿದ್ರೆ ಆ ಶ್ರುತಿಯೆಲ್ಲ ಅಪ್ರಮಾಣ ಆಗತ್ತೆ ಅಂತ ನಿನಗೆ ಅನ್ನಿಸ್ಲಿಲ್ವೇನು? ಗುಣಶ್ರುತೀನಾಂ ಭಕ್ವೀನಾಂ ನ ಅಪ್ರಾಮಾಣ್ಯಾದ್ ಬಿಬೇಶಿಕಿಂ. ಅನೇಕ ಗುಣ ಇದೆ ಎಂಬುದಾಗಿ ಹೇಳ್ತಕ್ಕಂಥ ಶ್ರುತಿಗಳಿಗೆ ಅಪ್ರಾಮಾಣ್ಯ ಬರುತ್ತೆ, ಅದರ ಭಯ ನಿನಗಾಗಲಿಲ್ಲೇನು? ಯಾವುದೋ ಒಂದು ಶ್ರುತಿಗೆ ಅಪ್ರಾಮಾಣ್ಯ ಬರುತ್ತೆ ಅಂಥೇಳಿ ನೀನು ಅಲ್ಲಿ ಭಾವರೂಪವಾದ ಧರ್ಮ ಇಲ್ಲ, ಅಭಾವರೂಪವಾದ ಧರ್ಮವನ್ನು ಒಪ್ತೀಯ ಅಂತಾದರೆ ನಿನಗೆ ಗುಣ ಇದೆ ಎಂಬುದಾಗಿ ಹೇಳ್ತಕ್ಕಂತಹ ಅನೇಕ ಶ್ರುತಿಗಳಿಗೆ ಅಪ್ರಾಮಾಣ್ಯ ಬರುತ್ತೆ ಎಂಬತಕ್ಕಂಥ ಭಯ ಗೊತ್ತಾಗಲಿಲ್ಲ ನಿನಗೆ? ಭಯ ಆಗಲಿಲ್ವೇನು? ಅದರಿಂದ ನೀನು ಕಿಂಚನ ಎಂಬತಕ್ಕಂಥ ಶಬ್ದಕ್ಕೆ ಭಾವರೂಪವಾದ ಗುಣ ಇಲ್ಲ ಅಂತ ಅರ್ಥ ಮಾಡ್ತಕ್ಕಂಥದ್ದು ಸರಿಯಲ್ಲ. ಭಗವಂತ ಅಸತ್ಯ ಅಲ್ಲ, ಅಸತ್ಯ ಅಭಾವ ಭಗವಂತನಲ್ಲಿದೆ. ಅಸತ್ಯ ಅಭಾವ, ಅಜ್ಞಾನ ಅಭಾವ. ಸತ್ಯಂ ಜ್ಞಾನಂ ಅಂತ ಶ್ರುತಿ ಇದೆ. ಜ್ಞಾನಂ ಶ್ರುತಿ ಜ್ಞಾನ ಇದೆ ಅಂತ ಅರ್ಥ ಅಲ್ಲ, ಅಜ್ಞಾನ ಇಲ್ಲ ಅಂತ ಅರ್ಥ. ಅಭಾವ ಧರ್ಮ ಇದೆ. ಹಾಂ, ಅವ್ರು ಹೇಳೋದೇ ಅದು. ನಾವು ಜ್ಞಾನ ಇದೆ ಅಂತ ಹೇಳ್ತೇವೆ, ಅವರು ಅಜ್ಞಾನ ಇಲ್ಲ ಅಂತ ಹೇಳ್ತಾರೆ. ಹಾಂ, ಇಲ್ಲ, ಅಜ್ಞಾನ ಇಲ್ಲ ಅಂತಂದರೆ ಅವನಲ್ಲಿ ಅಭಾವರೂಪವಾದ ಧರ್ಮವನ್ನು ಒಪ್ಪಂದ್ರೆ ನಾವು ಜ್ಞಾನ ಇದೆ, ಜ್ಞಾನ ಸ್ವರೂಪಿ ಜ್ಞಾನ ಇದೆ ಅಂತ ಹೇಳ್ತೇವೆ ನಾವು. ಅಜ್ಞಾನ ಇಲ್ಲವೇ? ಹಾಂ, ಏನು? ಈಗ ಅದು ನಾವು ಹೇಳೋದು, ಅದಕ್ಕೆ ಹೇಳೋದು. ಈಗ ಅವನಲ್ಲಿ ದಾರಿದ್ರ್ಯ ಇಲ್ಲ ಅಂತ ಹೇಳಿದ್ರಿ, ಏನರ್ಥ ಅದಕ್ಕೆ? ಹೌದು ತಾನೆ? ಹಾಗಾದ್ರೆ ಹಣ ಇದೆ ಅಂತ ಅರ್ಥ ತಾನೆ? ಹಾಗಾದ್ರೆ ಯಾರು ಹೇಳೋದು ಹಣ ಇದೆ ಅಂತ ಅರ್ಥ ಅಲ್ಲ, ದಾರಿದ್ರ್ಯ ಇಲ್ಲ ಅಂತ ಅರ್ಥ, ಅಷ್ಟೇ ಹೇಳೋದು. ಹೌದು ತಾನೆ? ದಾರಿದ್ರ್ಯ ಇಲ್ಲ ಅಂದರೆ ನೀವೇನು ಹೇಳ್ತೀರಾ? ಹಣ ಇದೆ ಅಂತ ಹೇಳ್ತೀರಾ. ಹೌದು ತಾನೆ? ಹಾಗಲ್ಲ, ಅವರು ಭಗವಂತನಲ್ಲಿ ಹಣ ಇದೆ ಅಂತ ಹೇಳಲ್ಲ, ದಾರಿದ್ರ್ಯ ಇಲ್ಲ ಅಷ್ಟೇ. ಭಗವಂತನನ್ನು ಶ್ರೀಮಾನ್ ಅಂತ ಹೇಳ್ತಾರೆ. ಶ್ರೀಮಾನ್ ಅಂತ ಹೇಳೋದು ಯಾಕೆ ಅಂತಂದರೆ ಅವನಲ್ಲಿ ಹಣ ಇದೆ ಅಂತ ಶ್ರೀಮಾನ್ ಅಲ್ಲ, ದಾರಿದ್ರ್ಯ ಇಲ್ಲ ಅಂತ ಅಷ್ಟೆ. ಇದನ್ನೇ ಅಪೋಹವಾದ ಅಂತ ಹೇಳೋದು. ಇಲ್ಲ, ಕಿಂಚನ ನಾನಾ ಭಿನ್ನವಾದದ್ದು. ವಿನ ಅಲ್ಲ, ನಾನಾ ಅಂದರೆ ಹಾಗಲ್ಲ. ಅಲ್ಲಿ ನೇಹ ಇಹ ಅಂತಿದೆ, ಇಹ ಅಂತ. ಹಾಂ, ಭಿನ್ನವಾದದ್ದು. ಅದೇ ಅವನಲ್ಲಿ ಇಹ, ಈ ಪ್ರಪಂಚದಲ್ಲಿ ಕಿಂಚನ ನಾನಾ ನಾಸ್ತಿ, ಭಿನ್ನವಾದದ್ದು ಯಾವುದೂ ಇಲ್ಲ. ಅಂದರೆ ಭಗವಂತನಿಂದ ಭಿನ್ನವಾದದ್ದು ಯಾವುದೂ ಇಲ್ಲ. ಇದೆ ಅಂದರೆ ಅಭಿನ್ನವಾದದ್ದೇ ಇರೋದು, ಭಗವಂತನಿಂದ ಅಭಿನ್ನವಾದದ್ದೇ ಇರೋದು. ಹಾಂ, ಹಾಗೆ ಇಹ ಪರಮಾತ್ಮನಲ್ಲಿ ಕಿಂಚನ ನಾನಾ, ಭಿನ್ನವಾದ ಭಾವವಾದದ್ದಿಲ್ಲ, ಭಾವ ಇಲ್ಲ. ಕಿಂಚನ ಅನ್ನೋದಕ್ಕೆ ಸಂಕೋಚ ಮಾಡಬೇಕು. ಭಾವ ಪದಾರ್ಥ, ಭಾವಧರ್ಮ ಇಲ್ಲ. ಅಸತ್ಯ ಅಲ್ಲ ಅಂತ ಅಭಾವ ಧರ್ಮ ಇದೆ, ಅದು ಭಿನ್ನವೇ, ಅದು ಬ್ರಹ್ಮಸ್ವರೂಪ ಅಲ್ಲ. ಯಾವ ಅಸತ್ಯ ಅಲ್ಲ ಎಂಬತಕ್ಕಂಥದ್ದು ಅದು ಬ್ರಹ್ಮಸ್ವರೂಪ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ? ಬ್ರಹ್ಮ ನಿಷ್ಪ್ರತಿಯೋಗಿ. ಇಲ್ಲಿ ಅವನು ಅಸತ್ಯ ಅಲ್ಲ ಅಂತಂದರೆ ಅಸತ್ಯ ಎಂಬುದು ಪ್ರತಿಯೋಗಿ. ಹಾಗಾದ್ರೆ ಅಭಾವಕ್ಕೆ ಪ್ರತಿಯೋಗಿ ಅಪೇಕ್ಷೆ ಇದೆ. ಅಂದರೆ ಇದು ಸಪ್ರತಿಯೋಗಿಕವಾದ ಅಭಾವ, ಬ್ರಹ್ಮ ನಿಷ್ಪ್ರತಿಯೋಗಿಕ. ಆದ್ದರಿಂದ ಸಪ್ರತಿಯೋಗಿಕವಾದ ಅಭಾವವು ನಿಷ್ಪ್ರತಿಯೋಗಿಯಾದಂಥ ಬ್ರಹ್ಮನು ಒಂದೇ ಆಗಲ್ಲ. ಅದರಿಂದಾಗಿ ಅಭಾವ ಬ್ರಹ್ಮಸ್ವರೂಪ ಅಲ್ಲ. ಆದರೆ ಅವನಲ್ಲಿ ಭಿನ್ನವಾದಂಥ ಅಭಾವವನ್ನು ಕೂಡ ಒಪ್ತಾರೆ. ಭಿನ್ನವಾದ ಕಿಂಚನ ನಾನಾ ಅಂದರೆ ಭಿನ್ನವಾದದ್ದು, ಕಿಂಚನ ಭಾವ ನ ಇಲ್ಲ. ಬ್ರಹ್ಮನಲ್ಲಿ ಭಿನ್ನವಾದ ಭಾವ ಇಲ್ಲ, ಭಿನ್ನವಾದ ಅಭಾವ ಇದೆ ಅಂತ ಅರ್ಥ. ಅದಕ್ಕೆ ಹೇಳ್ತಾ ಇರೋದು. ಈ ರೀತಿ ಅರ್ಥ ಯಾಕೆ ಮಾಡ್ತೀಯಾ ಅಂತ. ಅದಕ್ಕೆ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ಅದು ಅಪ್ರಮಾಣವಾಗಿ ಹೋಗುತ್ತೆ. ಆ ಶ್ರುತಿಗೆ ಅಪ್ರಾಮಾಣ್ಯ ಎಂಬತಕ್ಕಂಥದ್ದು ಬರಬಾರ್ದು. ಅದಕ್ಕೋಸ್ಕರ ಈ ರೀತಿ ಹೇಳ್ತೇನೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಸಗುಣ ಶ್ರುತಿ ಎಷ್ಟಿದೆ ಆ ಶ್ರುತಿಗಳೆಲ್ಲ ಅಪ್ರಾಮಾಣ್ಯ ಬರುತ್ತೆ ಅಂತ ನೀನು ಭಯಪಡಲ್ವ? ಈ ಒಂದು ಶ್ರುತಿಗೆ ಅಪ್ರಾಮಾಣ್ಯ ಬರುತ್ತೆ ಅಂತ ಭಯಪಟ್ಟುಕೊಂಡು ನೀನು ಅಭಾವರೂಪವಾದಂಥ ಧರ್ಮ ಇದೆ ಅಂತ ಒಪ್ತೀಯಾ? ಅದು ಸರಿಯಲ್ಲ. ಹಾಂ, ಹೌದು ಹೌದು ಹೌದು, ಮಹಾವಾಕ್ಯದ. ಹಾಂ,
ಏನು ನನಗೂ ಪರಮಾತ್ಮನಿಗೂ ಅದನ್ನು ಮುಂದೆ ಹೇಳ್ತಾರೆ. ಅನ್ಯೋನ್ಯಾಭಾವ, ಅನ್ಯೋನ್ಯಾಭಾವ, ಭೇದ ಅಂದರೆ ಅನ್ಯೋನ್ಯಾಭಾವ. ಅಭಾವ ಇದೆ ಅಂತ ಒಪ್ತೀಯ ತಾನೆ, ಹಾಗಾದ್ರೆ ಅನ್ಯೋನ್ಯಾಭಾವ ರೂಪವಾದ ಭೇದ ಒಪ್ಪಬೇಕಾಗುತ್ತೆ ಅಂತ ಮುಂದೆ ಹೇಳ್ತಾರೆ. ನೇಹನಾನಾಸ್ತಿ ಕಿಂಚನ ಎಂತಕ್ಕಂಥ ನೇಹನಾನೇತಿ ವಾಕ್ಯಾರ್ಥರೂಪತ್ವಾಚ್ಚ, ಅಭಾವರೂಪವಾಗಿರ್ತಕ್ಕಂಥ ಧರ್ಮವು ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂತಹ ವಾಕ್ಯದ ಅರ್ಥವೇ ಆಗಿದೆ ಅಂತಂದರೆ, ತತೋಪಿ ಆಗ ಅದರಿಂದಲಾದರೂ ಕೂಡ ಕಿಂ ಪ್ರಯೋಜನಂ, ಯಾಕೆ ಆ ರೀತಿಯಾದಂತಹ ಅರ್ಥವನ್ನು ಹೇಳ್ತೀಯ? ಅಭಾವರೂಪವಾದಂತಹ ಧರ್ಮ ಇಲ್ಲ ಎಂಬತಕ್ಕಂಥ, ಭಾವರೂಪವಾದ ಧರ್ಮ ಇಲ್ಲ, ಅಭಾವರೂಪವಾದ ಧರ್ಮ ಇದೆ ಎಂಬತಕ್ಕಂಥದ್ದು ನೇಹ ನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿಯ ಅರ್ಥ ಅಂತಂದರೆ, ತತೋಪಿ ಕಿಂ, ಯಾಕೆ ಇದರಿಂದ ಈ ಅರ್ಥವನ್ನು ಹೇಳ್ತೀಯಾ ಅಂತ. ಅರ್ಥತ್ಯಾಗೆ, ಅಭಾವರೂಪವಾದಂತಹ ಅರ್ಥವನ್ನೂ ಕೂಡ ಇಲ್ಲ ಅಂತ ಹೇಳಿಬಿಟ್ರೆ, ನೇಹ ನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ಭಾವಧರ್ಮವೂ ಇಲ್ಲ ಅಭಾವಧರ್ಮವೂ ಇಲ್ಲ ಅಂತ ಅರ್ಥ ಮಾಡಿಬಿಟ್ರೆ, ಶ್ರುತಿಗೆ ಅಪ್ರಾಮಾಣ್ಯಂ, ಅಪ್ರಾಮಾಣ್ಯ ಎಂಬತಕ್ಕಂಥದ್ದು ಸ್ಯಾತ್ ಉಂಟಾಗುತ್ತದೆ. ಇತಿ ಈ ಕಾರಣದಿಂದ ಧೀಹಿ ಯದಿ, ಒಂದು ವೇಳೆ ದೀಹಿ ತಿಳಿತೀಯ ಅಂತಾದರೆ, ಬಹ್ವೀನಾಂ ಅನೇಕ ಗುಣಶ್ರುತೀನಾಂ, ಭಗವಂತನಲ್ಲಿ ಗುಣ ಇದೆ ಎಂಬುದಾಗಿ ನಿರೂಪಣೆ ಮಾಡ್ತಕ್ಕಂಥ ಶ್ರುತಿಗಳಿಗೆ ಅಪ್ರಾಮಾಣ್ಯಾತ್, ಅಪ್ರಾಮಾಣ್ಯ ಬರುತ್ತೆ ಎಂಬತಕ್ಕಂಥದ್ರಿಂದ ನ ಬಿಭೇಷಿ ಕಿಂ, ಭಯಪಡೋದಿಲ್ವೇ ನೀನು? ಯಾಕೆ ಭಯಪಡಲ್ಲ? ಭಯಪಡಲೇಬೇಕು ಅಂತ. ನೇಹ ನಾನೇತಿ ವಾಕ್ಯಾರ್ಥರೂಪತ್ವಾಚ್ಚ, ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂತಹ ವಾಕ್ಯವು ಅಭಾವರೂಪವಾಗಿರ್ತಕ್ಕಂತಹ ಧರ್ಮ ಇದೆ ಎಂಬುದಾಗಿ ಹೇಳ್ತಾ ಇದೆ ಅಂತಂದರೆ, ತತೋಪಿ ಕಿಂ, ಯಾಕೆ ಆ ರೀತಿಯಾದ ಅರ್ಥವನ್ನಾದರೂ ಸ್ವೀಕಾರ ಮಾಡಬೇಕು? ಅರ್ಥತ್ಯಾಗೆ, ಅಭಾವರೂಪವಾದಂತಹ ಧರ್ಮವು ಇಲ್ಲ ಅಂತ ಹೇಳಿಬಿಟ್ರೆ ಆವಾಗ ಶ್ರುತೇಹೇ ನೇಹನಾನಾಸ್ತಿ ಎಂಬತಕ್ಕಂಥ ಶ್ರುತಿಗೆ ಅಪ್ರಾಮಾಣ್ಯಂ ಸ್ಯಾತ್, ಅಪ್ರಾಮಾಣ್ಯ ಬರುತ್ತದೆ. ಇತಿ ಈ ರೀತಿಯಲ್ಲಿ ಯದಿ ಒಂದು ವೇಳೆ ದೀಹಿ ನಿನ್ನ ಅಭಿಪ್ರಾಯ ಆಗಿದೆ ಅಂತಾದರೆ, ಬಹ್ವೀನಾಂ ಅನೇಕ ಗುಣಶ್ರುತೀನಾಂ, ಭಗವಂತನಲ್ಲಿ ಗುಣವನ್ನು ಹೇಳ್ತಕ್ಕಂಥ ಶ್ರುತಿಗಳಿಗೆ ಅಪ್ರಾಮಾಣ್ಯಾತ್, ಅಪ್ರಾಮಾಣ್ಯ ಬರುತ್ತೆ ಎಂಬುದಾಗಿ ನ ಬಿಭೇಷಿ ಕಿಂ, ಭಯಪಡೋದಿಲ್ವೇ ನೀನು? ಭಯಪಡಬೇಕು. ಸಂಕೋಚೆ ಕಾರಣಮಾಶಂಕತೆ, ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿಗೆ ನೀವು ಅರ್ಥ ಸಂಕೋಚ ಮಾಡ್ತೀರಾ. ಅರ್ಥ ಸಂಕೋಚ ಮಾಡಲಿಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡ್ತಾರೆ. ವಾಕ್ಯಾರ್ಥತ್ವೇಪಿ ಕುತೋ ನ ತದಭಾವ ಇತಿ ಪೃಚ್ಛತಿ, ನೇಹನಾನಾಸ್ತಿ ಎಂಬತಕ್ಕಂಥ ವಾಕ್ಯದಿಂದ ಯಾವುದೂ ಇಲ್ಲ ಅಂದರೆ ಭಾವವೂ ಇಲ್ಲ ಅಭಾವವೂ ಇಲ್ಲ ಎಂಬುದಾಗಿ ಅರ್ಥ ಮಾಡಬೇಕು. ಹಾಗಿದ್ದರೂ ಕೂಡ ಯಾಕೆ ನೀವು ತತೋಪಿ ಕಿಂ, ತತೋಪಿ ವಾಕ್ಯಾರ್ಥತ್ವೇಪಿ, ಏನೂ ಇಲ್ಲ ಅಂತ ಅರ್ಥ ಆಗಿದ್ದರೂ ಕೂಡ ಅದರಲ್ಲಿ ಅಭಾವರೂಪ ಧರ್ಮವನ್ನು ಒಪ್ತೀರ. ಯಾಕೆ ಅಂತಂದರೆ, ಪರಮುಖೇನೈವ ಸ್ವಾಪೇಕ್ಷಿತಂ ನ್ಯಾಯ ಉದ್ಘಾಟಯತಿ, ಅವರು ಹೇಳುವಂತಹ ಅರ್ಥ ಏನು ಅಂತ ಅವರ ಬಾಯಿಂದಲೇ ಹೇಳಿಸ್ತಾರೆ. ಪರಮುಖೇನೈವ, ಅವರ ಬಾಯಿಂದಲೇ ಸ್ವಾಪೇಕ್ಷಿತಂ, ಅವರಿಗೆ ಅಭಿಪ್ರೇತವಾದ ನ್ಯಾಯವನ್ನು ಅವರು ಉದ್ಘಾಟಯತಿ, ತೆರೆಸ್ತಾ ಇದ್ದಾರೆ, ಬಾಯಿ ತೆರೆಸೋದು ಅಂತ ಹೇಳ್ತಾರೆ. ಹಾಗೆ ಅರ್ಥತ್ಯಾಗೆ ಇತಿ ಶ್ರುತೇಹೇ ನೇಹನಾನೇ ಇತಿ ಶ್ರುತೇ, ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿಗೆ ಅಪ್ರಾಮಾಣ್ಯ ಬರುತ್ತೆ. ಆದ್ದರಿಂದ ಭಾವರೂಪ ಧರ್ಮ ಇಲ್ಲ, ಅಭಾವರೂಪ ಧರ್ಮ ಇದೆ ಅಂತ ಹೇಳ್ತೇವೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಉತ್ತರವನ್ನು ಹೇಳ್ತಾರೆ. ಗುಣಶ್ರುತೀನಾಂ ಶ್ರುತ್ಯಪ್ರಾಮಾಣ್ಯಾದ್ ಭೀತೇನ, ಒಂದು ಶ್ರುತಿಗೆ ಅಪ್ರಾಮಾಣ್ಯ ಬರುತ್ತೆ ಅಂತ ಭಯಗೊಂಡಿರ್ತಕ್ಕಂತಹ ನಿನ್ನಿಂದ ಸಕಲ ಶ್ರುತ್ಯಪ್ರಾಮಾಣ್ಯಾದ್ ಭೇತವ್ಯಂ, ಎಲ್ಲ ಶ್ರುತಿಗಳಿಗೆ ಅಪ್ರಾಮಾಣ್ಯ ಬರುತ್ತೆ ಅಂತ ಭಯಪಡಬೇಕು. ಒಂದೇ ಹುಲಿ ಇದೆ ಅಂತ ನೀನು ಭಯಪಡ್ತೀಯ ಅಂದರೆ 100 ಹುಲಿ ಇದ್ದರೆ ಭಯಪಡಬೇಕೋ ಬೇಡವೋ? ಹಾಗಾದರೆ ಇಲ್ಲಿ ಒಂದು ಶ್ರುತಿಗೆ ಅಪ್ರಾಮಾಣ್ಯ ಬರುತ್ತೆ ಅಂತ ನೀನು ಭಯಪಡ್ತೀಯ ಅಂತಂದರೆ ಅವಾಗ ಸಕಲ ಶ್ರುತ್ಯ ಅಪ್ರಾಮಾಣ್ಯಾತ್, ಎಲ್ಲ ಶ್ರುತಿಗಳಿಗೆ ಅಪ್ರಾಮಾಣ್ಯ ಬರುತ್ತೆ ಅಂತ ಭೇತವ್ಯಂ, ಭಯಪಡಲೇಬೇಕು. ಶ್ರುತಿತ್ವ ಅವಿಶೇಷಾದಿತಿ ಭಾವ, ಏಕೆ ಅದು ಆ ಶ್ರುತಿಗೂ ಅಪ್ರಾಮಾಣ್ಯ ಬರಬಾರ್ದು, ಈ ಶ್ರುತಿಗೂ ಅಪ್ರಾಮಾಣ್ಯ ಬರಬಾರ್ದು. ಹಾಗಾದರೆ ಯಾವ ಶ್ರುತಿಗೂ ಅಪ್ರಾಮಾಣ್ಯ ಬಾರದ ಹಾಗೆ ಅರ್ಥವನ್ನು ಹೇಳಬೇಕು ಅಂತ. ಅದೇ ಹೇಳಿದ್ದು, ಅವರು ಅಭಾವ ಇದೆ ಅಂತ ಹೇಳ್ತಾರೆ,
ಯಾಕೆ ಜ್ಞಾನಂ ಅಂತ ಶ್ರುತಿ, ಸತ್ಯಂ ಜ್ಞಾನಂ ಅನಂತಂ ಅಂತ ಶ್ರುತಿ ಹೇಳುತ್ತೆ. ಅದಕ್ಕೇನು ಅರ್ಥ ಹೇಳಬೇಕು? ಜ್ಞಾನ ಇಲ್ಲ ಅಂತ ಹೇಳಿಬಿಟ್ರೆ ಆವಾಗ ಜ್ಞಾನ ಇಲ್ಲ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ ಅಂತಾದರೆ ಜ್ಞಾನ ಶಬ್ದಕ್ಕೆ ಜ್ಞಾನ ಇಲ್ಲ ಅಂತ ಅರ್ಥ ಆಗುತ್ತಾ? ಸತ್ಯಂ ಜ್ಞಾನಂ ಅಂತ ಹೇಳ್ತಾ ಇರೋದು. ಜ್ಞಾನಂ ಅಂತಂದರೆ ಜ್ಞಾನ ಇಲ್ಲ ಅಂತ ಅರ್ಥ ಆಗುತ್ತಾ? ಜ್ಞಾನ ಇದೆ ಅಂತ ಅರ್ಥ ಆಗುತ್ತೆ. ಮತ್ತು ಜ್ಞಾನ ಇಲ್ಲ ಅಂತ ಅರ್ಥ ಆಗೋದು. ಜ್ಞಾನ ಇದೆ ಅಂತಾದರೆ ಅವನು ನಿರ್ಗುಣ ಅಂತ ಹೇಳಲಿಕ್ಕಾಗಲ್ಲ. ಮತ್ತೇನು ಮಾಡಬೇಕು? ಸತ್ಯಂ ಜ್ಞಾನಮನಂತ ಶ್ರುತಿಗೆ ಅರ್ಥ ಹೇಳಬೇಕು, ನಿರ್ಗುಣ ಅನ್ನೋದನ್ನು ಕೂಡಿಸ್ಬೇಕು. ಅದಕ್ಕೋಸ್ಕರ ಅಜ್ಞಾನ ಇಲ್ಲ ಅಂತ ಹೇಳೋದು. ಹಂಗಲ್ಲ ಅಂತ ಅವ್ರು ಹೇಳಲ್ಲ. ಅಜ್ಞಾನ ಇಲ್ಲ ಅಂತಂದರೆ ಜ್ಞಾನ ಇದೆ ಅಂತ ಅರ್ಥ ಅಲ್ಲ ಅಂತ. ಈಗ ಒಬ್ಬನಲ್ಲಿ ದಾರಿದ್ರ್ಯ ಇಲ್ಲ ಅಂತ ಹೇಳ್ತೇವೆ, ಅಂದ ಮಾತ್ರಕ್ಕೆ ಅವನಿಗೆ ಮಠ ಕಟ್ಟೋಷ್ಟು ಹಣ ಇದೆ ಅಂತ ಅರ್ಥ ಅಲ್ಲ. ಹೌದಲ್ವೋ? ಅದು ಶ್ರೀಮಂತಿಗೆ ಇರಬೇಕು ಅಂತಿಲ್ಲ ಅಂತ ಅವ್ರು ಹೇಳೋದು. ಏವಂ ಸಗುಣವಾದ್ಯುಕ್ತ ಯುಕ್ತಿತ್ಯಾಗೋ ನ ಮೇ ಗುಣಃ ಇತಿ ಮತ್ವಾ ನಿರ್ಗುಣಾಖ್ಯ ಭೇಜೇ ಹರಿಪದಾಂಬುಜಂ. ಅದರಿಂದ ಶ್ರುತಿ ಆಲೋಚನೆ ಮಾಡ್ತಂತೆ ಏನಂತ? ಸಗುಣವಾದ್ಯುಕ್ತ ಯುಕ್ತಿತ್ಯಾಗ ನಮೇ ಗುಣ. ಭಗವಂತನಲ್ಲಿ ಗುಣ ಇದೆ ಎಂಬುದಾಗಿ ಯಾರು ಪ್ರತಿಪಾದನೆ ಮಾಡ್ತಾ ಇದ್ದಾರೋ ತತ್ವವಾದಿಗಳು, ಅವರು ಹೇಳಿರ್ತಕ್ಕಂತಹ ಯುಕ್ತಿ ಅದನ್ನು ನಾವು ಬಿಟ್ಟುಬಿಟ್ರೆ ಅದು ನಮೇ ಗುಣ, ಅದು ನನಗೆ ಸ್ವಭಾವ ಅಲ್ಲ, ನನ್ನನ್ನು ಒಳ್ಳೆಯವರು ಅಂತ ಅಂದ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಎಂಬುದಾಗಿ ಈ ರೀತಿಯಲ್ಲಿ ವಿಚಾರ ಮಾಡಿ ನಿರ್ಗುಣಾಖ್ಯ, ನಿರ್ಗುಣ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ ಅದೇನು ಮಾಡುತ್ತೆ? ಭೇಜೆ ಹರಿಪದಾಂಬುಜಂ, ಭಗವಂತನ ಪಾದಕಮಲಗಳನ್ನು ಸೇರಿದೆ. ಅಂದರೆ ಏನರ್ಥ? ತ್ರಿಗುಣರಹಿತ ಎಂಬುದಾಗಿ ಅರ್ಥವನ್ನೇ ಹೇಳುತ್ತೆ, ಹೊರತು ಸರ್ವಥಾ ಗುಣರಹಿತ ಅಂತ ಹೇಳೋದಿಲ್ಲ. ಏವಂ, ಈ ರೀತಿಯಾಗಿ ಸಗುಣವಾದ್ಯುಕ್ತ ಯುಕ್ತಿತ್ಯಾಗ, ಭಗವಂತನಲ್ಲಿ ಗುಣಗಳಿದೆ ಎಂಬುದಾಗಿ ಹೇಳತಕ್ಕಂಥ ತತ್ವವಾದಿಗಳು ಹೇಳಿರುವ ಯುಕ್ತಿಯ ಬಿಡುವಿಕೆಯು ಮೇ ನನಗೆ ನ ಗುಣ ಸ್ವಭಾವ ಅಲ್ಲ ಇತಿ, ಈ ರೀತಿಯಾಗಿ ಮತ್ವ ತಿಳಿದು ನಿರ್ಗುಣಾಖ್ಯ ನಿರ್ಗುಣಶ್ಚ ಎಂಬತಕ್ಕಂತಹ ಶ್ರುತಿಯು ಹರಿಪದಾಂಬುಜಂ ಪರಮಾತ್ಮನ ಪಾದಕಮಲಗಳನ್ನು ಭೇಜೆ ಆಶ್ರಯಿಸಿದ್ದಾಳೆ. ಏವಂ, ಈ ರೀತಿಯಾಗಿ ಸಗುಣವಾದ್ಯುಕ್ತ ಯುಕ್ತಿತ್ಯಾಗ, ಭಗವಂತನಲ್ಲಿ ಗುಣ ಇದೆ ಎಂಬುದಾಗಿ ಪ್ರತಿಪಾದನೆ ಮಾಡ್ತಕ್ಕಂಥ ತತ್ವವಾದಿಗಳು ಹೇಳಿರುವಂಥ ಯುಕ್ತಿಗಳ ಬಿಡುವಿಕೆಯು ಮೇ ನನಗೆ ನ ಗುಣ ಸ್ವಭಾವ ಅಲ್ಲ ಇತಿ, ಈ ರೀತಿಯಾಗಿ ಮತ್ವ ತಿಳಿದು ನಿರ್ಗುಣಾಖ್ಯ ಗುಣರಹಿತ ಎಂಬುದಾಗಿ ಹೇಳತಕ್ಕಂಥ ಶ್ರುತಿಯು ಹರಿಪದಾಂಬುಜಂ ಭಗವಂತನ ಪಾದಕಮಲಗಳನ್ನು ಭೇಜೆ ಸೇವಿಸಿದ್ದಾಳೆ, ಆಶ್ರಯಿಸಿದ್ದಾಳೆ. ನಿರ್ಗುಣಶ್ರುತರಪಿ ಶ್ರುತಿರಪಿ ಯುಕ್ತಿಪ್ರಿಯ ಇಮಾಮೇವ ಯುಕ್ತಿಮನುಸಂಧಾಯ ಸಕಲಶ್ರುತಿ ಪ್ರಾಮಾಣ್ಯರಕ್ಷಾಯೈ ತ್ರೈಗುಣ್ಯವರ್ಜಿತಂ ಇತ್ಯಾದಿ ಸ್ಮೃತಿ ಸಮಾಖ್ಯಯ ದುರ್ಗುಣಾನೇವ ನಿಷೇಧತಿ ಇತ್ಯಾಹ ಅಂತ. ನಿರ್ಗುಣ ಶ್ರುತಿ ಇದೆಯಲ್ಲ, ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಅದು ಕೂಡ ಯುಕ್ತಿಪ್ರಿಯ. ಅದು ಯಾವ ಅರ್ಥವನ್ನು ಹೇಳಿದ್ರೆ ಯುಕ್ತಿ ಸಹಕಾರ ಇದೆ ಅಂತ ನೋಡಿಕೊಂಡು ಯುಕ್ತಿ ಸಹಕಾರ ಇರುವಂಥ ಅರ್ಥವನ್ನೇ ಅದು ಸ್ವೀಕಾರ ಮಾಡುತ್ತೆ. ಅದು ಯುಕ್ತಿಗೆ, ಅದು ಯುಕ್ತಿಯನ್ನು ಇಷ್ಟವನ್ನಾಗಿ ಹೊಂದಿರತಕ್ಕಂಥದ್ದು ಯುಕ್ತಿಪ್ರಿಯ. ಆದ್ದರಿಂದ ಇಮಾಮೇವ ಯುಕ್ತಿ ಅನುಸಂಧಾಯ, ನಾವು ಹೇಳಿರ್ತಕ್ಕಂತಹ ಯುಕ್ತಿ ಒಂದು ವೇಳೆ ಭಗವಂತನಲ್ಲಿ ಏನು ನಿರ್ಗುಣ ಎಂಬತಕ್ಕಂತಹ ಶ್ರುತಿಯನ್ನು ಇಟ್ಟುಕೊಂಡು ಗುಣ ಇಲ್ಲ ಅಂತ ಹೇಳಿದ್ರೆ ಅನೇಕ ಶ್ರುತಿಗಳಿಗೆ ಅಪ್ರಾಮಾಣ್ಯ ಬರುತ್ತೆ ಎಂಬತಕ್ಕಂತಹ ಯುಕ್ತಿಯನ್ನು ಇಟ್ಟುಕೊಂಡು ಸಕಲ ಶ್ರುತಿ ಪ್ರಾಮಾಣ್ಯ ರಕ್ಷಾಯೈ, ಎಲ್ಲ ಶ್ರುತಿಗಳಿಗೂ ಪ್ರಾಮಾಣ್ಯ ಉಳಿಬೇಕು. ಅದಕ್ಕೋಸ್ಕರ ತ್ರೈಗುಣ್ಯವರ್ಜಿತಂ ಅಂತ ಹೇಳಿದ್ದಾರೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತೈರ್ಗುಣ್ಯವರ್ಜಿತಂ ಎಂಬುದಾಗಿ ಸ್ಮೃತಿಯಲ್ಲಿ ಹೇಳಿದಂತಹ ಸಮಾಖ್ಯೆಯ ಈ ಪ್ರಮಾಣಕ್ಕೆ ಅನುಗುಣವಾಗಿ ದುರ್ಗುಣಾನೇವ, ನಿರ್ಗುಣ ಎಂಬತಕ್ಕಂಥ ಶಬ್ದಕ್ಕೆ ಸತ್ವರಜಸ್ತಮೋ ಎಂಬತಕ್ಕಂಥ ದುರ್ಗುಣಗಳು ಇಲ್ಲ ಎಂಬುದಾಗಿ ನಿಷೇಧ ಮಾಡ್ತಾ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಏವಂ ಸಗುಣವಾದ್ಯುಕ್ತ ಯುಕ್ತಿತ್ಯಾಗ ಎಂಬತಕ್ಕಂಥ ಶ್ಲೋಕದಿಂದ ಕಿಂಚ ನಿರ್ಗುಣ ಶಬ್ದೇನ
ಲಕ್ಷ್ಯಂ ಚೇನ್ನಿರ್ಗುಣಂ ಕಥಂ ಮುಖ್ಯಾರ್ಥಭಾದಮೂಲೈವ ಲಕ್ಷಣೇತಿ ಸತಾಂ ಮತಂ. ಇನ್ನೊಂದು ರೀತಿಯಲ್ಲಿ ನಿರ್ಗುಣ ಎಂಬತಕ್ಕಂತಹ ಶ್ರುತಿ ಇದೆಯಲ್ಲ, ಇದು ನಿರ್ಗುಣತ್ವವನ್ನು ಹೇಳೋದಿಲ್ಲ. ಈ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಅದು ನಿರ್ಗುಣ ಎಂಬತಕ್ಕಂಥ ಅರ್ಥವನ್ನು ಪ್ರತಿಪಾದನೆ ಮಾಡೋದಿಲ್ಲ ಅಂತ ಇನ್ನೊಂದು ರೀತಿಯಲ್ಲಿ ಅದನ್ನು ಪುನಃ ಸಮರ್ಥನೆ ಮಾಡ್ತಾ ಇದ್ದಾರೆ. ಈಗ ನಿರ್ಗುಣ ಎಂಬತಕ್ಕಂಥ ಶಬ್ದ ಇದೆ. ನಿರ್ಗುಣ ಶಬ್ದೇನ ನಿರ್ಗುಣಂ ಕಥಂ ಲಕ್ಷ್ಯಂ ಅಂತ. ನಿರ್ಗುಣ ಎಂಬತಕ್ಕಂತಹ ಶಬ್ದದಿಂದ ನಿರ್ಗುಣ ಎಂಬತಕ್ಕಂತಹ ಯಾವುದು ಗುಣರಹಿತವಾಗಿದೆಯೋ ಅದನ್ನು ನೀವು ಲಕ್ಷ್ಯ ಅಂತ ಹೇಳಬೇಕು. ಬ್ರಹ್ಮ ಇದಾನಲ್ಲ, ಅವನು ನಿರ್ಗುಣ ಎಂಬತಕ್ಕಂಥ ಶಬ್ದದಿಂದ ಅವನೇನು ಹೇಳ್ತಾರೆ? ಲಕ್ಷ್ಯ ಅಂತ ಹೇಳ್ತಾರೆ. ನಿರ್ಗುಣ ಎಂಬತಕ್ಕಂತಹ ಶಬ್ದದಿಂದ ಬ್ರಹ್ಮ ವಾಚ್ಯನ ಅಲ್ಲ. ಬ್ರಹ್ಮ ಅವನು ಯಾವ ಶಬ್ದದಿಂದಲೂ ವಾಚ್ಯನಲ್ಲ. ಆದ್ದರಿಂದ ಬ್ರಹ್ಮ ಏನು ಹೇಳಬೇಕು? ನಿರ್ಗುಣ ಎಂಬತಕ್ಕಂಥ ಶಬ್ದದಿಂದ ಲಕ್ಷ್ಯ ಅಂತ ಹೇಳಬೇಕು. ನಿರ್ಗುಣ ಎಂಬತಕ್ಕಂಥ ಶಬ್ದದಿಂದ ಬ್ರಹ್ಮ ಲಕ್ಷ್ಯನಾಗಿದ್ದಾನೆ ಅಂತಂದರೆ ಹಾಗಾದರೆ ಅವನಲ್ಲಿ ನಿರ್ಗುಣತ್ವ ಇಲ್ಲ ಅಂತಾಯಿತು. ಅವಾಗ ನಿರ್ಗುಣತ್ವ ಇಲ್ಲ ಅಂತಾಯಿತು. ಮುಖ್ಯಾರ್ಥವಾದ ಮೂಲ ಇವ ಲಕ್ಷಣ. ಯಾವಾಗಲೂ ಕೂಡ ಲಕ್ಷಣ ಮಾಡಬೇಕು ಅಂತಂದರೆ ಆವಾಗ ಮುಖ್ಯಾರ್ಥ ಕೂಡಬಾರ್ದು. ಮುಖ್ಯಾರ್ಥ ಕೂಡಲ್ಲ ಅಂತಾದರೆ ಲಕ್ಷಣ ಮಾಡೋದು. ಮುಂದೆ ಉದಾಹರಣೆ ಕೊಡ್ತಾರೆ. ಈಗ ಗಂಗಾಯಾಮ್ ಘೋಷ ಅಂತಿದೆ. ಗಂಗಾ ಶಬ್ದಕ್ಕೆ ಎಲ್ಲಿ ಲಕ್ಷಣ? ತೀರದಲ್ಲಿ ಲಕ್ಷಣ. ಯಾಕೆ ಲಕ್ಷಣ? ಗಂಗಾ ಶಬ್ದದ ಮುಖ್ಯ ಅರ್ಥ ಪ್ರವಾಹ ಅಂತ ಅರ್ಥ ಕೂಡಲ್ಲ. ಪ್ರವಾಹದಲ್ಲಿ ಹಳ್ಳಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಘೋಷ ಅಂತಂದರೆ ಹಳ್ಳಿ ಅಂತ ಅರ್ಥ. ಹಾಗೆ ಗಂಗಾಯಾಮ್ ಘೋಷ ಅಂತಂದರೆ ಗಂಗಾ ಶಬ್ದಕ್ಕೆ ಮುಖ್ಯ ಅರ್ಥ ಯಾವುದು? ಪ್ರವಾಹ. ಪ್ರವಾಹದಲ್ಲಿ ಹಳ್ಳಿ ಇರಲಿಕ್ಕೆ ಸಾಧ್ಯವಾ? ಇಲ್ಲ. ಹಾಗಾದರೆ ಗಂಗಾಯಾಮ್ ಘೋಷ ಗಂಗಾ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು? ತೀರ ಅಂತ ಅರ್ಥ ಮಾಡಬೇಕು. ತೀರ್ಥ ಅಂತ ಅರ್ಥ ಮಾಡಬೇಕಂದ್ರೆ ಗಂಗಾ ಶಬ್ದದ ಮುಖ್ಯಾರ್ಥ ಬಿಡಬೇಕು. ಹಾಗಾದರೆ ಮುಖ್ಯಾರ್ಥ ಎಂಬತಕ್ಕಂಥದ್ದು ಇಲ್ಲ ಅಂತಾದರೆ ಅವಾಗ ಏನು ಮಾಡೋದು? ಲಕ್ಷಣ ಮಾಡೋದು. ಹಾಗೆ ನಿರ್ಗುಣ ಶಬ್ದಕ್ಕೆ ಮುಖ್ಯಾರ್ಥ ಏನು? ಗುಣರಹಿತ. ಹಾಗಾದರೆ ಆ ಗುಣರಹಿತ ಎಂಬ ಅರ್ಥ ಕೂಡಲ್ಲ. ಗುಣರಹಿತ ಎಂಬತಕ್ಕಂಥ ಅರ್ಥ ಕೂಡಲ್ಲ. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ? ಲಕ್ಷಣ ಮಾಡ್ತೀರಾ. ಹಾಗಾದರೆ ಬ್ರಹ್ಮನಲ್ಲಿ ಗುಣರಹಿತ ಎಂಬ ಅರ್ಥ ಕೂಡಲ್ಲ ಅಂದರೆ ಏನರ್ಥ? ಗುಣರಹಿತ ಅನ್ನೋ ಅರ್ಥ ಕೊಡಲ್ಲ ಅಂದರೆ ಏನರ್ಥ? ಗುಣ ಇದೆ ಅಂತ ಅರ್ಥ ಆಯಿತು. ಹಾಗಾದರೆ ನಿರ್ಗುಣ ಶ್ರುತಿ ಅದು ಭಗವಂತನಲ್ಲಿ ಲಕ್ಷಣಯ ಅದು ಭಗವಂತನನ್ನು ಹೇಳ್ತಾ ಇದೆ ಅಂತಾದರೆ ಆವಾಗ ಭಗವಂತನಲ್ಲಿ ನಿರ್ಗುಣತ್ವ ಇಲ್ಲ ಅಂತಾಯಿತು. ನಿರ್ಗುಣತ್ವ ಮುಖ್ಯಾರ್ಥ ಇಲ್ಲ ಅಂತಾಯಿತು. ಮುಖ್ಯಾರ್ಥ ನಿರ್ಗುಣತ್ವ ಇಲ್ಲ ಅಂತಂದರೆ ಬ್ರಹ್ಮ ಏನಾದ? ಸಗುಣ ಅಂತಲೇ ಆದ ಅಂತ. ನಿರ್ಗುಣ ಶಬ್ದ ಭಗವಂತನನ್ನು ಲಕ್ಷಣಯ ಪ್ರತಿಪಾದನೆ ಮಾಡ್ತಾ ಇದೆ ಅಂತಾದರೆ ಆವಾಗ ಭಗವಂತನಲ್ಲಿ ಸಗುಣತ್ವವೇ ಸಿದ್ಧವಾಗುತ್ತೆ ಅಂತ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಲಕ್ಷ್ಯಾರ್ಥ ಮುಖ್ಯಾರ್ಥ ಕೂಡಲ್ಲ ಅಂದ್ರೇ ಲಕ್ಷ್ಯಾರ್ಥ ತಗೊಳ್ಳೋದು. ಎಲ್ಲಿ? ಹೌದು, ಎಲ್ಲ ಕಡೆಯಲ್ಲೂ ಹಾಗೇನೆ. ಎಲ್ಲ ಕಡೆಯಲ್ಲೂ ಮುಖ್ಯಾರ್ಥ ಬಾಧೆ ಅಂತ. ಮುಖ್ಯಾರ್ಥ ಕೂಡಲ್ಲ ಅಂತಂದರೆ ಏನು? ಅದಕ್ಕೆ ಹೇಳೋದು, ನೀವು ನಿರ್ಗುಣ ಶಬ್ದಕ್ಕೆ ಭಗವಂತನಲ್ಲಿ ಶಕ್ತಿವೃತ್ತಿಯನ್ನು ಒಪ್ತೀರಾ? ಒಪ್ಪಲ್ಲ. ಯಾಕೆ? ಭಗವಂತ ಯಾವ ಶಬ್ದದಿಂದಲೂ ಶಕ್ತಿವೃತ್ತಿಯ ವಾಚ್ಯನಲ್ಲ ಅಲ್ವಾ? ಹಾಗಾದರೆ ಶಕ್ತಿವೃತ್ತಿಯಿಂದ ವಾಚ್ಯನಲ್ಲ. ಮತ್ತು ಯಾವ ವೃತ್ತಿಯಿಂದ? ಲಕ್ಷಣ ವೃತ್ತಿಯಿಂದ ಹೇಳ. ಲಕ್ಷಣ ವೃತ್ತಿಯನ್ನು ಆಶ್ರಯಣೆ ಮಾಡೋದು ಯಾವಾಗ? ಮುಖ್ಯಾರ್ಥ ಕೂಡದೇ ಇದ್ದಾಗ. ಎಲ್ಲ ಕಡೆಯಲ್ಲೂ ಕೂಡ ಮುಖ್ಯಾರ್ಥ ಕೂಡದೇ ಇದ್ದಾಗ ಲಕ್ಷಣಾವೃತ್ತಿಯನ್ನು ಆಶ್ರಯ. ನೀವೇನು ಮಾಡಿದ್ದೀರಿ? ಈಗ ಲಕ್ಷಣಾವೃತ್ತಿಯನ್ನು ಆಶ್ರಯ ಮಾಡಿದ್ದೀರಿ. ಹಾಗೆ ಮುಖ್ಯಾರ್ಥ ಕೂಡಲ್ಲ. ನಿರ್ಗುಣ ಶಬ್ದಕ್ಕೆ ಮುಖ್ಯಾರ್ಥ ಏನು? ಗುಣರಹಿತ. ಗುಣರಹಿತ ಅನರ್ಥ ಕೂಡಲ್ಲ ಅಂತಾಯಿತು. ಗುಣರಹಿತ ಅರ್ಥ ಕೂಡಲ್ಲ ಅಂದರೆ ಏನರ್ಥ ಅಂತ ಈ ರೀತಿಯಲ್ಲಿ. ಅದರಿಂದ ಲಾಕ್ಷಣಿಕಾರ್ಥ ಅಂದರು ಲಕ್ಷಣದಿಂದ ಬಂದಂತಹ ತಿಳಿದು ಬಂದಂಥ ಅರ್ಥ, ಅದು ಲಾಕ್ಷಣಿಕ ಅರ್ಥ. ಹೌದು, ಲಕ್ಷಣ ಮಾಡಿದ್ರಿಂದ ಆ ಅರ್ಥ ಏನು ತಿಳಿದು ಬರುತ್ತೋ ಅದು ಲಾಕ್ಷಣಿಕ ಅರ್ಥ. ಈಗ ಗಂಗಾ ಶಬ್ದಕ್ಕೆ ಪ್ರವಾಹದಲ್ಲಿ ಲಕ್ಷಣ ಅಂತ ಹೇಳಿದ್ರೆ ತೀರದಲ್ಲಿ ಲಕ್ಷಣ ಅಂದರೆ ತೀರ ಎಂಬತಕ್ಕಂಥದ್ದು ಲಾಕ್ಷಣಿಕ ಅರ್ಥ.
ಗಂಗಾ ಶಬ್ದಕ್ಕೆ ತೀರದಲ್ಲಿ ಲಕ್ಷಣ ಅಂತಂದರೆ ಆ ತೀರವು ಲಾಕ್ಷಣಿಕ ಅರ್ಥ, ಲಕ್ಷಣದಿಂದ ತಿಳಿದಂಥ ಅರ್ಥ. ಯಾವ ಶಬ್ದ ಅದು ವ್ಯಾಕರಣಾದಿಗಳಲ್ಲಿ ನಿಘಂಟು ಮೊದಲಾಗಿರ್ತಕ್ಕಂತಹ ಅರ್ಥವನ್ನು ಹೇಳ್ತಕ್ಕಂಥ ಕೋಶದಲ್ಲಿ ಏನು ಅರ್ಥವನ್ನು ಹೇಳಿದ್ದಾರೋ ಆ ಅರ್ಥವನ್ನು ಸ್ವೀಕಾರ ಮಾಡಿದ್ರೆ ಅದು ಶಕ್ತಿ ವೃತ್ತಿಯಿಂದ ಪ್ರತಿಪಾದನೆ ಮಾಡುತ್ತೆ. ಈಗ ಘಟ ಅಂತ ಹೇಳ್ತೇವೆ. ಘಟ ಅಂತ ಯಾವುದನ್ನು ಕರೆಯೋದು? ಕಂಬುಗ್ರೀವಾದಿ ಮತ್ತಾದದ್ದು ಯಾವುದೋ ಅದನ್ನು ಘಟ ಅಂತ ಕರೀತಾರೆ ಅಲ್ವಾ? ಅಂದರೆ ಆ ಕಂಬುಗ್ರೀವಾದಿ ಮತ್ತಾದದ್ದು ಘಟ ಎಂಬತಕ್ಕಂಥದ್ದು ಶಕ್ತಿ ವೃತ್ತಿಯಿಂದ ಕರೆಯೋದು, ಆಯಿತಾ? ಹಾಗೆ ಕೆಲವು ಕಡೆ ಅಗ್ನಿರ್ಮಾಣವಕ ಅಂತ ಹೇಳ್ತಾರೆ, ಬ್ರಹ್ಮಚಾರಿ ಬೆಂಕಿ ಅಂತ. ಅಲ್ಲಿ ಬ್ರಹ್ಮಚಾರಿ ಬೆಂಕಿಯ ಕೂಡಲ್ಲ, ಅಲ್ಲಿ ಬೆಂಕಿ ಅಂತಂದರೆ ಬೆಂಕಿ ಸದೃಶ ಅಂತ ಅರ್ಥ ಮಾಡಬೇಕು, ಅದೇ ಲಕ್ಷಣ ಮಾಡಬೇಕು. ಕಿಂಚ ಅಲ್ಲದೆ ಲಕ್ಷಣಾವೃತ್ತಿಯು ಮುಖ್ಯಾರ್ಥಬಾಧ ಮೂಲ ಏವ, ಶಕ್ತ್ಯರ್ಥಕ್ಕೆ ಬಾಧ ಎಂಬತಕ್ಕಂಥದ್ದು ಇದ್ದಾಗಲೇ ಲಕ್ಷಣವನ್ನು ಸ್ವೀಕಾರ ಮಾಡುವುದು. ಇತಿ ಈ ಕಾರಣದಿಂದ ಸತಾಂ ಸಜ್ಜನರ ಇದು ಎಂಬುದಾಗಿ ಸತಾಂ ಸಜ್ಜನರ ಮತಂ ಅಭಿಪ್ರಾಯವು. ನಿರ್ಗುಣ ಶಬ್ದೇನ, ನಿರ್ಗುಣ ಎಂಬತಕ್ಕಂಥ ಶಬ್ದದಿಂದ ಲಕ್ಷ್ಯಂ ಚೇತ್, ಬ್ರಹ್ಮನು ಲಕ್ಷ್ಯನಾಗಿದ್ದಾನೆ ಅಂತಂದರೆ ಆವಾಗ ನಿರ್ಗುಣಂ ಗುಣರಹಿತನು ಕಥಂ ಹೇಗೆ ಆಗಲಿಕ್ಕೆ ಸಾಧ್ಯ? ಏಕೆ ಬ್ರಹ್ಮ ನಿರ್ಗುಣ ಶಬ್ದದಿಂದ ಲಕ್ಷ್ಯ ಅಂತಂದರೆ ನಿರ್ಗುಣ ಶಬ್ದ ಅದು ಗುಣರಹಿತ ಅಂತ ಹೇಳುತ್ತೆ. ಗುಣರಹಿತ ಎಂಬತಕ್ಕಂಥ ಅರ್ಥ ಇಲ್ಲ, ಗುಣರಹಿತ ಅರ್ಥ ಕೂಡಲ್ಲ ಅಂದರೆ ಏನರ್ಥ? ಗುಣ ಇದೆ ಅಂತಲೇ ಆಯಿತು. ಅಂದರೆ ಬ್ರಹ್ಮ ನಿರ್ಗುಣ ಆಗಲಿಕ್ಕೆ ಹೇಗೆ ಸಾಧ್ಯ? ಕಿಂಚ ಅಲ್ಲದೆ ಲಕ್ಷಣಾವೃತ್ತಿಯು ಮುಖ್ಯಾರ್ಥಬಾಧ ಮೂಲ ಏವ, ಶಕ್ತಿ ವೃತ್ತಿಯಿಂದ ಲಭ್ಯವಾಗಿರ್ತಕ್ಕಂಥ ಅರ್ಥವೂ ಕೂಡುವುದಿಲ್ಲ ಅಂತಾದರೇನೆ ಎಂಬುದಾಗಿ ಇತಿ ಈ ರೀತಿಯಾಗಿ ಸತಾಂ ಸಜ್ಜನರ ಮತಂ ಅಭಿಪ್ರಾಯ ಇದೆ. ನಿರ್ಗುಣ ಶಬ್ದೇನ, ನಿರ್ಗುಣ ಎಂಬತಕ್ಕಂಥ ಶಬ್ದದಿಂದ ಲಕ್ಷ್ಯಂ ಚೇತ್, ಬ್ರಹ್ಮನು ಲಕ್ಷ್ಯನಾಗಿದ್ದಾನೆ ಎಂಬುದಾಗಿ ಹೇಳೋದು ಅಂತಾದರೆ ಬ್ರಹ್ಮನು ನಿರ್ಗುಣಂ ಗುಣರಹಿತನು ಕಥಂ ಹೇಗಾಗ್ತಾನೆ? ಪ್ರಕಾರಾಂತರೇಣ ಶ್ರುತೇ ಪರಮತೆ ನಿರ್ಗುಣಾರ್ಥಕತ್ವಂ ನಾಯಾತಿ ಇತ್ಯಾಹ ಅಂತ. ಇನ್ನೊಂದು ರೀತಿಯಿಂದ ಮಾಯಾವಾದಿಗಳ ಮತದಲ್ಲಿ ನಿರ್ಗುಣ ಎಂಬತಕ್ಕಂಥ ಶ್ರುತಿಗೆ ನಿರ್ಗುಣಾರ್ಥ ಪ್ರತಿಪಾದಕತ್ವ, ನಿರ್ಗುಣಾರ್ಥಕತ್ವಂ, ನಿರ್ಗುಣ ಭಗವಂತ ನಿರ್ಗುಣ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ ಎಂಬತಕ್ಕಂಥದ್ದು ಕೊಡೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮುಖ್ಯಾರ್ಥವಾದ ಮೂಲೈವ ಅಂದರೆ ಮುಖ್ಯಾರ್ಥವಾದೇ ತದ್ಯೋಗೆ ರೂಢಿತೋಥ ಪ್ರಯೋಜನಾತ್ ಇತಿ ವಚನಾತ್ ಅಂತ. ಎಲ್ಲಿ ಮುಖ್ಯಾರ್ಥಭಾದ ಎಂಬತಕ್ಕಂಥದ್ದು ಇದೆಯೋ ಅಂತಹ ಕಡೆಯಲ್ಲಿ ಅವಾಗೇನು ಮಾಡ್ತೇವೆ? ಲಕ್ಷಣ ಮಾಡ್ತೇವೆ. ತದ್ಯೋಗೆ ಮುಖ್ಯಾರ್ಥದ ಯೋಗ ಇದ್ದಾಗ ಅಲ್ಲಿ ನಾವು ಲಕ್ಷಣ ಮಾಡ್ತೇವೆ. ಮುಖ್ಯಾರ್ಥ ಕೂಡಲ್ಲ, ಮುಖ್ಯಾರ್ಥ ಯೋಗ ಇರಬೇಕು. ಅಥವಾ ರೂಢಿತಃ ಅಂತ, ರೂಢಿಯಿಂದ ನಾವು ಏನು ಮಾಡ್ತೇವೆ? ಮುಖ್ಯಾರ್ಥವನ್ನು ಬಿಡ್ತೇವೆ. ಚಿತ್ರದಲ್ಲಿ ಬರೆದದ್ದು ಏನು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ದೇವರು ಅಂತೀರ. ದೇವರು ಚಿತ್ರ ಅದು. ಹಾಗಾದರೆ ಅಲ್ಲಿ ರೂಢಿ ಅಷ್ಟೆ. ಗೋಡೆಯಲ್ಲಿರ್ತಕ್ಕಂಥ ಸಿಂಹವನ್ನು ನೋಡಿ ಇದು ಏನು ಅಂತ ಕೇಳಿದ್ರೆ ಸಿಂಹ ಅಂತ ಹೇಳ್ತೀರ, ಅದು ಸಿಂಹದ ಚಿತ್ರ. ಆದರೆ ನಾವು ವ್ಯವಹಾರ ಮಾಡೋದು ರೂಢಿ ಇರೋದು ಸಿಂಹ ಅಂತ ಈ ರೀತಿಯಲ್ಲಿ. ಆದ್ದರಿಂದ ಅಂಥ ಕಡೆಯಲ್ಲಿ ಮುಖ್ಯಾರ್ಥ ಎಂಬತಕ್ಕಂಥದ್ದನ್ನು ಬಿಡಿದ ಲಕ್ಷಣವನ್ನು ಮಾಡ್ತೇವೆ ನಾವು. ಹೀಗೆ ಪ್ರಯೋಜನ ಎಂಬತಕ್ಕಂಥದ್ದು ಇರುತ್ತೆ. ಪ್ರಯೋಜನ ಇರೋದರಿಂದ ಈಗ ಗಂಗಾಯಾಮ್ ಘೋಷಃ ಅಂತ ಹೇಳೋದ್ರ ಬದಲು ಗಂಗಾ ತೀರೆ ಘೋಷ ಅಂತ ಹೇಳ್ಬೋದಾಗಿತ್ತು. ಗಂಗಾ ತೀರೆ ಅಂತ ನಾನೇ ಶಬ್ದ ಪ್ರಯೋಗ ಮಾಡೋದಾದ್ದರಿಂದ ಗಂಗಾ ತೀರೆ ಘೋಷ ಅಂತ ಹೇಳ್ಬೋದಾಗಿತ್ತು. ಗಂಗಾಯಾಮ್ ಘೋಷ ಅಂತ ಹೇಳಿದ್ದು ಯಾಕೆ ಅಂತಂದರೆ ಪ್ರಯೋಜನ ಇದೆ. ಗಂಗಾ ತೀರೆ ಅಂತ ತೀರ ಶಬ್ದ ಪ್ರಯೋಗ ಮಾಡೋದರಿಂದ ಬರೀ ನಿಮ್ಗೆ ಅಷ್ಟೇ ಅರ್ಥ ಗೊತ್ತಾಗ್ತಿತ್ತು. ಆದರೆ ತೀರ ಶಬ್ದ ಪ್ರಯೋಗ ಮಾಡದೇ ಇದೆ, ಲಕ್ಷಣದಿಂದ ಹೇಳಿದ್ರಿಂದಾಗಿ ಆ ಮನೆ ಅದು ಅತ್ಯಂತ ಪವಿತ್ರವಾದದ್ದು, ಗಂಗಾ ತೀರದಲ್ಲಿದೆ ಅಂತ ಹೇಳುವ ಅರ್ಥ. ಅದು ನಿಮಗೆ ಗಂಗಾ ತೀರೆ ಅಂದರೆ ಗೊತ್ತಾಗ್ತಿತ್ತಾ? ಇಲ್ಲ. ಗಂಗಾಯಾಮ್ ಅಂತ ಹೇಳಿದ್ರಿಂದ ಆ ಗಂಗಾದಲ್ಲಿ ಪಾವಿತ್ರ್ಯ ಇರೋದ್ರಿಂದ ಗಂಗಾ ತೀರದಲ್ಲಿರೋ ಮನೆಯಲ್ಲಿ ಅಂಥ ಪಾವಿತ್ರ್ಯ ಇದೆ ಅಂತ. ಅಥವಾ ಗಂಗಾಯಾಮ್ ಘೋಷ ಅಂತ ಹೇಳಿದ್ರೆ ಆವಾಗ ಗಂಗೆ ಶೀತವಾಗಿರುತ್ತೆ, ಆ ಮನೆಯಲ್ಲಿ ಶೈತ್ಯ ಇದೆ ಅಂತ ಹೇಳ್ತಕ್ಕ ಈ ರೀತಿಯಾದ ಏನಾದರೂ ಪ್ರಯೋಜನ ಇರುತ್ತೆ. ಯಾವಾಗ ಲಕ್ಷಣವನ್ನು ಮಾಡ್ತಕ್ಕಂಥದ್ದು. ಹೀಗೆ ಮುಖ್ಯಾರ್ಥಭಾದೆ
ತದ್ಯೋಗೆ ಮುಖ್ಯಾರ್ಥದ ಸಂಬಂಧ ಇದ್ದಾಗ, ರೂಢಿ ಇದ್ದಾಗ ಮತ್ತು ಪ್ರಯೋಜನ ಇದ್ದಾಗ ಈ ರೀತಿಯಲ್ಲಿ ಲಕ್ಷಣ ಮಾಡ್ತಕ್ಕಂಥ ಒಂದು ಹೇಳಿದ್ದಾರೆ. ಅಂದರೆ ಪ್ರಕೃತದಲ್ಲಿ ಮುಖ್ಯಾರ್ಥವಾದ ನಿರ್ಗುಣ ಎಂಬತಕ್ಕಂಥ ಶಬ್ದದಿಂದ ತಿಳಿದು ಬರುವ ಗುಣರಹಿತ ಎಂಬತಕ್ಕಂಥ ಅರ್ಥ ಕೊಡಬಾರ್ದು, ಆವಾಗ ಲಕ್ಷಣ ಮಾಡಬೇಕಾಗಿದೆ. ಗುಣರಹಿತ ಎಂಬತಕ್ಕಂಥ ಅರ್ಥ ಕೊಡಲಿಲ್ಲ ಅಂತಾದರೆ ಆವಾಗ ಗುಣಸಹಿತ ಅಂತಲೇ ಆಗುತ್ತೆ. ಆಯ್ತು ತಾನೇ? ಹಂಗಾರೆ ನೀವು ಗಂಗಾ ತೀರ ಅಂದರೆ ಅದೇ ತಾನೇ? ಹಾಂ, ಒಂದೇ ಆಯ್ತಲ್ಲ. ಗಂಗಾಯಾಮ್ ಘೋಷ ಅಂತ ಹೇಳಲಿಕ್ಕೆ ಏನು ಕಾರಣ? ಗಂಗಾ ದಡದಲ್ಲೇ ಇದೆ ತಾನೇ, ಗಂಗಾ ತೀರೆ ಅಂತಲೇ ಹೇಳ್ಬೋದಾಗಿತ್ತಲ್ಲ. ಹಾಂ, ಬರಲ್ಲ. ಅದೇ ಮುಖ್ಯಾರ್ಥ ಭಾದ ಇದೆ. ಹಾಂ, ಅಗ್ನಿರ್ಮಾಣವ ಕಹ. ಹಾಂ, ಹೌದು, ಅದರಿಂದ ಅವನೇ ಬೆಂಕಿ ಅಲ್ಲ. ಅಗ್ನಿ ಶಬ್ದಕ್ಕೆ ಏನರ್ಥ? ನೀವು ಅಗ್ನಿ ತೊಂಬ ಅಂತ ಹೇಳ್ತೀರಾ ಹೋಮಕ್ಕೆ, ಬ್ರಹ್ಮಚಾರಿನ ಕರ್ಕೊಂಬರ್ತೀರಾ? ಇಲ್ಲ ತಾನೇ, ಅಗ್ನಿ ತಾನೇ ತರೋದು. ಹಾಂ, ಮತ್ತು ಹಾಗಾದ್ರೆ ಅಗ್ನಿ ಶಬ್ದಕ್ಕೆ ಅಗ್ನಿ ಅಂತ ಅರ್ಥ. ಮಾನವಕ್ಕೆ ಅಗ್ನಿಯ ಹಾಂ ಲಕ್ಷಣ. ಹಾಂ, ಅದೇ ಅಂಥ ಕಡೆಯಲ್ಲೇ ಮಾಡೋದು. ಈಗ ಗಂಗಾಯಾಮ್ ಘೋಷ ಅಂತಂದರೆ ಗಂಗಾ ತೀರ ಅಂತಲೇ ಮಾಡೋದು. ಯಾಕೆ? ತೇಜಸ್ಸು, ಅಗ್ನಿಯಲ್ಲಿ ತೇಜಸ್ಸಿದೆ, ಮಾನವಕನಲ್ಲಿ ತೇಜಸ್ಸಿದೆ. ಹಾಂ, ಅದಕ್ಕೋಸ್ಕರ ಹೇಳೋದು. ಅದಕ್ಕೆ ತದ್ಯೋಗೆ ಮುಖ್ಯಾರ್ಥದ ಸಂಬಂಧ ಇರಬೇಕು. ಅಗ್ನಿ ಶಬ್ದದ ಮುಖ್ಯಾರ್ಥ ತೇಜಸ್ಸು ಅಂತ, ಅದರ ಸಂಬಂಧ ಅವನಲ್ಲಿದೆ, ಅದಕ್ಕೋಸ್ಕರ ಅವನನ್ನು ಅಗ್ನಿ ಅಂತ ಕರೆಯೋದು. ಗಂಗಾದ ಸಂಬಂಧ ತೀರದಲ್ಲಿದೆ, ಅದಕ್ಕೆ ಗಂಗಾವನ್ನು ಗಂಗಾ ಶಬ್ದದಿಂದ ತೀರವನ್ನು ಹೇಳೋದು. ಸಂಬಂಧ ಇದ್ದರೇ ಹೇಳೋದು. ನಿರ್ಗುಣತ್ವರೂಪ ಮುಖ್ಯಾರ್ಥಬಾಧ ಮೂಲೈವ ಅಂತ. ನಿರ್ಗುಣತ್ವ ಎಂಬತಕ್ಕಂತಹ ಮುಖ್ಯಾರ್ಥವನ್ನು ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಏವಂಚ ಲಕ್ಷಣಾವಾದಿ ಮಾಯಾವಾದ್ಯೇವ ಮಮಾರ್ಥಂ ಬಾಧಿತವಾನ್ ಅಂತ. ಲಕ್ಷಣವನ್ನು ಹೇಳ್ತಕ್ಕಂತಹ ಯಾವ ಮಾಯಾವಾದಿಗಳಿದ್ದಾರಲ್ಲ ಅವರು ಮಮಾರ್ಥಂ ಬಾಧಿತವಾನ್ ಅಂತ ಅರ್ಥ. ಅಂದರೆ ನಾವು ಹೇಳ್ತಕ್ಕಂಥ ಅರ್ಥ ಅಂದರೆ ನಿರ್ಗುಣ ಅಂತಂದರೆ ಅವನು ಸರ್ವಥಾ ನಿರ್ಗುಣ ಆಗಲ್ಲ ಅಂತ, ಅದನ್ನು ಅವರು ಒಪ್ಪಿದ್ದಾರೆ. ಹಾಗೆಲ್ಲ ಈಗ ನಿರ್ಗುಣ ಶಬ್ದ ಭಗವಂತನಲ್ಲಿ ಲಕ್ಷಣಯ ಅರ್ಥವನ್ನು ಹೇಳ್ತಾ ಇದೆ ಅಂತ ಹೇಳಿದ್ರು. ಲಕ್ಷಣಯ ಅರ್ಥ ಇದೆ ಅಂತ ಹೇಳಿದ್ರೆ ಹಾಗಾದರೆ ನಿರ್ಗುಣ ಎಂಬತಕ್ಕಂಥದ್ದು ಬಾಧಿತವಾಗುತ್ತೆ ಅಂತ ನಾವು ಹೇಳಿದೆವು, ಅದನ್ನು ಅವರು ಒಪ್ಪಿದ್ದಾರೆ ಅಂತಾಯಿತು. ಲಕ್ಷಣವನ್ನು ಯಾರೇ ಆದರೂ ಆಗ ಹೇಳಬೇಕು. ಈ ಪ್ರಕೃತವಾಗಿ ಬಂದದ್ದು ಮಾಯಾವಾದಿಗಳು ನಿರ್ಗುಣ ಅಂತ ಹೇಳೋದು, ಅದರಿಂದಾಗಿ ಅದಕ್ಕೆ ಸಂಬಂಧಪಟ್ಟಾಗ ಹೇಳ್ತಾ ಇದ್ದಾರೆ ಹೊರತು ಬೇರೆ ಮತಗಳ ವಿಮರ್ಶೆ ಮಾಡ್ತಿಲ್ಲ. ಇಲ್ಲಿ ಎಲ್ಲರೂ ಲಕ್ಷಣವನ್ನು ಮಾಡೇ ಮಾಡ್ತಾರೆ. ಅದರಲ್ಲಿ ಇದು ನ್ಯಾಯಮತದಲ್ಲೂ ಕೂಡ ಇದ್ದೇ ಇದೆ. ಗಂಗಾಯಂ ಘೋಷ ಅಂತ ಹೇಳಿದ್ರೆ ಅವರು ಕೂಡ ಲಕ್ಷಣ ಅದನ್ನೇ ಮಾಡಿ ಗಂಗಾ ತೀರೆ ಘೋಷ ಅಂತಲೇ ಹೇಳೋದು. ಇಲ್ಲಿ ಹೇಳೋದು ಲಕ್ಷಣ ಎಂಬತಕ್ಕಂಥದ್ದನ್ನು ಮಾಡಿದ್ರಿಂದ ಮುಖ್ಯಾರ್ಥ ಇಲ್ಲ ಅಂತ ಒಪ್ಕೊಂಡು. ಆದ್ದರಿಂದ ನಾವು ಹೇಳ್ತಕ್ಕಂಥದ್ದು ಭಗವಂತನಲ್ಲಿ ನಿರ್ಗುಣತ್ವ ಇಲ್ಲ, ಅದನ್ನು ನೀನು ಒಪ್ಕೊಂಡಿದೀಯಾ ಅಂತಾಯ್ತು. ವಾಚ್ಯತ್ವಂ ನ ಪರೋ ವಕ್ತಿ ತೇನ ಸ್ಯಾನ್ಮೇ ಗತಿರ್ವೃಥಾ ಇತ್ಯಾದ್ಯಾಲೋಚ್ಯ ಸಾವಾಣಿ ಪ್ರಾಣೇಶ ಮತಮನ್ವಗಾತ್. ಆ ಶ್ರುತಿ ಇದೆಯಲ್ಲ ಅದು ಅದ್ವೈತವಾದಿಗಳೇನು ಹೇಳ್ತಾರೆ ಅಂತಂದರೆ ವಾಚ್ಯತ್ವಂ ನಪರೋ ವಕ್ತಿ ಅಂತ. ಅದ್ವೈತವಾದಿಗಳು ಬ್ರಹ್ಮನಲ್ಲಿ ಯಾವ ಶಬ್ದದಿಂದಲೂ ಕೂಡ ವಾಚ್ಯನಾಗಿದ್ದಾನೆ. ಶ್ರುತಿಯ ಯೋಚನೆ ಮಾಡುತ್ತೆ. ಅದ್ವೈತವಾದಿಗಳು ನನ್ನನ್ನು ಬ್ರಹ್ಮವಾಚಕ ಅಂತ ಒಪ್ಪಲ್ಲ. ಬ್ರಹ್ಮ ಯಾವ ಶಬ್ದದಿಂದಲೂ ವಾಚ್ಯನಲ್ಲ, ವೇದವಾಕ್ಯವು ಬ್ರಹ್ಮನಿಗೆ ವಾಚಕ ಅಲ್ಲ ಎಂಬುದಾಗಿ ಆ ವೇದ ಎಂಬತಕ್ಕಂಥದ್ದು ಅದು ತಿಳಿಯುತ್ತೆ. ಅದರಿಂದ ಯಾವ ಶಬ್ದದಿಂದಲೂ ಬ್ರಹ್ಮವಾಚ್ಯನಲ್ಲ, ಯಾವ ಶಬ್ದಕ್ಕೂ ಬ್ರಹ್ಮವಾಚಕತ್ವವನ್ನು ಅದ್ವೈತವಾದಿಗಳು ಒಪ್ಪೋದಿಲ್ಲ ಅಂತ. ಅದರಿಂದ ತೇನ ಸ್ಯಾನ್ಮೇ ವೃತಿ ಗತಿ ವೃಥಾ ಅಂತ.
ಹಾಗಾದರೆ ಬ್ರಹ್ಮನು ವಾಚ್ಯನಾಗಲಿಲ್ಲ ಅಂತಾದರೆ ಆವಾಗ ಬ್ರಹ್ಮನಿಂದ ಸಂಬಂಧ ನನಗಿಲ್ಲ ಅಂತ ಆಗ್ತಿತ್ತು. ವೇದವಾಕ್ಯ ಇದೆಯಲ್ಲ ಅದು ಬ್ರಹ್ಮನ ಸಂಬಂಧ ಉಳ್ಳದ್ದು ಅಂತ ಆಗಲಿಲ್ಲ. ಯಾಕೆ ಬ್ರಹ್ಮನನ್ನು ಹೇಳಬೇಕಲ್ಲ. ವೇದವಾಕ್ಯ ಬ್ರಹ್ಮನನ್ನು ಹೇಳಿದರೆ ವೇದವಾಕ್ಯಕ್ಕೆ ಬ್ರಹ್ಮನ ಸಂಬಂಧ ಬರ್ತಿತ್ತು. ಒಂದು ವೇಳೆ ಶಬ್ದವು ಬ್ರಹ್ಮನನ್ನು ಹೇಳಲಿಲ್ಲ ಅಂತಾದರೆ ಶಬ್ದಕ್ಕೆ ಬ್ರಹ್ಮನ ಸಂಬಂಧ ಎಂಬತಕ್ಕಂಥದ್ದು ಇಲ್ಲ ಅಂತ ವಾಚ್ಯವಾಚಕ ಭಾವ ಸಂಬಂಧವನ್ನು ಹೇಳಬೇಕು. ಆದರೆ ಅಲ್ಲಿ ಶಬ್ದವು ಬ್ರಹ್ಮನನ್ನು ಹೇಳಲಿಲ್ಲ ಅಂತಾದರೆ ಶಬ್ದಕ್ಕೆ ಬ್ರಹ್ಮನ ಸಂಬಂಧ ಇಲ್ಲ ಅಂತ ಆಗ್ತಿತ್ತು. ಅದರಿಂದ ಏನಾಗ್ತಾ ಇತ್ತು, ಮೇಗತಿ ವೃಥಾ ಸ್ಯಾತ್, ನನ್ನ ಇರುವಿಕೆಯೇ ವ್ಯರ್ಥ ಅಂತ ಆಗೋಗುತ್ತೆ. ನಾನು ಬ್ರಹ್ಮನನ್ನು ಪ್ರತಿಪಾದನೆ ಮಾಡಲಿಲ್ಲ ಅಂತಾದರೆ ನನ್ನ ಇರುವಿಕೆ ಎಂಬತಕ್ಕಂಥದ್ದೇ ವ್ಯರ್ಥವಾಗುತ್ತದೆ ಎಂಬುದಾಗಿ ಆಲೋಚನೆ ಮಾಡುತ್ತೆ ಶ್ರುತಿ. ಆಲೋಚನೆ ಮಾಡಿ ಅದೇನು ಮಾಡುತ್ತೆ, ಇತ್ಯಾದ್ಯಾಲೋಚ್ಯ ಸಾವಾಣಿ ಪ್ರಾಣೇಶ ಮನ್ಮಗಾತ್, ಅದರಿಂದ ಆಚಾರ್ಯರ ಮತವನ್ನು ಅದು ಸ್ವೀಕಾರ ಮಾಡಿದೆ. ಹಾಗಾಗಿ ನಿರ್ಗುಣ ಅಂದರೆ ಏನರ್ಥ, ಸತ್ವರಜಸ್ತಮೋ ಗುಣರಹಿತ ಅಂತ ಅರ್ಥ ಮಾಡಬೇಕಷ್ಟೇ ಹೊರತು ಸರ್ವಥಾ ಗುಣರಹಿತ ಅಂತ ಅರ್ಥ ಮಾಡಬಾರದು ಅಂತ ವೇದವಾಕ್ಯ ಅದು ಆಲೋಚನೆ ಮಾಡಿದೆ. ಪರಹ ಮಾಯಾವಾದಿಯು ವಾಚ್ಯತ್ವಂ ಬ್ರಹ್ಮನಿಗೆ ಶಬ್ದದಿಂದ ವಾಚ್ಯತ್ವವನ್ನು ನ ಭಕ್ತಿ ಹೇಳುವುದಿಲ್ಲ. ತೇನ ಬ್ರಹ್ಮನಲ್ಲಿ ವಾಚ್ಯತ್ವ ಇಲ್ಲ, ಆದ್ದರಿಂದ ಮೇ ನನಗೆ ಗತಿ ಇರುವಿಕೆಯು ವೃಥಾ ಬ್ರಹ್ಮನನ್ನು ಹಿಡದೇ ಇರೋದರಿಂದ ವ್ಯರ್ಥವಾಗಿ ಸ್ಯಾತ್ ಆಗುತ್ತದೆ. ಈ ರೀತಿಯಾಗಿ ಆಲೋಚನೆಯನ್ನು ಮಾಡಿ ಸಾವಾಣಿ ಆ ನಿರ್ಗುಣ ಎಂಬತಕ್ಕಂಥ ವೇದವಾಣಿಯು ಪ್ರಾಣೇಶ ಮತಂ ಮಧ್ವಾಚಾರ್ಯರ ಮತವನ್ನು ಅನ್ವಗಾತ್ ಅವಲಂಬಿಸಿದೆ. ಪರಹ ಮಾಯಾವಾದಿಯು ವಾಚ್ಯತ್ವಂ ಬ್ರಹ್ಮನು ಶಬ್ದದಿಂದ ಪ್ರತಿಪಾದ್ಯನಾಗಿದ್ದಾನೆ ಎಂಬತಕ್ಕಂಥದ್ದನ್ನು ನ ಭಕ್ತಿ ಹೇಳುವುದಿಲ್ಲ, ಶಬ್ದಕ್ಕೆ ವಾಚಕತ್ವವನ್ನು ಹೇಳೋದಿಲ್ಲ. ತೇನ ಆದ್ದರಿಂದ ಮೇ ನನ್ನ ಗತಿ ಇರುವಿಕೆಯು ವ್ಯರ್ಥ ಅಂತ ವ್ಯರ್ಥವಾಗಿ ಹೋಗುತ್ತದೆ, ಉಪಯೋಗ ಇಲ್ಲ ಅಂತ ಸ್ಯಾತ್ ಆಗುತ್ತದೆ. ಈ ರೀತಿಯಲ್ಲಿ ಇತ್ಯಾದಿ ಇದೇ ಮೊದಲಾದವುಗಳನ್ನು ಆಲೋಚನೆ ಮಾಡಿ ಸಾವಾಣಿ ಆ ವೇದವಾಕ್ಯವು ಪ್ರಾಣೇಶ ಮತಂ ಮಧ್ವಾಚಾರ್ಯರ ಮತವನ್ನು ಅನ್ವಗಾತ್ ಅವಲಂಬಿಸಿದೆ. ಇಲ್ಲ ಮಾಯಾವಾದಿಗಳು ಮಾತ್ರ ನಿರ್ಗುಣ ಅಂತ ಹೇಳ್ತಾರೆ. ಮಾಯಾವಾದಿಗಳು ಮಾತ್ರ, ಅದ್ವೈತ ಮಾಯಾವಾದಿ ಎಲ್ಲ ಒಂದನೇ, ಅವ್ರನ್ನೇನು ಹೇಳಿಲ್ಲ. ವೇದ ಪ್ರಮಾಣ ಅಂತ ಒಪ್ತಾರೆ. ಅಂದರೆ ವೇದ ಪ್ರಮಾಣವನ್ನು ಒಪ್ಪಿ ಆ ನಿರ್ಗುಣ ಎಂಬತಕ್ಕಂಥ ವೇದದಿಂದ ಭಗವಂತನಲ್ಲಿ ಗುಣ ಇಲ್ಲ ಅಂತ ಯಾರು ಹೇಳ್ತಾ ಇದ್ದಾರೋ ಮಾಯಾವಾದಿಗಳು ಅವರನ್ನು ಖಂಡನೆ ಮಾಡ್ತಾರೆ. ಏನು ನಮ್ಮಲ್ಲಿ ಸಾಕಲ್ಯೇನ ಅಂತ ಹೇಳ್ತೇವೆ, ಬ್ರಹ್ಮನನ್ನು ಪೂರ್ಣವಾಗಿ ಹೇಳಲಿಕ್ಕಾಗಲ್ಲ ಅಂತ ಹೇಳ್ತೇವೆ. ಬ್ರಹ್ಮನನ್ನು ಹೇಳಲಿಕ್ಕೆ ಆಗಲ್ಲ ಅಂತ ಹೇಳಲ್ಲ ನಾವು. ಹೇಳಲಿಕ್ಕೆ ಆಗಲ್ಲ ಅಂದರೆ ಬ್ರಹ್ಮನ ಜ್ಞಾನವೇ ಬರಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮನ ಜ್ಞಾನ ಬರಬೇಕು ಅಂತಂದರೆ ವೇದದಿಂದಲೇ ಬರಬೇಕು. ವೇದವು ಬ್ರಹ್ಮನನ್ನು ಹೇಳಲಿಲ್ಲ ಅಂತಾದರೆ ಬ್ರಹ್ಮನ ಜ್ಞಾನವೇ ಇಲ್ಲ ಅಂತ ಆಗೋಗುತ್ತೆ. ಅದರಿಂದ ಜ್ಞಾನ ಸಾಧನ ಇಲ್ಲ ಅಂತಾದರೆ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನಕರಣ ವೇದ, ಬ್ರಹ್ಮನ ಜ್ಞಾನಕರಣ ವೇದ. ಅಂದರೆ ಬ್ರಹ್ಮ ವೇದ ಪ್ರತಿಪಾದ್ಯನ ಆಗಿದ್ದಾನೆ, ಸಾಕಲ್ಯೇನ ಪ್ರತಿಪಾದ್ಯನ ಅಲ್ಲ. ಸಂಪೂರ್ಣವಾಗಿ ಬ್ರಹ್ಮನನ್ನು ಹೇಳಲಿಕ್ಕಾಗೋದಿಲ್ಲ. ವಾಚ್ಯತ್ವಂ ಮುಖತಃ ನಿರ್ಗುಣ ಶಬ್ದ ವಾಚ್ಯತ್ವಂ ಅಂತ. ಅಲ್ಲಿ ವಾಚ್ಯತ್ವಂ ಅಂತಂದರೆ ನಿರ್ಗುಣ ಎಂಬತಕ್ಕಂಥ ಶಬ್ದದಿಂದ ನಾನು ಬ್ರಹ್ಮನು ವಾಚ್ಯನಾಗಿದ್ದಾನೆ ಎಂಬುದಾಗಿ ಅವ್ರು ಹೇಳಲ್ಲ. ಮಾಯಾವಾದಿಗಳು ಯಾವ ಶಬ್ದದಿಂದಲೂ ವಾಚ್ಯನಲ್ಲ, ನಿರ್ಗುಣ ಶಬ್ದದಿಂದಲೂ ಕೂಡ ವಾಚ್ಯನಲ್ಲ. ಹಾಗಾದರೆ ನಾನು ಅಂತಂದರೆ ಇಲ್ಲಿ ನಿರ್ಗುಣ ಶಬ್ದ ಆಲೋಚನೆ ಮಾಡ್ತಾ ಇದೆ. ನನ್ನನ್ನು ಮಾಯಾವಾದಿಗಳು ನಿರ್ಗುಣ ಎಂಬತಕ್ಕಂಥ ಶಬ್ದದಿಂದ ಬ್ರಹ್ಮವಾಚ್ಯನಾಗಿದ್ದಾನೆ ಎಂಬುದಾಗಿ ನಾನು ಪದ ನನ್ನಿಂದ ಬ್ರಹ್ಮ ವಾಚ್ಯನಾಗಿದ್ದಾನೆ ಎಂಬುದಾಗಿ ಅವರು ನ ಭಕ್ತಿ ಪರಹ ಮಾಯಾವಾದಿ ನ ಭಕ್ತಿ ಹೇಳುವುದಿಲ್ಲ. ತೇನ ಮುಖ್ಯ ಪಕ್ಷಸ್ಯ ಪರೈಹಿ ಅನಂಗೀಕಾರಾತ್ ಶಬ್ದವಾಚ್ಯತ್ವವನ್ನು ಒಪ್ಪಿಲ್ಲ. ಆದ್ದರಿಂದ ಲಕ್ಷಣ ಪಕ್ಷೇಚ ಲಕ್ಷಣವನ್ನು ಸ್ವೀಕಾರ ಮಾಡ್ತಾರೆ ಅಂತಂದರೆ ಮದರ್ಥಸ್ಯೈವ ಬಾಧೇನ. ಹಾಗಾದರೆ ನಿರ್ಗುಣ ಎಂಬತಕ್ಕಂತಹ ಶಬ್ದದಿಂದ ತಿಳಿದು ಬರುವ ಅರ್ಥ ಅವನಲ್ಲಿಲ್ಲ ಅಂತಾಯಿತು. ಯಾವಾಗ ಲಕ್ಷಣ ಮಾಡ್ತಾರೋ ಶಬ್ದದಿಂದ ತಿಳಿದು ಬರುವ ಮುಖ್ಯ ಅರ್ಥ ಇಲ್ಲ ಅಂತ ಆಗುತ್ತೆ. ಆದ್ದರಿಂದ ಸಾವಾಣಿ ನಿರ್ಗುಣತಾವಾಣಿ
ನಿರ್ಗುಣ ಎಂಬುದಾಗಿ ಹೇಳತಕ್ಕಂಥ ವೇದವಾಕ್ಯ ಅದು ಪ್ರಾಣೇಶ ಮತಂ ಮುಖ್ಯವೃತ್ತಿಯ ತ್ರಿಗುಣವರ್ಜಿತತ್ವರೂಪ ಅಬಾಧಿತಾರ್ಥ ಪ್ರತಿಪಾದಿಕ ಪ್ರತಿಪಾದಕ ಮುಖ್ಯಪ್ರಾಣ ಮತಂ ಅಂತ ಅರ್ಥ. ಮುಖ್ಯವೃತ್ತಿಯಿಂದ ಭಗವಂತ ತ್ರಿಗುಣರಹಿತನಾಗಿದ್ದಾನೆ ಎಂಬತಕ್ಕಂತಹ ಬಾಧರಹಿತವಾಗಿರ್ತಕ್ಕಂಥ ಅಬಾಧಿತವಾಗಿರ್ತಕ್ಕಂತಹ ಅರ್ಥವನ್ನು ನಿರೂಪಣೆ ಮಾಡತಕ್ಕಂತಹ ಮಧ್ವಾಚಾರ್ಯರ ಮತವನ್ನು ಆ ವೇದ ಎಂಬತಕ್ಕಂಥದ್ದು ವೇದವಾಕ್ಯ ಸ್ವೀಕಾರ ಮಾಡಿದೆ. ನಿರ್ಗುಣ ಅಂತಂದರೆ ತ್ರಿಗುಣವರ್ಜಿತ ಅಂತ ಅರ್ಥವನ್ನು ಹೇಳಬೇಕು. ವಾಚ್ಯತ್ವೇನೈವ ಗುಣಿತ ವಾಚ್ಯತ್ವೇ ನಿರ್ಗುಣೋಕ್ತಿತಃ ಲಕ್ಷ್ಯತ್ವೇನೈವ ಗುಣಿತ ಲಕ್ಷ್ಯತ್ವೇ ನಿರ್ಗುಣೋಕ್ತಿತಃ ನೋಭಯಂ ಚೇದ್ ಅಶಾಬ್ದತ್ವಂ ಅಧಾಬ್ದತ್ವ ಧರ್ಮೇಣ ಸ್ಯಾದ್ಧಿಧರ್ಮಿತ. ಈಗ ಬ್ರಹ್ಮನು ನಿರ್ಗುಣ ಎಂಬತಕ್ಕಂಥ ಶಬ್ದ, ನಿರ್ಗುಣ ಎಂಬತಕ್ಕಂಥ ಶಬ್ದದಿಂದ ಬ್ರಹ್ಮ ಅವನು ವಾಚ್ಯನಾಗಿದ್ದಾನೆ ಅಂತಾದರೆ ಬ್ರಹ್ಮನಲ್ಲಿ ನಿರ್ಗುಣತ್ವ ಇಲ್ಲ. ನಿರ್ಗುಣ ಎಂಬ ಶಬ್ದವು ಬ್ರಹ್ಮನನ್ನು ಹೇಳ್ತಾ ಇದೆ. ಹಾಗಾದರೆ ಬ್ರಹ್ಮನು ನಿರ್ಗುಣ ಎಂಬತಕ್ಕಂಥ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂತಾದರೆ ಅವನಲ್ಲಿ ವಾಚ್ಯತ್ವ ಧರ್ಮ ಬಂತು. ಹಾಗಾದರೆ ನಿರ್ಗುಣ ಅಂತ ಆಗಲಿಲ್ಲ. ವಾಚ್ಯನಾದನಲ್ಲ. ನಿರ್ಗುಣ ಎಂಬ ಶಬ್ದ ಅದು ಬ್ರಹ್ಮನನ್ನು ಹೇಳುತ್ತೆ ಅಂತಾದರೆ ವಾಚ್ಯತ್ವ ಎಂಬತಕ್ಕಂಥ ಧರ್ಮ ಅವನಲ್ಲಿ ಬಂತು. ಒಂದು ವೇಳೆ ಲಕ್ಷ್ಯತ್ವೇ ನೈವ ಗುಣಿತ ಲಕ್ಷ್ಯತ್ವೇ ನಿರ್ಗುಣೋಕ್ತಿತಃ ಅಂತ, ಹಾಗಾದರೆ ಬ್ರಹ್ಮನು ಲಕ್ಷ್ಯನಾಗಿದ್ದಾನೆ ಅಂತ ಹೇಳ್ತೇವೆ. ವಾಚ್ಯ ಅಂತ ಹೇಳಿದ್ರೆ ವಾಚ್ಯತ್ವ ಬಂತಲ್ಲ. ಹಾಗಾದರೆ ಬ್ರಹ್ಮ ವಾಚ್ಯನಲ್ಲ, ಲಕ್ಷ್ಯ ಅಂತ ಹೇಳಬೇಕು. ಲಕ್ಷ್ಯ ಅಂತ ಹೇಳಿದ್ರೆ ಲಕ್ಷ್ಯತ್ವೇನೈವ, ಅವನಲ್ಲಿ ಲಕ್ಷ್ಯತ್ವ ಧರ್ಮ ಬಂತು. ಬ್ರಹ್ಮ ನಿರ್ಗುಣ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂತಂದರೆ ಅವನಲ್ಲಿ ನಿರ್ಗುಣತ್ವ ಬರಲಿಲ್ಲ, ವಾಚ್ಯತ್ವ ಧರ್ಮ ಬಂತು. ಇಲ್ಲ ಬ್ರಹ್ಮ ನಿರ್ಗುಣ ಶಬ್ದದಿಂದ ವಾಚ್ಯನಲ್ಲ, ನಿರ್ಗುಣ ಶಬ್ದದಿಂದ ಲಕ್ಷ್ಯ ಅಂತ ಹೇಳಿದ್ರೆ ಲಕ್ಷ್ಯತ್ವ ಧರ್ಮ ಎಂಬತಕ್ಕಂಥದ್ದು ಬಂತು. ಅಂತೂ ಬ್ರಹ್ಮನಲ್ಲಿ ವಾಚ್ಯತ್ವವೋ ಲಕ್ಷ್ಯತ್ವವೋ ಯಾವುದಾದರೂ ಧರ್ಮ ಎಂಬತಕ್ಕಂಥದ್ದು ಬಂತು. ನೋಭಯಂ ಚೇತ್, ಬ್ರಹ್ಮ ಅವನಲ್ಲಿ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂದರೆ ವಾಚ್ಯತ್ವ ಬರುತ್ತೆ. ಬ್ರಹ್ಮನಲ್ಲಿ ಲಕ್ಷ್ಯತ್ವ ಇದೆ, ಲಕ್ಷ್ಯನಾಗಿದ್ದಾನೆ ಅಂದರೆ ಲಕ್ಷ್ಯತ್ವ ಬರುತ್ತೆ. ಬ್ರಹ್ಮ ಶಬ್ದವಾಚ್ಯನಾಗಿದ್ದಾನೆ ಅಂತಂದರೆ ವಾಚ್ಯತ್ವ ಬರುತ್ತೆ, ಅವನು ಲಕ್ಷ್ಯನಾಗಿದ್ದಾನೆ ಅಂದರೆ ಲಕ್ಷ್ಯತ್ವ ಬರುತ್ತೆ. ಹಾಗಾದರೆ ಬ್ರಹ್ಮನು ಶಬ್ದದಿಂದ ವಾಚ್ಯನೂ ಅಲ್ಲ, ಬ್ರಹ್ಮನು ಶಬ್ದದಿಂದ ಲಕ್ಷ್ಯನೂ ಅಲ್ಲ ಅಂತ ಹೇಳಬೇಕು. ಎರಡೂ ಇಲ್ಲ ಅಂತ ಹೇಳಿದ್ರೆ ಆವಾಗ ಬ್ರಹ್ಮನಲ್ಲಿ ಅಶಾಬ್ದತ್ವ ಅಂತ ಧರ್ಮ ಬಂತು. ಅಲ್ಲ ಅಂತಂದರೆ ಆವಾಗ ಅವನು ಶಬ್ದ ಪ್ರತಿಪಾದ್ಯನಲ್ಲ ಎಂಬತಕ್ಕಂಥ ಧರ್ಮ ಬಂತು. ಅಶಾಬ್ದತ್ವ ಶಬ್ದದಿಂದ ಅದೊಂದು ಧರ್ಮ, ಅದಕ್ಕೆ ಹೇಳಿದ್ದು. ಅದರಿಂದ ಅಶಾಬ್ದತ್ವ ಧರ್ಮ ಬಂತು ಅಂದರೆ ಬ್ರಹ್ಮ ನಿರ್ಗುಣ ಆಗಲಿಲ್ಲ. ನಿರ್ಗುಣ ಎಂಬತಕ್ಕಂಥ ಶಬ್ದ ಭಗವಂತ ನಿರ್ಗುಣತ್ವನ ಹೇಳಬೇಕು, ಆದರೆ ಅವನಲ್ಲಿ ಅಶಾಬ್ದತ್ವ ಎಂಬತಕ್ಕಂತಹ ಧರ್ಮ ಬಂತು. ಅಶಾಬ್ದತ್ವ ಅಂದ್ರೇನು? ಶಬ್ದದಿಂದ ಪ್ರತಿಪಾದ್ಯನಲ್ಲ. ಶಬ್ದದಿಂದ ಪ್ರತಿಪಾದ್ಯನಾಗುವಂಥ ಕ್ರಮ ಒಂದೋ ಶಕ್ತಿವೃತ್ಯ, ಇನ್ನೊಂದು ಲಕ್ಷಣಾವೃತ್ಯ. ಇಲ್ಲಿ ಶಕ್ತಿವೃತ್ತಿಯಿಂದಲೂ ಕೂಡ ಬ್ರಹ್ಮ ಶಬ್ದ ಪ್ರತಿಪಾದ್ಯನಲ್ಲ, ಲಕ್ಷಣೆಯ ಶಬ್ದ ಪ್ರತಿಪಾದ್ಯನಲ್ಲ, ಶಕ್ತಿಯಿಂದಲೂ ಅಲ್ಲ ಲಕ್ಷಣೆಯೂ ಅಲ್ಲ ಅಂತಂದರೆ ಆವಾಗ ಬ್ರಹ್ಮನಲ್ಲಿ ಏನು ಬಂತು? ಅಶಾಬ್ದತ್ವ ಬಂತು. ಶಬ್ದದಿಂದ ವಾಚ್ಯನಲ್ಲ ಎಂಬತಕ್ಕಂತಹ ಅಶಾಬ್ದತ್ವ ರೂಪವಾದ ಧರ್ಮ ಬಂತು. ಬ್ರಹ್ಮ ನಿರ್ಗುಣ ಆಗಲಿಲ್ಲ. ಏನಾದರೂ ಒಂದು ಧರ್ಮ ಬಂದೇ ಬರುತ್ತೆ. ಅಶಾಬ್ದತ್ವ, ಶಬ್ದತ್ವ ಅಂದರೆ ಶಬ್ದದಿಂದ ಪ್ರತಿಪಾದ್ಯನಾಗಿದ್ದಾನೆ, ಅದು ಶಾಬ್ದತ್ವ. ಶಬ್ದದಿಂದ ಪ್ರತಿಪಾದ್ಯನಲ್ಲ ಅಂತಂದರೆ ಅಶಾಬ್ದತ್ವ. ಏನು ಅಶಾಬ್ದತ್ವವ? ಅಶಾಬ್ದತ್ವ ಅದು ಯಾವುದಾದ್ರೂ ಒಂದು ಶಬ್ದದಿಂದ ಪ್ರತಿಪಾದ್ಯನಲ್ಲ ಅಂತಂದರೆ ಆವಾಗ ಬ್ರಹ್ಮನಲ್ಲಿ ಅಶಾಬ್ದತ್ವ ಇಲ್ಲ. ಆದರೆ ಅವ್ರು ಹೇಳುವಂಥ ಕ್ರಮದಲ್ಲಿ ಅಶಾಬ್ದತ್ವ ಧರ್ಮ ಬಂತು ನಾವು ಹೇಳ್ತಾ ಇದ್ದೇವೆ. ಬ್ರಹ್ಮ ಶಾಬ್ದತ್ವ ಧರ್ಮ ಉಳಿದೆ, ಏಕೆ ಶಬ್ದ ಪ್ರತಿಪಾದ್ಯನೇ ಆಗಿದ್ದಾನೆ. ಏನು? ಹಾಂ, ಅಶಾಬ್ದತ್ವ ಎಂಬತಕ್ಕಂಥದ್ದು ಶಬ್ದದಿಂದ ಪ್ರತಿಪಾದ್ಯನಲ್ಲ, ಶಕ್ತಿವೃತ್ತಿಯಿಂದ ಲಕ್ಷಣಾವೃತ್ತಿಯಿಂದ ಪ್ರತಿಪಾದ್ಯನಲ್ಲ ಅಂತ ಹೇಳದಂತೆ ಆಯಿತು. ಹಂಗೆ ಹೇಳಿದರೂ ಬ್ರಹ್ಮನಲ್ಲಿ ನಿರ್ಗುಣತ್ವ ಬಂತು ನಿಂಗೆ ಹೇಳಲಿಕ್ಕಾಗಲ್ಲ, ಅದಕ್ಕೆ ಉದಾಹರಣೆ ಬೇಕಾಗಿಲ್ಲ. ಅಂದರೆ ನೀನು ಹೇಳುವಂತಹ ನಿರ್ಗುಣತ್ವವನ್ನು ಒಪ್ಪಲಿಕ್ಕೆ ಬರಲ್ಲ, ಯಾವುದೂ ಇಲ್ಲ.
ನಿರ್ಗುಣೋಕ್ತಿತಃ ನಿರ್ಗುಣ ಎಂಬತಕ್ಕಂತಹ ಪದದಿಂದ ವಾಚ್ಯತ್ವೇ ಬ್ರಹ್ಮನು ವಾಚ್ಯನಾಗಿದ್ದರೆ ವಾಚ್ಯತ್ವೇನೈವ ವಾಚ್ಯನಾಗಿರುವುದರಿಂದಲೇ ಗುಣಿತ ಗುಣವುಳ್ಳವನು ಅಂತಾದ. ಹಾಗೆ ನಿರ್ಗುಣೋಕ್ತಿತಃ ನಿರ್ಗುಣ ಎಂಬತಕ್ಕಂಥ ಪದದಿಂದ ಲಕ್ಷ್ಯತ್ವೇ ಲಕ್ಷ್ಯನಾಗಿದ್ದಾನೆ ಅಂತಾದರೆ ಲಕ್ಷ್ಯತ್ವೇನೈವ ಲಕ್ಷ್ಯತ್ವ ಎಂಬತಕ್ಕಂಥ ಧರ್ಮ ಬರುವುದರಿಂದ ಗುಣಿತ ಗುಣವುಳ್ಳವನಾಗ್ತಾ ಇದ್ದಾನೆ. ಹೌದು, ಅದನ್ನೇ ಹೇಳ್ತಾ ಇರೋದು. ನೋಭಯಂ ಚೇತ್ ಬ್ರಹ್ಮನು ವಾಚ್ಯತ್ವವುಳ್ಳವನೂ ಅಲ್ಲ ಲಕ್ಷ್ಯತ್ವವುಳ್ಳವನೂ ಅಲ್ಲ ಅಂತ ಹೇಳೋದು ಅಂತಾದರೆ ಆವಾಗ ಅಶಾಬ್ದತ್ವ ಧರ್ಮೇಣ ಅವನಲ್ಲಿ ಅಶಾಬ್ದತ್ವ ಎಂಬತಕ್ಕಂಥ ಧರ್ಮದಿಂದ ಧರ್ಮಿತ ಸ್ಯಾತ್ ಹಿ ಅವನು ಧರ್ಮವುಳ್ಳವನೇ ಆಗ್ತಾ ಇದ್ದಾನೆ. ಇಲ್ಲ ಅಂದೆ, ಅಶಾಬ್ದವಾದದ್ದು ಯಾವುದೂ ಇಲ್ಲ. ನೀವು ಯಾವುದನ್ನು ಅಶಾಬ್ದ ಅಂತ ಹೇಳ್ತೀರೋ ಅಶಾಬ್ದ ಶಬ್ದದಿಂದಲೇ ಹೇಳ್ತೀರ. ಅಶಾಬ್ದ ಅನ್ನೋದೊಂದು ಶಬ್ದ ತಾನೇ, ಆ ಶಬ್ದದಿಂದಲೇ ಹೇಳದಂತೆ ಆಯಿತು. ಅಂದರೆ ಅಶಾಬ್ದ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ನಿರ್ಗುಣೋಕ್ತಿತಃ ನಿರ್ಗುಣ ಎಂಬತಕ್ಕಂಥ ಪದದಿಂದ ನಿರ್ಗುಣ ಉಕ್ತಿ ನಿರ್ಗುಣ ಎಂಬತಕ್ಕಂಥ ಪದ, ಈ ಪದದಿಂದ ವಾಚ್ಯತ್ವೇ ವಾಚ್ಯನಾಗಿದ್ದೇನೆ ಅಂತ ಹೇಳಿದರೆ ವಾಚ್ಯತ್ವೇನೈವ ವಾಚ್ಯತ್ವ ಎಂಬತಕ್ಕಂಥ ಧರ್ಮ ಬರುವುದರಿಂದ ಗುಣಿತ ಗುಣವುಳ್ಳವನಾಗುತ್ತಾ ಇದ್ದಾನೆ. ನಿರ್ಗುಣೋಕ್ತಿತಃ ನಿರ್ಗುಣ ಎಂಬತಕ್ಕಂತಹ ಶಬ್ದದಿಂದ ಲಕ್ಷ್ಯತ್ವೇ ಲಕ್ಷ್ಯನಾಗಿದ್ದಾನೆ ಅಂತ ಹೇಳಿದ್ರೆ ಲಕ್ಷ್ಯತ್ವೇನೈವ ಲಕ್ಷ್ಯತ್ವ ಎಂಬತಕ್ಕಂಥ ಧರ್ಮದಿಂದ ಗುಣಿತ ಗುಣವುಳ್ಳವನಾಗುತ್ತಾ ಇದ್ದಾನೆ. ನೋಭಯಂ ಚೇತ್ ಬ್ರಹ್ಮನಲ್ಲಿ ಲಕ್ಷ್ಯತ್ವವೂ ಇಲ್ಲ ವಾಚ್ಯತ್ವವೂ ಇಲ್ಲ, ಎರಡೂ ಇಲ್ಲ ಅಂತ ಹೇಳಿದ್ರೆ ಆವಾಗ ಅಶಾಬ್ದತ್ವ ಧರ್ಮೇಣ ಅಶಾಬ್ದತ್ವ ಎಂಬತಕ್ಕಂಥ ಧರ್ಮದಿಂದ ಧರ್ಮಿತ ಧರ್ಮವುಳ್ಳವನು ಸ್ಯಾತ್ ಆಗುತ್ತಾ ಇದ್ದಾನೆ. ಶ್ರುತೇಹೇ ಆಲೋಚನಾಂತರಮಾಹ ಶ್ರುತಿಗೆ ಇನ್ನೊಂದು ರೀತಿಯಾಗಿರ್ತಕ್ಕಂತಹ ಶ್ರುತಿ ಅದು ಏನು ಆಲೋಚನೆ ಮಾಡುತ್ತೆ, ಶ್ರುತಿ ಅನ್ನೋದನ್ನು ಒಂದು ವ್ಯಕ್ತಿ ಅಂತ ಇಟ್ಕೊಂಡಾಗ ಅದೇನು ಆಲೋಚನೆ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ವಾಚ್ಯತ್ವೇನೈವ ಅಂದರೆ ವಾಚ್ಯತ್ವಾಕ್ಯ ಧರ್ಮೇಣೈವ ವಾಚ್ಯತ್ವ ಎಂಬತಕ್ಕಂತಹ ಧರ್ಮದಿಂದ ಅಂತ ಅರ್ಥ. ಏವಂ ಲಕ್ಷ್ಯತ್ವೇ ಪಿ ದ್ರಷ್ಟವ್ಯಂ ಲಕ್ಷ್ಯತ್ವೇನೈವ ಅಂದರೆ ಲಕ್ಷ್ಯತ್ವ ಎಂಬತಕ್ಕಂತಹ ಧರ್ಮದಿಂದ ಅಂತ ಅರ್ಥ. ಲಕ್ಷ್ಯತ್ವೇಪಿ ಇತಿ ಉಪಲಕ್ಷಣಂ ಲಕ್ಷ್ಯತ್ವೇ ಅಂತ ಹೇಳಿದಾರಲ್ಲ ಅಷ್ಟು ಮಾತ್ರ ಅಲ್ಲ, ಮತ್ತು ಗೌಣತ್ವೇಪಿ ಅಂತ ಗೌಣ ಅಂತ ಅರ್ಥವನ್ನು ಹೇಳಿದ್ರು ಕೂಡ ಅವನಲ್ಲಿ ಗೌಣತ್ವ ಎಂಬತಕ್ಕಂಥ ಧರ್ಮ ಬಂತು. ಗೌಣ ಅಂತ ಈಗ ಅದೇ ನಾವು ಗೌಣಿವೃತ್ತಿ ಅಂತ ಹೇಳ್ತೇವೆ. ಚಿತ್ರದಲ್ಲಿರ್ತಕ್ಕಂತಹ ಸಿಂಹವನ್ನು ನೋಡಿ ಸಿಂಹ ಅಂತ ಹೇಳ್ತೇವೆ, ಅದು ಗೌಣಿವೃತ್ತಿ ಅಂತ ಹೇಳ್ತಕ್ಕಂಥದ್ದು ಆಯಿತಾ. ಆವಾಗ ಬ್ರಹ್ಮನಲ್ಲಿ ಏನು ಬಂತು, ಗೌಣಿತ್ವ ಎಂಬತಕ್ಕಂತಹ ಧರ್ಮ ಎಂಬತಕ್ಕಂಥದ್ದು ಬಂತು. ಹೀಗೆ ವಾಚ್ಯತ್ವ ಲಕ್ಷ್ಯತ್ವ ಗೌಣತ್ವ ಎಂಬತಕ್ಕಂಥ ಧರ್ಮ ಎಂಬತಕ್ಕಂಥದ್ದು ಬರ್ತಾ ಇದೆ. ನೋಭಯಂ ಚೇತ್ ಸಗುಣತ್ವಭೀತ್ಯ ಉಕ್ತಧರ್ಮದ್ವಯಂ ತ್ಯಜ್ಯತೆ ಚೇತ್ ಒಂದು ವೇಳೆ ಬ್ರಹ್ಮನನ್ನು ನೀವು ವಾಚ್ಯತ್ವ ಉಳ್ಳವನು ಅಂದರೆ ಹೇಳಿದರೆ ಸಗುಣನಾಗ್ತಾನೆ, ಲಕ್ಷ್ಯತ್ವ ಉಳ್ಳವನು ಅಂದರೆ ಸಗುಣನಾಗ್ತಾನೆ. ಅಂದರೆ ಸಗುಣನಾಗಿಬಿಡ್ತಾನೆ ಎಂಬತಕ್ಕಂಥ ಭಯದಿಂದ ವಾಚ್ಯತ್ವವೂ ಇಲ್ಲ ಅವನಲ್ಲಿ ಲಕ್ಷ್ಯತ್ವವೂ ಇಲ್ಲ ಎಂಬುದಾಗಿ ಹೇಳ್ತೀರಾ ಅಂತಾದರೆ ಆವಾಗ ಅಶಾಬ್ದತ್ವ ಧರ್ಮೇಣ ಅಂದರೆ ಶಬ್ದ ಅಬೋಧ್ಯತ್ವ ರೂಪ ಧರ್ಮೇಣ. ಅಶಾಬ್ದತ್ವ ಅಂದರೆ ಶಬ್ದದಿಂದ ಪ್ರತಿಪಾದ್ಯನಲ್ಲ, ಶಬ್ದ ಅಬೋಧ್ಯ ಶಬ್ದದಿಂದ ತಿಳಿಯಲ್ಪಡುವವನಲ್ಲ ಎಂಬತಕ್ಕಂಥ ಧರ್ಮವೂ ಅವನಲ್ಲಿ ಬಂತು. ಮುಖ್ಯ ವೃತ್ಯೋ ಅಭಾವೇ ಶಬ್ದ ಅಬೋಧ್ಯತ್ವರೂಪ ಧರ್ಮಸ್ಯ ಬಲಾತ್ ಪ್ರಾಪ್ತೇ ಇತಿ ಭಾವ ಅಂತ. ಆವಾಗ ಅಲ್ಲೇನು ಬರುತ್ತೆ, ಮುಖ್ಯ ವೃತ್ತಿಯೂ ಇಲ್ಲ ಅಮುಖ್ಯ ವೃತ್ತಿಯೂ ಇಲ್ಲ, ಹಾಗಾದರೆ ಅವನು ಶಬ್ದ ಅಬೋಧ್ಯ ಅಂತಾದ. ಶಬ್ದ ಅಬೋಧ್ಯತ್ವ ಎಂಬತಕ್ಕಂಥದ್ದು ಬಂತು. ಮುಖ್ಯ ಅಮುಖ್ಯ ವೃತ್ತಿಯೋ ಅಭಾವೇ ಮುಖ್ಯ ವೃತ್ತಿ ಶಕ್ತಿ ವೃತ್ತಿ, ಅಮುಖ್ಯ ವೃತ್ತಿ ಲಕ್ಷಣ ವೃತ್ತಿ ಎರಡೂ ಇಲ್ಲ ಅಂತ ಆಗಿಬಿಟ್ರೆ ಶಬ್ದ ಅಬೋಧ್ಯತ್ವ ರೂಪ ಧರ್ಮಸ್ಯ ಬಲಾತ್ ಅವನು ಶಬ್ದದಿಂದ ಬೋಧ್ಯನಲ್ಲ, ಶಬ್ದ ಅಬೋಧ್ಯತ್ವ ಎಂಬ ಧರ್ಮ ಎಂಬತಕ್ಕಂಥದ್ದು ಬರ್ತಾ ಇದೆ. ಹೌದು ಹೌದು. ವಿಷದಂ ಕ್ಷೀರಮಾಧುರ್ಯಂ. ಇಲ್ಲ ನಾವು ಹೇಳ್ತೇವಲ್ಲ ಶಬ್ದದಿಂದ ಹೇಳಲಿಕ್ಕಾಗುತ್ತೆ ಅಂತ,
ವಿಷದಂ ಕ್ಷೀರ ಮಾಧುರ್ಯಂ ಅಂತ ಹೇಳಿದ್ನಲ್ಲ. ಹಾಂ, ಹಾಲಿನಲ್ಲಿರ್ತಕ್ಕಂಥ ಮಾಧುರ್ಯವನ್ನು ಅದನ್ನೇನು ಕರೀತಾರೆ? ವಿಷದ ಅಂತ ಕರೀತಾರೆ. ಅಂದರೆ ಶಬ್ದವಾಚ್ಯವೇ ಆಗಿದೆ. ಇಲ್ಲ ಅಂತ ಅವನಿಗೆ ಗೊತ್ತಿಲ್ಲ ಅಷ್ಟೇ ಹೊರತು ಅದು ವಾಚ್ಯ ಅಲ್ಲ. ಹೌದು ಹೌದು ಹೌದು, ಬೇರೆ ಬೇರೆಯಾದಂತಹ ಶಬ್ದಗಳು ಇದೆ ಒಂದೊಂದಕ್ಕೂ. ಹೌದು, ಅಂದರೆ ಆ ಶಬ್ದ ಗೊತ್ತಿಲ್ಲ ಅಷ್ಟೇ ಹೊರತು ಶಬ್ದ ವಾಚ್ಯ ಅಲ್ಲ ಅಂತಲ್ಲ. ನಿರ್ಗುಣ ಅಂದರೆ ಗುಣರಹಿತ ಅಂತ ಅರ್ಥ, ಶಬ್ದದಿಂದ ವಾಚ್ಯನಲ್ಲ ಅಂತ ಅರ್ಥ ಅಲ್ಲ. ಅದನ್ನು ಅವರು ಒಪ್ಪಿದ್ದಾರೆ ಅಲ್ಲಿ. ಬ್ರಹ್ಮನನ್ನು ಯಥೋವಾಚ ನಿವರ್ತತೆ ಅಂತ ಹೇಳಿದ, ಅದನ್ನೇ ನಿರ್ಗುಣ ಶಬ್ದ ಹೇಳ್ತಿಲ್ಲ. ಯಥೋವಾಚ ನಿವರ್ತತೆ ಅಂತಕ್ಕಂಥ ಶ್ರುತಿ ಬ್ರಹ್ಮ ಶಬ್ದವಾಚ್ಯ ಅಲ್ಲ ಅಂತ ಹೇಳ್ತಾ ಇದೆ ಅಂತ ಅದನ್ನು ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಸಾಕ್ಷಿಚೇತ ಕೇವಲ ನಿರ್ಗುಣಶ್ಚ ಅಂತಕ್ಕಂಥ ಶ್ರುತಿ ಶಬ್ದವಾಚ್ಯ ಅಲ್ಲ ಅಂತ ಹೇಳ್ತಾ ಇಲ್ಲ, ಅದು ಗುಣ ಇಲ್ಲ ಅಂತ ಹೇಳ್ತಾ ಇದೆ. ಏವಂಚ ಧರ್ಮಂ ಉಪಜೀವ್ಯೈವ ಮಮ ಪ್ರವೃತ್ತಿ ನಿವೃತ್ತಿರ್ವಾ ಸ್ಯಾತ್ ಅಂದ ಶ್ರುತಿ ಕನ್ಯೆ ಅವಳು ಯೋಚನೆ ಮಾಡ್ತಾಳೆ. ಯಾವುದಾದರೂ ಒಂದು ಧರ್ಮವನ್ನು ಇಟ್ಕೊಂಡೇ ನಾನು ಇದೇನೇ ಇಲ್ಲ ಅಂತಲೇ ಹೇಳಬೇಕು. ಭಗವಂತನಲ್ಲಿ ಒಂದು ವೇಳೆ ಗುಣ ಇದ್ದರೆ ಆವಾಗ ಶ್ರುತಿ ಅದು ಸಗುಣ ಅಂತ ಹೇಳುತ್ತೆ. ಗುಣ ಇಲ್ಲ ಅಂತಂದರೂ ಕೂಡ ಯಾವುದಾದ್ರೂ ಗುಣ ಇಟ್ಕೊಂಡೇ ಗುಣ ಇಲ್ಲ ಅಂತ ಹೇಳಬೇಕು. ಯಾವುದಾದ್ರೂ ಗುಣವನ್ನು ಇಟ್ಕೊಂಡೆ, ಅಶಾಬ್ದತ್ವ ಎಂಬತಕ್ಕಂಥ ಗುಣವನ್ನು ಇಟ್ಕೊಂಡೆ ಅವನು ವಾಚ್ಯತ್ವ ಲಕ್ಷ್ಯತ್ವ ರಹಿತ ಅಂತ ಹೇಳಬೇಕು. ಈ ರೀತಿಯಲ್ಲಿ ಧರ್ಮಮುಪಜೀವ್ಯೈವ, ಧರ್ಮವನ್ನು ಅವಲಂಬಿಸಿಯೇನೇ ಮಮ ಪ್ರವೃತ್ತಿ ನಿವೃತ್ತಿರ್ವ ಸ್ಯಾತ್, ವಾಕ್ಯಗಳ ಒಂದು ಪ್ರವೃತ್ತಿ ನಿವೃತ್ತಿಗಳು ಆಗುತ್ತೆ. ಅತಃ ಕಥಂ ಉಪಜೀವ್ಯಂ ಧರ್ಮಂ ಋಣದ್ಧಿ, ಆದ್ದರಿಂದ ಉಪಜೀವ್ಯವಾಗಿರ್ತಕ್ಕಂಥ ಧರ್ಮವನ್ನು ಅದನ್ನು ವಿರೋಧಿಸಲಿಕ್ಕೆ ಹೇಗೆ ಸಾಧ್ಯ? ಯಾವುದು ಉಪಜೀವ್ಯವೋ ಅದನ್ನು ವಿರೋಧ ಮಾಡಲಿಕ್ಕೆ ಆಗೋದಿಲ್ಲ. ಎಣ್ಣೆಯನ್ನು ಬಿಟ್ಟು ದೀಪ ಉರಿಯುತ್ತಾ? ಇಲ್ಲ. ಹಾಗಾದರೆ ದೀಪ ಉರಿಬೇಕು ಅಂತಂದರೆ ಎಣ್ಣೆ ಬತ್ತಿ ಬೇಕು. ಎಣ್ಣೆ ಬತ್ತಿಯನ್ನು ಉಪಜೀವಿಸಿಕೊಂಡು ಯಾವುದಿರೋದು? ದೀಪ ಇರೋದು. ಹಾಗೆ ದೀಪ ಅದು ಎಣ್ಣೆಯನ್ನು ಬತ್ತಿಯನ್ನು ವಿರೋಧ ಮಾಡಲ್ಲ. ಹಾಗೆ ಇಲ್ಲಿಯೂ ಕೂಡ ಶ್ರುತಿ ಎಂಬತಕ್ಕಂಥದ್ದು ಅದು ಧರ್ಮವನ್ನು ಉಪಜೀವಿಸಿಕೊಂಡೇ ಹೊರಟಿರೋದು. ಆದ್ದರಿಂದ ಭಗವಂತನಲ್ಲಿ ಧರ್ಮವೇ ಇಲ್ಲ ಅಂತ ಉಪಜೀವ್ಯವಾಗಿರ್ತಕ್ಕಂಥ ಧರ್ಮವನ್ನು ನಿಷೇಧ ಮಾಡೋದಿಲ್ಲ. ಶ್ರುತಿಯ ಪ್ರವೃತ್ತಿಯಾಗಿರ್ಬೋದು ನಿವೃತ್ತಿಯಾಗಿರ್ಬೋದು, ಅದು ಧರ್ಮವನ್ನು ಅವಲಂಬಿಸೇ ಇರತಕ್ಕಂಥದ್ದು. ಧರ್ಮವನ್ನು ಅವಲಂಬಿಸಿಕೊಂಡು ಶ್ರುತಿಯ ಪ್ರವೃತ್ತಿ ನಿವೃತ್ತಿಗಳಿದೆ ಅಂತಾದರೆ ಧರ್ಮವನ್ನು ಉಪಜೀವ್ಯ ಆದ್ದರಿಂದ ಅದು ವಿರೋಧ ಮಾಡೋದಿಲ್ಲ, ಧರ್ಮವನ್ನು ಒಪ್ಪುತ್ತೆ. ಅಂದರೆ ನಿರ್ಗುಣ ಶ್ರುತಿಯಿಂದ ಭಗವಂತ ಸರ್ವಥಾ ನಿರ್ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾವುದು? ಅಂದರೆ ಭಗವಂತನಲ್ಲಿ ಇದೆ ಅಂತ ವೇದ ಹೇಳುತ್ತೆ. ಭಗವಂತನಲ್ಲಿ ಈ ಧರ್ಮ ಇದೆ ಅಂತ ವೇದ ಹೇಳುತ್ತೆ. ಆ ಪರಮಾತ್ಮ ಆ ಧರ್ಮ ಉಳ್ಳವನಾಗಿದ್ದಾನೆ. ಧರ್ಮ ಉಳ್ಳವನು ಅಂತ ವೇದ ಹೇಳುತ್ತೆ. ಹಾಂ, ಆದ್ದರಿಂದ ವೇದವು ಧರ್ಮವನ್ನು ಉಪಜೀವಿಸ್ಕೊಂಡಿದೆ ಅಂತಿಲ್ಲ. ವೇದವು ಧರ್ಮವನ್ನು ಉಪಜೀವಿಸ್ಕೊಂಡಿದೆ ಅಲ್ಲ, ವೇದವು ಧರ್ಮವನ್ನು ಪ್ರತಿಪಾದನೆ ಮಾಡುತ್ತೆ. ಭಗವಂತ ಧರ್ಮವುಳ್ಳವನು ಅಂತ ವೇದ ಪ್ರತಿಪಾದ್ಯ. ಆದ್ದರಿಂದ ಧರ್ಮ ಇದೆ ಅಂತ ವೇದ ಹೇಳುತ್ತೆ. ಯಾರಲ್ಲಿದೆ? ಪರಮಾತ್ಮನಲ್ಲಿದೆ. ಅಂದರೆ ಪರಮಾತ್ಮ ಆ ಗುಣ ಉಳ್ಳವನು ಅಂತ ವೇದದಿಂದ ತಿಳಿಯಲ್ಪಡ್ತಾನೆ. ಆ ಧರ್ಮ ಅಲ್ಲ, ಅದು ಜ್ಞಾನ ಆನಂದ ಮೊದಲಾದ ಧರ್ಮ. ಆ ಧರ್ಮಗಳು ಭಗವಂತನಲ್ಲಿದೆ. 10 ನಿಮಿಷ ಬಿಟ್ಟು